ಅದೇ ಸಿನಿಮಾ ಮಾತಾಡ್ತೇವೆ ಕಲೆಕ್ಷನ್ ಅವರೇ ಆಮೇಲೆ ಇವನ್ ಶಾರ್ಟ್ ಬಾಕಿಯಲ್ಲೂ ಅಷ್ಟೇ ಎಲ್ಲ ಏನು ಮಾಡಿದ್ರೆ ಸಜೆಷನ್ ಶಾರ್ಟ್ಸ್ ಕಾಂಬಿನೇಷನ್ ಶಾರ್ಟ್ ಎಲ್ಲ ಹಂಗೆ ಪ್ಲಾನ್ ಮಾಡ್ಬಿಡ್ತಾರೆ. ಪ್ರಚಾರಕ್ಕೆ ಒಂದು ಹುದ್ದೆ ಬೇಕು ಅನ್ನೋ ಒಂದು ಪರಿಕಲ್ಪನೆಯೊಂದಿಗೆ ಸೊಸೆ ತಂದ ಸೌಭಾಗ್ಯ ಚಿತ್ರದ ಮುಖೇನ ಒಂದು ಸಂಸ್ಥೆಯನ್ನ ಹುಟ್ಟು ಹಾಕಿ ಚಿತ್ರರಂಗ ಮತ್ತು ಮಾಧ್ಯಮ ಮಿತ್ರರ ನಡುವಿನ ಸ್ನೇಹ ಸೇತುವಾಗಿ ಕನ್ನಡ ಚಿತ್ರರಂಗದ ಪ್ರಪ್ರಥಮ ಪ್ರಚಾರಕರ್ತ ಎಂಬ ಖ್ಯಾತಿಗೆ ಭಾಜನರಾದವರು ದಿವಂಗತ ಆದರದ ಅತ್ಯಾತ್ಮೀಯವಾದ ಸ್ವಾಗತ ಈ ಅರ್ಥಪೂರ್ಣವಾದ ಕಾರ್ಯಕ್ರಮಕ್ಕೆ. ಇಂದು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಾವೆಲ್ಲರೂ 76ನೇ ವರ್ಷದ ಗಣರಾಜ್ಯೋತ್ಸವನ್ನ ಆಚರಿಸ್ತಾ ಇದ್ದೇವೆ. ಸೊ ತಮ್ಮೆಲ್ಲರಿಗೂ ಹಾಗೆ ಬಹಳ ಸಿಹಿ ಸುದ್ದಿ ಒಂದು ಅಪ್ಪಳಿಸಿದೆ ನಮಗೆ. ನಿನ್ನೆ ಅಷ್ಟೇ ನಮ್ಮ ಕನ್ನಡ ಚಿತ್ರರಂಗದ ದಂತಕಥೆ ಅನಂತನಾಗ್ ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ದೊರಕಿದೆ. ಜೊತೆಗೆ ನಮ್ಮ ಫೈಟ್ ಮಾಸ್ಟರ್ ಹಾಸನ್ ರಘುಗೆ ಪದ್ಮಶ್ರೀ ಪ್ರಶಸ್ತಿ ಕೂಡ ದೊರಕಿರುವಂತಹ ಹಾಗೂ 24ನೇ ಪ್ರಶಸ್ತಿ ಸಮಾರಂಭಕ್ಕೆ ಬಂದಿರುವಂತಹ ಎಲ್ಲ ಮಾಧ್ಯಮದ ಸ್ನೇಹಿತರಿಗೆ, ನಿರ್ಮಾಪಕರಿಗೆ ಮತ್ತು ಇಂಡಸ್ಟ್ರಿಯ ಎಲ್ಲರಿಗೂ ಕೂಡ ಸ್ವಾಗತ ಬಯಸ್ತೀನಿ. ನಾನು ಮೊನ್ನೆ ಅಷ್ಟೇ ಶನಿ ಹತ್ರಕ್ಕೆ ಮಾತಾಡ್ತಿರ್ಬೇಕಾದ್ರೆ ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ಯಾರಿಗೆ ಎಷ್ಟು ಬೇಕು ಅಂತೆಲ್ಲ ಹೇಳಿದಾಗ ಅವರು ನನಗೆ ಸಲಹೆ ಕೊಟ್ಟರು. ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರಾದ ಶ್ರೀ ಪ್ರಭಾಕರ್ ಸರ್ ಬಂದಿದ್ದಾರೆ. ಸರ್ ತುಂಬ ಹೃದಯ ಸ್ವಾಗತ ಸರ್. ಹಾಗಾಗಿ ನಮಗೆ ಆ ಕಾಲದಿಂದಲೂ ಕೂಡ ಇವತ್ತರೆಗೂ ಕೆಲಸ ಕೊಟ್ಟು ಬೆಳೆಸ್ತಾ ಬಂದಿರುವಂತಹ ರಾಕ್ಲೈನ್ ವೆಂಕಟೇಶ್ ಸರ್ ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತ ಕೊಡ್ತೀನಿ. ಇತ್ತೀಚೆಗೆ ಅಷ್ಟೇ ಚೇಂಬರ್ನ ಅಧ್ಯಕ್ಷರ
ಗಿರಿಯನ್ನ ಪಡೆದಂತಹ ನರಸಿಂಹಲು ಸರ್ ಬಂದಿದ್ದಾರೆ, ಅವರು ಕೂಡ ಸ್ವಾಗತ ವಹಿಸ್ತೀನಿ. ಉಮೇಶ್ ಪಡ್ಕರ್ ಅವರು ನಮ್ಮ ಚಿಕ್ಕಪ್ಪನ ಕಾಲದವರು, ಆಗಿಂದ ಒಂದು ಒಳ್ಳೆ ಸಂಬಂಧ ಇಟ್ಕೊಂಡ್ರವರು, ಅಂದ್ರೆ ಅಷ್ಟು ವಯಸ್ಸಾಗಿಲ್ಲ ಅಲ್ಲ, ಆಗಿಂದ ಇದ್ದವರು ಅಂತ ಹೇಳಿದ್ರಲ್ಲ, ಆದ್ರೆ ಅಷ್ಟು ವಯಸ್ಸಾಗಿಲ್ಲ. ನಿಮ್ಮ ನೋಡೋದು ಗೊತ್ತಾಗತ್ತೆ. ಸೊ ಉಮೇಶ್ ಪಡ್ಕರ್ ಅವರು ಕೂಡ ಸ್ವಾಗತ ವಹಿಸ್ತೀನಿ. ಹಾಗಾಗಿ ಇಂದ್ರಜಿತ್ ಅವ್ರಿಗೆ ಯಾವಾಗಲೂ ವಯಸ್ಸಾಗಲ್ಲ, ಅದು ಎಲ್ರಿಗೂ ಗೊತ್ತು, ಎಲ್ಲ ಮಾಧ್ಯಮದವ್ರಿಗೂ ಗೊತ್ತು, ಇಂಡಸ್ಟ್ರಿ ಅವ್ರಿಗೂ ಗೊತ್ತು ಅಲ್ವಾ. ಫ್ರೀಸರ್ ಬದುಕ್ತಾರೆ. ಸಮರ್ಜಿತ್ ಹೀರೋ ಆಗಿದ್ರು ಕೂಡ ನಿಮ್ ತಂದೆ ಹೀರೋ ತರನೇ ಇದ್ದಾರೆ. ಹಾಗಾಗಿ ಇಂದ್ರಜಿತ್ ಅವ್ರಿಗೆ ಆತ್ಮೀಯ ಸ್ವಾಗತ ಕೊಡ್ತಾ, ಹಾಗೆ ನಮ್ಮ ಯಾವುದೇ ಎಲ್ಲೇ ಸಿಕ್ಕಿದ್ರು ಕೂಡ, ಯಾವುದೇ ಕೆಲಸ ಆದ್ರೂ ಕೂಡ ನಂಗೆ ಸಂಜಯ್ ಗೌಡ್ರು ಅವ್ರು ಎಷ್ಟು ದೊಡ್ಡ ವ್ಯಕ್ತಿ ಆದ್ರೂ ಕೂಡ ಎಲ್ಲ ಸಿಕ್ಕಿದ್ರು ಕೂಡ ದಿವ್ಯಕ್ಕೆ ಹೇಳಿದಂಗೆ ವೆಂಕಟೇಶ್ವರ ಚೆನ್ನಾಗಿದ್ದೀರಾ ಅಂತ ಹೇಳ್ತಾರೆ. ಅಲ್ಲೇ ನೋಡಿ ಪ್ರೀತಿ ಬಂದ್ಬಿಡುತ್ತೆ ಅಲ್ವಾ. ಹಾಗಾಗಿ ಸಂಜಯ್ ಗೌಡ್ರು ಕೂಡ ಸ್ವಾಗತ ಕೊಡ್ತಾ, ಎಲ್ಲದಕ್ಕಿಂತ ಹೆಚ್ಚಾಗಿ ನಾವೆಲ್ಲ ಬೇಕಾದ ಸ್ನೇಹಿತರು ರಾಗಿಣಿ ನಮ್ಮವರು ಅಲ್ವಾ. ಪಾಪ ಅವ್ರು ನಮ್ಗೆ ಯಾವತ್ತೂ ಕೂಡ ಒಂದು ದಿವಸ ನಾ ಏನೇ ಕೇಳಿದ್ರು ಕೂಡ ಇಲ್ಲ ಅಂತ ಯಾವತ್ತೂ ಹೇಳಿಲ್ಲ. ಯಾವ್ದೋ ಟೀಸರ್ ಲಾಂಚ್ ಮಾಡ್ಕೊಡ್ಬೇಕು ಮೇಡಮ್, ಮಾಡ್ಕೊಡ್ತೀರ ಅಂದ್ರೆ ಬರ್ತಾರೆ. ನಮ್ಮ ಮನೆ ಫಂಕ್ಷನ್ ಅಂದ್ರೆ ಬರ್ತಾರೆ. ವೆಂಕಟೇಶ್ ಜಿ ನೀವು ಯಾವಾಗ ಬೇಕಾ ಹೇಳಿ ಮಾಡ್ಕೊಡ್ತೀವಿ ಅಂತಂದ್ರು. ನಾನು ಒಂದ್ಸರಿ ಗೋವಾಗೆ ಒಂದ್ ಯಾವ್ದೋ ಒಂದು ಅವಾರ್ಡ್ ಫಂಕ್ಷನ್ ಕರ್ಕೊಂಡು ಹೋಗಿದ್ದೆ. ಅಲ್ಲೊಂದು ಅಷ್ಟೆಲ್ಲ ಅವ್ಯವಸ್ಥೆಗಳಾಯ್ತು. ನನಗೂ ರೂಮ್ ಸಿಕ್ಕಿರಲಿಲ್ಲ, ಅವ್ರಿಗೂ ರೂಮ್ ಸಿಕ್ಕಿರಲಿಲ್ಲ. ಒಂದು ಫೋನ್ ಮಾಡ್ಬಿಟ್ಟು ಎಲ್ಲೋ 25 ಕಿಲೋಮೀಟರ್ ಪಾಪ ಅವ್ರು ಇರೋ ಜಾಗದಲ್ಲಿ ಕರೆಸಿ ಯಾರೋ ಹುಡುಗರನ್ನ ಬರಕ್ ಹೇಳಿ, ಅದಕ್ಕೆ ಸಾಕ್ಷಿ ದಿವ್ಯಕ್ಕೆ ಇದ್ರು, VCN ಮಂಜು ಇದ್ರು. ಅವರು ನಮ್ಗೆಲ್ಲ ರೂಮ್ ಮಾಡಿಕೊಟ್ಟು ಅವರೇ ಕೈಯಿಂದ ದುಡ್ಡು ಕೊಟ್ಟು ಎಲ್ಲ ಮಾಡಿ ಈ ತರ ಎಲ್ಲ ಮಾಡಬೇಡಿ ವೆಂಕಟೇಶ್ ಇವರೆಲ್ಲ ಕರೆದಿದ್ದಾರೆ ಅಂತ ಹೇಳಿ ನನಗೆ ಅಡ್ವೈಸ್ ಮಾಡಿದ್ರು. ಸೊ ರಾಗಿಣಿ ಅವರಿಗೆ ಸ್ವಾಗತ ಕೊಡ್ತಾ, ನಮ್ಮ ಸಂಸ್ಥೆಯ ನಮ್ಮ ಬೆಳೆಸೋದಲ್ಲೇ ನಮ್ಮ ಚಿಕ್ಕಪ್ಪನ ಮುಖ್ಯವಾಗಿ ಬೆಳೆಸಿದಂತಹ ಮುಖ್ಯಸ್ಥರು ಕೂಡ ವಿಜಯಮ್ಮ ಅವರು ಬಂದಿದ್ದಾರೆ. ಅಮ್ಮ ತುಂಬಾ ಹೃದಯದ ಸ್ವಾಗತ ಕೊಡ್ತೀನಿ. ಹಾಗೆ ಶೈಲಜಾ ಮೇಡಮ್ ಬಂದಿದ್ದಾರೆ. ಅಲ್ಲದೆ ಪ್ರಶಸ್ತಿ ತಗೊಂಡು ಈ ವರ್ಷ 2025ನೇ ಇಸ್ವಿ ಈ 2024ರ ಪ್ರಶಸ್ತಿ ತಗೊಂಡ್ಬಂದಿರುವಂತಹ ಪಡೆದಿರುವಂತಹ ಎಲ್ಲ ಪ್ರಶಸ್ತಿ ವಿಜೇತರು, ಪ್ರಶಸ್ತಿ ಪ್ರಾಯೋಜಕರಿಗೂ ಕೂಡ ತುಂಬು ಹೃದಯ ಸ್ವಾಗತ ಕೊಡ್ತಾ, ಮುಂದಿನ ಕಾರ್ಯಕ್ರಮನ ದಿವ್ಯಾ ಅವರು ನಡೆಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಅಕಸ್ಮಾತ್ ಯಾರು ಮತ್ತಿದ್ರೆ ಸಾರಿ ಗೊತ್ತಾಗಿಲ್ಲ, ದಯವಿಟ್ಟು ಏನು ಅನ್ಕೋಬೇಡಿ. ಥ್ಯಾಂಕ್ ಯು. ಹಾಗೆ ನನ್ನ ಎಲ್ಲರಿಗೂ ಸ್ವಾಗತ ಕೊಡ್ತೀನಿ. ಬಂದು ಕೂತ್ಕೊಬೋದು ಮುಂದೆ. ನಮ್ಮೆಲ್ಲ ವಂದನೆಗಳು. ಸೊ ನಿಮ್ಮ ಮೂಲ ಮಂತ್ರ, ಸಕ್ಸಸ್ ಸೂತ್ರ ಏನಪ್ಪ ಹೇಳಿದ್ರೆ, ಜೇನಿನ ಗೂಡು ನಾವೆಲ್ಲ, ಬೇರೆಯಾದರೆ ಜೇನಿಲ್ಲ ಎನ್ನುವಂತಹ ಮಂತ್ರವನ್ನ ಅವರ ಕುಟುಂಬದವರ ಜೊತೆಗೂ ಜಪಿಸ್ತಾ, ಮಾಧ್ಯಮದವರು ನಿರ್ಮಾಪಕರ ಜೊತೆಗೂ ಅದನ್ನೇ ಮುಂದುವರಿಸಿದ್ದಾರೆ. ಶುಭವಾಗಿ ನಿಮ್ಗೆ ಮತ್ತು ನಿಮ್ಮ ಸಂಸ್ಥೆಗೆ ಎಂದೆನ್ನುತ್ತಾ ಈಗ ವಿದ್ಯುಕ್ತವಾಗಿ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸಬೇಕಾಗಿ ಸವಿನಯ ಪ್ರಾರ್ಥನೆ. 25ನೇ ತಾರೀಕೆ ನಾವು ಆಚರಿಸುವಂತದ್ದು. ಮುಂದಿನ ವರ್ಷ ಸುಧೀಂದ್ರ ವೆಂಕಟೇಶ್ ಅವರ 75ನೇ ವರ್ಷದ ಬೆಳಗುತ್ತಿದೆ. ಮುಂದೆಯೂ ಬೆಳಗಲಿ ಬಹಳಷ್ಟು ಜನರ ವಿಜಯಮ್ಮ. ಮೀನಾಕ್ಷಿ ಜಯರಾಮ್ ಅವರು ದಯಮಾಡಿ ಆಸೀನರಾಗಬೇಕು ಪ್ರಶಸ್ತಿಯನ್ನ ಸ್ವೀಕರಿಸಲಿಕ್ಕೆ. ಅಣ್ಣ ಮಧ್ಯದಲ್ಲಿ ಓಡಾಡ್ಬಿಟ್ರು. ಸುಧೀಂದ್ರ ಅವರ ಅಳಿಯ ಶ್ರೀಧರ್ ಮತ್ತು ಮಗಳು ಶಿಲ್ಪ ವೇದಿಕೆಗೆ ಆಗಮಿಸಲಿದ್ದಾರೆ. ಸುನಿಲ್ ಅವರು, ಅವರ ಮಗ ಸುನಿಲ್ ಅವರು ಕೂಡ ವೇದಿಕೆಯಲ್ಲಿರಬೇಕು. ಹೆಸರಾಂತ ನಿರ್ದೇಶಕರಾದಂತಹ ಜಯರಾಮ್ ಅವರ ಧರ್ಮಪತ್ನಿ ಮೀನಾಕ್ಷಿ ಜಯರಾಮ್ 1986ರಲ್ಲಿ ಸ್ಟೇಜ್ ಮೇಲಿರುವಂತ ಗಣ್ಯರಿಗೆ ನನ್ನ ವಂದನೆಗಳು. ಸುಧೀಂದ್ರ ಅವರು ನನ್ನ 1987ರಲ್ಲಿ ಸುಧೀಂದ್ರ ಮತ್ತೆ ವೆಂಕಟೇಶ್ ಇಬ್ರು ಮನೆಗೆ ಬಂದಾಗ ನಾವು ವಿಷ್ಣುವರ್ಧನ್ ಪಿಕ್ಚರ್ ಮಾಡ್ಬೇಕಾಗಿತ್ತು. ಅವಾಗ ಏನ್ ಮಾಡಿದ್ರು, ಇವರು PRO ಅಂತ ಇಂಟ್ರಡ್ಯೂಸ್ ಮಾಡಿದ್ರು. ಹಾಗೆ ಹೇಳಿದ್ರು, ನಮಗೂ ಪ್ರೊಡ್ಯೂಸರ್ಗೂ ಮಾಧ್ಯಮದವರೆಗೂ ಅಥವಾ ಜನಕ್ಕೂ ಮಧ್ಯೆ ಇರುವಂತ ಬ್ರಿಡ್ಜ್ ಇವರಿಗೆ ಇವರೇ ನಮ್ಗೆ ಪತ್ರಕರ್ತರು ಎಲ್ರಿಗೂ ವಿಚಾರನ ನಾವ್ ಯಾವ ಆರ್ಟಿಸ್ಟ್ ಆಗ್ತೀವಿ, ಯಾವ ಸಿನಿಮಾ ಮಾಡ್ತೀವಿ ಅನ್ನೋದನ್ನ ಹೇಳುವಂತ ಮಧ್ಯವರ್ತಿ. ಆದ್ರೆ ಇವರು PRO ಅಂತ. ನನಗೆ ಸುಧೀಂದ್ರ ಅವ್ರ ಕಂಡ್ರೆ ಬಹಳ. ಮತ್ತೆ ನನಗೆ ಸ್ಟೇಟ್ ಅವಾರ್ಡ್ಗಳು 3-4 ಸರಿ ನಮ್ಮ ಸಂಸ್ಥೆಗೆ ಬಂದಿದ್ರು ಸಹ ಇವತ್ತು ನಾನು ತಗೊಳ್ಳೋದು ಸ್ಟೇಟ್ ಅವಾರ್ಡ್ ಸಂವಾದದ್ದು ಅಂತ ನನ್ಗೆ ಅನ್ನಿಸ್ತಾ ಇದೆ. ಜೊತೆಗೆ
ನಮ್ಮ ಡೈರೆಕ್ಟರ್ಗೆ ಈ ವೇದಿಕೆ ಕೊಟ್ಟಿರುವಂತದನ್ನ ಅವ್ರಿಗೆ ಅರ್ಪಣೆ ಮಾಡ್ತೀನಿ. ಯಾಕೆಂದ್ರೆ ಅವರು ನಿರ್ಮಾಪಕರನ್ನು ಮಾಡದೇ ಇದ್ದಿದ್ರೆ ನನಗೆ ಈ ಸ್ಟೇಜಲ್ಲಿ ನನಗೆ ಅಧಿಕಾರ ಸಿಗ್ತಾ ಇರ್ಲಿಲ್ಲ. ನಾನು ಕೆ.ವಿ. ಜಾರಾಮ್ ಅವರಿಗೆ ಈ ಪ್ರಶಸ್ತಿನ ಅರ್ಪಿಸ್ತೀನಿ. ಅವ್ರಿಗೆ ಹೊಸಬರಿಗೆ ಚಾನ್ಸ್ ಕೊಡೋದು ತುಂಬಾ ಇಷ್ಟ ಇತ್ತು. ತುಂಬಾ ಜನ ಅಸಿಸ್ಟೆಂಟ್ ಮಾಡಿಸಿದ್ರು, ಡೈಲಾಗ್ ರೈಟರ್ ಬರೆದ್ರು, ಸಾಂಗ್ ಲಿರಿಕ್ಸ್ ಬರ್ಸಿದ್ರು. ನಮ್ಮ ನಾಗೇಂದ್ರ ಪ್ರಸಾದೇ ಸಾಕ್ಷಿ. ಮತ್ತೆ ಎಡಿಟರ್ನ ಅಸಿಸ್ಟೆಂಟ್ ಇದ್ರೆ ಎಡಿಟರ್ ಮಾಡ್ತಾ ಇದ್ರು. ಮ್ಯೂಸಿಕ್ ಡೈರೆಕ್ಟರ್ನ ಕರ್ಕೊಂಡ್ಬಂದ್ರು. ಮೆಡ್ರಾಸ್ ಇಂದ ಸಂಗೀತ ರಾಜ ಅನ್ನೋರ್ನ ಪ್ರತಿಯೊಬ್ಬರನ್ನು ಇಂಟ್ರೊಡ್ಯೂಸ್ ಮಾಡಬೇಕು, ಅಸಿಸ್ಟೆಂಟ್ ಏನ್ ಮಾಡ್ಬೇಕು ಅನ್ನೋದೇ ಅವ್ರ ಉದ್ದೇಶ ಇತ್ತಿತ್ತು. ಅವ್ರಿಗೆ ನಾನು ಇದನ್ನ ಅರ್ಪಣೆ ಮಾಡ್ತಾ ಇದ್ದೀನಿ. ಪ್ರತಿ ವರ್ಷನೂ ಎಷ್ಟು ಜನವರಿ 1ನೇ ತಾರೀಕು ಯಾವಾಗ ಬರುತ್ತೋ 12:30 1 ಗಂಟೆ ಅಷ್ಟರಲ್ಲಿ ಅವ್ರ ಮನೇಲಿ ನಾವು ನಮ್ಮ ಚಿಕ್ಕಪ್ಪ ಇರ್ತಾ ಇದ್ವಿ. ಅವ್ರಿಗೆ ಒಂದು ಎಷ್ಟೋ ಒಂದು ಗೋಣಿ ಮಾಡಿಸ್ಕೊಂಡು ಅಂತಂದ್ರೆ ಆ ವರ್ಷ ಪೂರ್ತಿ ಚೆನ್ನಾಗಿರುತ್ತೆ ಅಂತ ಹೇಳಿ ಅವ್ರ ಭಾವನೆ ಇತ್ತು. ಹಾಗಾಗಿ ಈಗ ಆ ಟೈಮಲ್ಲಿ ನೆನೆಸ್ಕೊಳ್ತಾ ಎಷ್ಟೋ ವರ್ಷ ದುಡ್ಡು ಕೊಟ್ಟಿದ್ದಾರೆ. ಅಂದ್ರೆ ಕೆಲಸನೂ ಕೊಡ್ತಾ ಇದ್ರು, ಸಂಬಳನೂ ಕೊಡ್ತಾ ಇದ್ರು, ಇದು ಎಕ್ಸ್ಟ್ರಾ 1ನೇ ತಾರೀಕು ಬೋನಸ್ ಕೊಡ್ತಾ ಇದ್ರು. ಅವ್ರಿಗೇನು ಅಂತಂದ್ರೆ ಇಡೀ ವರ್ಷ ಚೆನ್ನಾಗಿರುತ್ತೆ ಅನ್ನೋ ಒಂದು ಆಸೆ ಇರ್ತಿತ್ತು. ಅದನ್ನ ಮೀನಾಕ್ಷಿ ಮೇಡಮ್ ಅವರು ನೆರವೇರಿಸ್ಕೊಡೋದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಮೇಡಮ್. ವೆಂಕಟೇಶ್ ಅವ್ರು ತುಂಬಾ ದೊಡ್ಡ ಮಾತು ಹೇಳಿದ್ರು. ನಾವ್ ಆಗ ಬರೀ 100 ರೂಪಾಯಿ ಅಷ್ಟೇ ಕೊಡ್ತಾ ಇದ್ದಿದ್ದು. ಹೋಗ್ತಾ 500 ಆಗಿರ್ಬೋದು, 1000 ಆಗಿರ್ಬೋದು, 100 ರೂಪಾಯಿ ಫಸ್ಟ್ ಕೊಡ್ತಾ ಇದ್ರು 87 ನಲ್ಲಿ. ಆಗ ಬಂದಾಗ ನಾವು ಖುಷಿಯಾಗಿ ವೆಂಕಟೇಶ್ ಅವರು ಲೂನಾದಲ್ಲಿ ಕರ್ಕೊಂಡ್ಬಂದು ಖುಷಿಯಾಗಿ ಸುಧೀಂದ್ರ ಅವ್ರನ್ನ ಕರ್ಕೊಂಡು ಹೋಗಿ ಬರ್ತಾ ಇದ್ರು. ನಮ್ಗೆ ತುಂಬಾ ಸಂತೋಷ. ಇವತ್ತು ನನಗೆ ಪ್ರಶಸ್ತಿ ಸಿಕ್ಕಿರೋದು ನಾನು ತಗೊಂಡಿದ್ದೀನಿ. ಮಾಜಿ ಪ್ರಧಾನಿ ದೇವೇಗೌಡರ ಹತ್ರನೂ ತಗೊಂಡಿದ್ದೀನಿ, ರಂಜಿತಾಗೆ ಅನೇಕ ಮಿನಿಸ್ಟರ್ಗಳ ಹತ್ರ ತಗೊಂಡಿದ್ರು. ಅದಕ್ಕಿಂತ ಅದ್ರ ಲೆವೆಲಿನ ಪ್ರಶಸ್ತಿ ಅಂತ ನನ್ಗೆ ಅನಿಸ್ತಾ ಇದೆ. ನಿಮ್ಮ ಈ ಅಭಿಮಾನದ ಚಲನಚಿತ್ರ ಪತ್ರಕರ್ತರು ದಯಮಾಡಿ ಆಸೀನರಾಗಬೇಕು. ಕೆ.ಜೆ. ಕುಮಾರ್ ಅವರು ಕೆ.ಜೆ. ಕುಮಾರ್ ಮೂಲತಃ ಸಾಂಸ್ಕೃತಿಕ ನಗರಿ ಮೈಸೂರಿನವರು. ಕೆ.ಜೆ. ಕುಮಾರ್ ಅವರು 15ನೇ ವರ್ಷಕ್ಕೆ ಪತ್ರಿಕಾ ರಂಗಕ್ಕೆ ಪ್ರವೇಶ ಮಾಡಿದವರು. ಮೈಸೂರಿನಲ್ಲಿ ವಿಜಯ ಅನ್ನೋ ಒಂದು ಪತ್ರಿಕೆಯಲ್ಲಿ ಪತ್ರಕರ್ತರಾಗುವ ಮುಖೇನ ಪತ್ರಕರ್ತರ ವೃತ್ತಿಗೆ ಪಾದಾರ್ಪಣೆ ಮಾಡ್ತಾರೆ. ಶುಭಮಾರಿ ಎಂದು ಹಾರೈಸಿದ ಡಿ.ವಿ. ಸುಧೀಂದ್ರ ನನಗೆ ಡೇ 1ನಿಂದ ಪರಿಚಯ. ಇನ್ಫ್ಯಾಕ್ಟು ನಾವೇ ಅವರೇ ಉತ್ತೇಜಕರು. ಆಗ ಶೂಟಿಂಗ್ ಮದ್ರಾಸ್ ಬಿಟ್ಟರೆ ಮೈಸೂರೇ. 4 ಶೂಟಿಂಗ್ ನಡೀತಾ ಇರ್ತೀವಿ. ನಮ್ಮನೆಯಲ್ಲೇ ಕರ್ಕೊಂಡೋಗಿ, ನಮ್ಮನೆಯಲ್ಲೇ ಮಲಗಿಸಿ, ನಮ್ಮನೆಯಲ್ಲೇ ಊಟ ಹಾಕಿಸಿ ಅವ್ರಿಗೆ ಅವ್ರು ಬೆಳೆದವರು. ಬಟ್ ಅವ್ರು ಬೆಳೆದಿದ್ದು ಮಾತ್ರ ಒಳ್ಳೆ ಹೃದಯವಂತರಾಗಿ, ಅವ್ರು ಹುಟ್ಟುವಾಗೆ ರಾಘವೇಂದ್ರ ಚಿತ್ರವನ್ನು ಇವತ್ತು ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾರೆ. ಕನ್ನಡ ಚಿತ್ರರಂಗಕ್ಕೆ ಅದು ದೊಡ್ಡ ಕೊಡುಗೆ ಕೂಡ. ಈ ವೆಂಕಟೇಶು, ಸುನೀಲು, ವಾಸು ಅವರ ಅಮೋಘ ಕೆಲಸ ಮಾಡ್ತಾರೆ. ಬಾಕಿದ್ದೆಲ್ಲ ರಾಜ್ಯ ವೆಂಕಟೇಶ್ ಗೊತ್ತು. ಥ್ಯಾಂಕ್ ಯು ಸರ್. ಪ್ರಶಸ್ತಿ ಬರುತ್ತಾರೆ. ಕೃಷ್ಣ ಪ್ರಣಯ ಸಖಿ ಚಿತ್ರದ ಸಂಗೀತ ನಿರ್ದೇಶನಕ್ಕಾಗಿ ಈ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಎಂ.ಎಸ್. ರಾಮಯ್ಯ ಅವರ ಕುಟುಂಬಸ್ಥರು ಕೊಡುವಂತಹ ಪ್ರಶಸ್ತಿ ಇದಾಗಿದೆ. 2006ರಲ್ಲಿ ಆಟೋಗ್ರಾಫ್ ಪ್ಲೀಸ್ ಮೂಲಕ ಸಂಗೀತ ನಿರ್ದೇಶಕರಾಗಿ ಚಿತ್ರರಂಗ ಪಾದಾರ್ಪಣೆ ಮಾಡ್ತಾರೆ ಅರ್ಜುನ್ ಜನ್ಯ ಅವರು. ಆನಂತರ ಬಿರುಗಾಳಿ, ಸಂಚಾರಿ, ಅಲೆಮಾರಿ, ಕೆಂಪೇಗೌಡ ಸಿನಿಮಾ ಒಂದು ಬಂತು. ಒಂದು ಹೊಸ ಕ್ರಾಂತಿಯೇ ಸೃಷ್ಟಿಯಾಯಿತು ಅವರ ಜೀವನದಲ್ಲಿ ಕೂಡ. ಮುಕುಂದ ಮುರಾರಿ, ಭಜರಂಗಿ, ಅಧ್ಯಕ್ಷ, ವಿಕ್ಟರಿ, ಮಾಣಿಕ್ಯ, ರಾಬರ್ಟ್, ಹೀಗೆ 10 ಹಲವು ಅದ್ಭುತವಾದಂತಹ ಚಿತ್ರಗಳಲ್ಲಿ ಅವರ ಸಂಗೀತ ನಿರ್ದೇಶನ ವಿಜೃಂಭಿಸಿದೆ. ಕನ್ನಡ ಎ.ಆರ್. ರೆಹಮಾನ್ ಅಂತಾನೆ ಪ್ರಸಿದ್ಧರಾಗಿದ್ದಾರೆ ಇವರು. ಪ್ರಸ್ತುತ ಶಿವರಾಜ್ ಕುಮಾರ್. ಎಲ್ಲರೂ ನಮಸ್ಕಾರ. ಥ್ಯಾಂಕ್ ಯು ಗುರುತಿಸಿ ನನಗೆ ಈ ಒಂದು ತುಂಬಾ ಗೌರವನೀಯವಾದ ಶ್ರೀ ರಾಘವೇಂದ್ರ ಚಿತ್ರವಾಣಿ ಪ್ರಶಸ್ತಿ ನೀಡಿರೋದು. ಬಹಳ ಚಿಕ್ಕವನ್ನ ನನ್ನ ಬಗ್ಗೆ ಎಲ್ಲ ಮಾತಾಡೋದಕ್ಕೆ. ಇಂಡಸ್ಟ್ರಿ
ಬಂದು 20 ವರ್ಷ ಆಯಿತು. ನಾನು ಬಂದಿದ್ದ ಮೊದಲನೇ ಸಿನಿಮಾದಲ್ಲಿ ನಿಮ್ಮೆಲ್ಲರೂ ನೋಡ್ತಾ ನಿಮ್ಮೆಲ್ಲರ ಆಶೀರ್ವಾದದಿಂದ ಇವತ್ತಿಲ್ಲರೂ ಬಂದಿದ್ದೀನಿ. ಡಾಕ್ಟರ್ ವೆಂಕಟೇಶ್ ಅವರಿದ್ದಾರೆ, ಎಲ್ಲರಿಗೂ ಇಲ್ಲಿ ಇಲ್ಲಂತೆಲ್ಲ ಹಿರಿಯರಿಗೂ ನಮಸ್ಕಾರ ನೀಡ್ತು. ಥ್ಯಾಂಕ್ ಯು ಸೊ ಮಚ್ ಮೇಡಮ್, ಥ್ಯಾಂಕ್ ಯು ಆ್ಯಂಡ್ ಆಲ್ ದಿ ಬೆಸ್ಟ್ ಅನುರಾಧ ಭಟ್ ಮೇಡಮ್, ನೀವು ಕೂಡ ಕಂಗ್ರ್ಯಾಚುಲೇಷನ್ಸ್, ಆಲ್ ದಿ ಬೆಸ್ಟ್. ನಮಸ್ಕಾರ. ಇಲ್ಲಿ ನಮ್ಮ ಡೈರೆಕ್ಟರ್ ಇದ್ದಾರೆ ಶ್ರೀನಿವಾಸ್ ರಾಜ್ ಅವರು, ನೋಡಿಲ್ಲ ಸಾರಿ, ನಾಗೇಂದ್ರ ಪ್ರಸಾದ್ ಅಣ್ಣ ಇದ್ದಾರೆ. ಈ ಸಿನಿಮಾನ ನಿರ್ದೇಶಕರು ಹಾಗೂ ಸಾಹಿತಿ ಇವರಿಬ್ಬರಿಗೆ ಈ ಪ್ರಶಸ್ತಿ ಖಂಡಿತವರು ನಾನು ಅರ್ಪಿಸ್ತೀನಿ. ಅವರಿಬ್ಬರಿಂದ ಈ ಪ್ರಶಸ್ತಿ ನನಗೆ ಗೊತ್ತಾಗ್ತಿಲ್ಲ. ಬರ್ಮಾಡ್ಕೊಳ್ತಾ ಇದ್ದೇನೆ. ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಕುಟುಂಬದವರಿಂದ ಕೊಡಮಾಡುವಂತಹ ಒಂದು ಪ್ರತಿಷ್ಠಿತ ಪ್ರಶಸ್ತಿ, ಹೆಸರಲ್ಲೇ ಒಂದು ಪವರ್ ಇದೆ. ಡಾಕ್ಟರ್ ರಾಜ್ಕುಮಾರ್ ಪ್ರಶಸ್ತಿ ಅತ್ಯುತ್ತಮ ಗಾಯಕಿಗೆ ಕೊಡುವಂತಹ ಪ್ರಶಸ್ತಿ. ಈ ವರ್ಷ ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಕೋಗಿಲೆ ಕಂಠದ ಗಾಯಕಿ ನಮ್ಮ ಪ್ರೀತಿಯ ಅನುರಾಧ ಭಟ್ ಅವರನ್ನ ವೇದಿಕೆಗೆ ಬರ್ಮಾಡ್ಕೊಳ್ಳೋಣ. ಕನ್ನಡದ ಜನಪ್ರಿಯ ಗಾಯಕಿಯರಲ್ಲಿ ಒಬ್ಬರಾದಂತಹ ಅನುರಾಧ ಭಟ್ ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ, ಮರಾಠಿ, ಪಂಜಾಬಿ ಸೇರಿದಂತೆ 17 ಭಾಷೆಗಳಲ್ಲಿ 5,000ಕ್ಕೂ ಹೆಚ್ಚು ಹಾಡುಗಳನ್ನ ಹಾಡಿದ್ದಾರೆ. ಭಾರತ ಸೇರಿದಂತೆ ಅಮೆರಿಕ, ಹಾಂಗ್ಕಾಂಗ್, ದಯಮಾಡಿ ಕುಳಿತುಕೊಳ್ಬೇಕು, ಎಸ್, ಹಾಂಗ್ಕಾಂಗ್, ಲಂಡನ್, ಉಗಾಂಡ, ಆಸ್ಟ್ರೇಲಿಯಾ, ನೇಪಾಳ, ಕುವೈತ್ ಮುಂತಾದ ದೇಶದಲ್ಲಿ ನಡೆದ ಸಂಗೀತ ಕಾರ್ಯಕ್ರಮಗಳಲ್ಲಿ ಸಂಗೀತ ಸುವೆಯನ್ನ ಹರಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ರಾಜ್ಯ ಸರ್ಕಾರದಿಂದ ಅತ್ಯುತ್ತಮ ಗಾಯಕಿ ಪ್ರಶಸ್ತಿ, 3 ಬಾರಿ ಫಿಲ್ಮ್ ಫೇರ್ ಪ್ರಶಸ್ತಿ, ಮಿರ್ಚಿ ಮ್ಯೂಸಿಕ್ ಪ್ರಶಸ್ತಿ ಮುಂತಾದ ಹಲವು ಪ್ರಶಸ್ತಿಗಳನ್ನ ತಮ್ಮದಾಗಿಸಿಕೊಂಡಿದ್ದಾರೆ. ಕರುನಾಡ ಕೋಗಿಲೆ ಸ್ವರ ಮಾಧುರಿ. ಇಂತಹ ಪ್ರತಿಷ್ಠಿತ ಪ್ರಶಸ್ತಿಯನ್ನು ಸ್ವೀಕರಿಸೋದಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಶ್ರೀ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆಗೆ ಹಾಗೆ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಕುಟುಂಬಕ್ಕೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಡಾಕ್ಟರ್ ರಾಜ್ಕುಮಾರ್ ಸರ್ ಅವರ ಹೆಸರಿನಲ್ಲಿ ಪ್ರಶಸ್ತಿ ತಗೊಂಡ ಮೇಲೆ ಅವರದೇ ಒಂದು ಸುಂದರವಾದ ಹಾಡನ್ನ ಒಂದು 2 ಸಾಲ ಹಾಡ್ತೀನಿ. ಜೀನಿನ ಮಳೆಯು ಹಾಲಿನ ಮಳೆಯು ಸುಧೆಯು ಕನ್ನಡ ಸವಿನುಡಿಯು ವಾಣಿಯ ವೀಣೆಯ ಸ್ವರ ಮಾಧುರ್ಯು ಸುಮಧುರ ಸುಂದರ ನುಡಿಯು ಆಹಾ ಜೀನಿನ ಮಳೆಯು ಹಾಲಿನ ಮಳೆಯು ಸುಧೆಯು ಕನ್ನಡ ಕಾರ್ಯಕ್ರಮ ಇದು ಹೋಗ್ಬೇಕಾಯ್ತು ಬೇರೆ ಕಡೆಗೆ, ಇಲ್ಲ ಮೇಡಮ್ ಒಂದು ಅರ್ಧ ಮುಕ್ಕಾಲು ಗಂಟೆ ಬಂದ್ಬಂದಿ ಅಂತಂದ್ರು. ಹಾಗಾಗಿ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತಾ, ಪಾರ್ವತಮ್ಮನವರು ನಮ್ಮ ಕಂಪನಿಗೆ ನಿರ್ಮಾಪಕಿ ಅವಾರ್ಡ್ ತಗೊಳಕ್ ಬಂದಾಗ ಅವತ್ತು ಅನೌನ್ಸ್ ಮಾಡಿದಂತ ರಾಜ್ಕುಮಾರ್ ಅವರ ಹೆಸರಿಗೆ ಗಾಯಕರಿಗೆ ಅನೌನ್ಸ್ಮೆಂಟ್ ಮಾಡಿದ್ದು, ಅವತ್ತು ಹೇಳಿದ್ದು ನೆನಪಿದೆ, ಅವತ್ತು ಅದೊಂದು ಮಾಹಿತಿನೂ ಇದೆ. ಸರ್ಕಾರದವರು ರಾಜ್ಕುಮಾರ್ ಹೆಸರಲ್ಲಿ ಪ್ರಶಸ್ತಿ ಕೊಡ್ತಿರೋದು ಬಿಟ್ರೆ ಬೇರೆ ಸಂಸ್ಥೆಯನ್ನ ಕೊಡ್ತಿದ್ದಾರೆ. ಆದ್ರೆ ರಾಯಲ್ ಹೆಸರಲ್ಲಿ ಕೊಡ್ತಿರೋದಕ್ಕೆ ರಾಘವೇಂದ್ರ ಚಿತ್ರವಾಣಿಗೆ ನನ್ನ ಪರ್ಮಿಷನ್ ಇದೆ. ಈ ವರ್ಷದಿಂದ ನಾನು ನೆಕ್ಸ್ಟ್ ಮುಂದಿನ ವರ್ಷದಿಂದ ಒಬ್ಬ ಗಾಯಕರು ಕೊಡಿ ಅಂತ ಹೇಳಿ ಮಾಡಿದಂತ ಪ್ರಶಸ್ತಿ ಅವತ್ತಿಂದ ಇವತ್ತರೆಗೂ ಅವ್ರ ಕುಟುಂಬದವ್ರು ಕೊಟ್ಕೊಂಡ್ ಬರ್ತಿದ್ದಾರೆ. ಅವ್ರ ಕುಟುಂಬಕ್ಕೆ ತುಂಬಾ ಹೃದಯದ ಧನ್ಯವಾದಗಳು ತಿಳಿಸ್ತೀನಿ. ಥ್ಯಾಂಕ್ ಯು. ಅಭಿಮಾನದಿಂದ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೇವೆ ಶೇಷಾದ್ರಿ ಪ್ರಶಸ್ತಿಯನ್ನ ಸ್ವೀಕರಿಸುತ್ತಾರೆ. ಓಂ ಪ್ರಕಾಶ್ ರಾವ್ ಅವರು ಎಲ್ಲಿರ್ತಾರೆ ಅಲ್ಲಿ ನಗುವಿನ ಅಲೆ ಇದ್ದೇ ಇರುತ್ತೆ. ನಟಿಸ್ತಾರೆ, ನಟನೆ ಮಾಡಿಸ್ತಾರೆ, ನಿರ್ದೇಶನ ಕೂಡ ಮಾಡ್ತಾರೆ. ಓಂ ಪ್ರಕಾಶ್ ರಾವ್ ಅವರು ಖ್ಯಾತನಟ MS ರಾವ್ ಅವರ ಸುಪುತ್ರರು ಓಂ ಪ್ರಕಾಶ್ ರಾವ್ 1978ರಲ್ಲಿ ವೈ.ಆರ್. ಸ್ವಾಮಿ ನಿರ್ದೇಶನದ ಸವತಿಯ ನೆರಳು ಚಿತ್ರದ ಮುಖೇನ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಚಿತ್ರರಂಗ ಪ್ರವೇಶ ಮಾಡ್ತಾರೆ. ನಂತರ ವಿ. ಸೋಮಶೇಖರ್, ವಿಜಯ ರೆಡ್ಡಿ, KSR ದಾಸ್ ಅವರ ಬಳಿ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಾರೆ. ರಾಘವೇಂದ್ರ ಸರ್ ಮತ್ತೆ ರಾಗಿಣಿಯ ಬಿಟ್ಟು ಮಿಕ್ಕಿದ ಹಿರಿಯರಿಗೆ ಎಲ್ಲರಿಗೂ ನಮಸ್ಕಾರ. ನನಗೊಂದಿನ ಸುಧೀರ ವೆಂಕಟೇಶ್ ಅವ್ರು ಫೋನ್ ಮಾಡಿದ್ರು, ಮಾಡಿಬಿಟ್ಟು ಈ ಥರ ನಿಮಗೆ ವಿಷ್ಣು ಸರ್ ಪ್ರಶಸ್ತಿ ಕೊಡ್ತೀನಿ ಅಂದರು. ನಾನು ಬೈದೆ ಅವ್ರಿಗೆ, ಏನು ಸರ್ ಬುದ್ಧಿ ಇದೆ, ಯಾರು ಮಾಡಿದ್ದೀರಾ ನೀವು ಫೋನು ಅಂತ ಹೇಳಿದೆ ನಾನು.
ಇಲ್ಲ ಸರ್ ನೀವು ಓಂ ಪ್ರಕಾಶ್ ತಾನೇ ಅಂತಂದ್ರು. ನಾನು ಹೇಳಿದೆ ನಾನು ಓಂ ಪ್ರಕಾಶ್ ನನಗೂ ನಿಮ್ಗೆ ಗೊತ್ತಾ ಅಂತ ಕೇಳಿದೆ. ನನಗೆ ನಿಜವಾಗ್ಲೂ ತುಂಬ ಆಶ್ಚರ್ಯ ಆಯಿತು. ಚಿತ್ರರಂಗಕ್ಕೆ ಬಂದು ಇಷ್ಟು ವರ್ಷ ಆಯಿತು, ನನ್ನ ಪ್ರಪ್ರಥಮ ಅವಾರ್ಡ್ ಇದು. ನನಗೆ ತುಂಬ ಖುಷಿ ಆಗ್ತದೆ. ನಿಮ್ಮಿಂದ ಎಲ್ಲ ನಿಂತ್ಕೊಂಡಿರ್ತಾರೆ ಪ್ರಶಸ್ತಿ. ನಾನು ರಾಯ ಭಕ್ತ ಮತ್ತು ವಿಷ್ಣು ಸರ್ಗೆ ತುಂಬ ಭಕ್ತ. ನಾನು ಇಂಡಸ್ಟ್ರಿಗೆ ಬಂದಿದ್ದೆ ವಿಷ್ಣು ಸರ್ ಫ್ಯಾನ್ ಆಗಿ. ನಂಗೆ ತುಂಬ ಖುಷಿ ಆಗ್ತಿದೆ ಇವತ್ತು ನಿಜವಾಗ್ಲು. ಆಮೇಲೆ ನಮ್ಮ ಸುಧೀಂದ್ರ ಸರ್ ನಾನು ಅಸಿಸ್ಟೆಂಟ್ ಡೈರೆಕ್ಟರ್ ಬಂದಾಗ ನನಗೆ ತುಂಬ ಬುದ್ಧಿ ಹೇಳಿ ಹೀಗಿರಬೇಕು ಹೀಗೆ ನಡ್ಕೋಬೇಕು ಅಂತೇಳಿ ತುಂಬ ದಾರಿದೀಪವಾಗಿದ್ದಾರೆ. ನನಗೆ ತುಂಬ ಸಹಾಯಕರಾಗಿದ್ದಾರೆ. ಅವರ ಆಶೀರ್ವಾದ ನಮ್ಮ ತಂದೆ ಸಮಾನವಾಗಿ ಅದನ್ನು ತಗೊಂಡು ನಾನು ಅದನ್ನು ಪಾಲನೆ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಟಿಯರನ್ನ ಗುರುತಿಸಿ ಗೌರವಿಸುವ ಸಲುವಾಗಿ ನೀಡುವಂತಹ ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಹಿರಿಯ ನಟಿ ಶ್ರೀಮತಿ ರೇಖಾ ರಾವ್. ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಶ್ರೀಮತಿ ರೇಖಾ ರಾವ್ ಅವರು. ಪ್ರೀತಿಯಿಂದ ರೇಖಾ ಮೇಡಮ್ ಅವರನ್ನ ವೇದಿಕೆಗೆ ಬರಮಾಡ್ಕೊಳ್ತಾ ಖ್ಯಾತ ಅಭಿನೇತ್ರಿ ಡಾಕ್ಟರ್ ಜಯಮಾಲಾ ಎಚ್.ಎಂ. ರಾಮಚಂದ್ರ ಪ್ರಶಸ್ತಿ. ಹಿರಿಯ ನಟಿಗೆ ಕೊಡಮಾಡುವಂತಹ ಈ ಪ್ರಶಸ್ತಿಯನ್ನ ಸ್ವೀಕರಿಸಲಿದ್ದಾರೆ ಶ್ರೀಮತಿ ರೇಖಾ ರಾವ್. ದಯಮಾಡಿ ಆಸೀನರಾಗಬೇಕಾಗಿ ಕೋರ್ಕೊಳ್ತಾ ಮೂಲತಃ ಶಿವಮೊಗ್ಗದವರು ರೇಖಾ ರಾವ್ ಅವರು 7ನೇ ವಯಸ್ಸಿನಲ್ಲಿ ಮುಂಬೈನಲ್ಲಿ ಹೆಸರಾಂತ ನಾಟಕದಲ್ಲಿ ಅಭಿನಯಿಸುವ ಮುಖೇನ ನಟಿಯಾದಂಥವರು. ಜಿ.ವಿ. ಅಯ್ಯರ್ ಅವರ ಹಂಸಗೀತೆ ಚಿತ್ರದ ಮುಖೇನ ಕನ್ನಡ ಚಿತ್ರರಂಗಕ್ಕೆ ಅವರು ನಾಯಕಿಯಾಗಿ ಪ್ರವೇಶಿಸುತ್ತಾರೆ. ಆನಂತರ ಜಿ.ವಿ. ಅಯ್ಯರ್ ಅವರ ಬಹುತೇಕ ಚಿತ್ರಗಳು ಪುಟ್ಟಣ ಕಂದವರ ಮಾನಸ ಸರೋವರ ಮಂಡಲ ಮಧ್ಯದೊಳಗೆ ಚಿತ್ರಗಳಲ್ಲಿ ಅತ್ತಿಗೆ ತಕ್ಕ ಸೊಸೆ ಜಾರಿ ಬಿದ್ದ ಜಾಣ ಸೇರಿದಂತೆ ಕನ್ನಡದ ಸೂಪರ್ ಹಿಟ್ ಚಿತ್ರಗಳಲ್ಲಿ ಮರಾಠಿ ನಮಸ್ಕಾರ. ಮೊದಲನೇದಾಗಿ ಇವತ್ತು ಗಣತಂತ್ರ ದಿವಸ ನಿಮ್ಗೆಲ್ರಿಗೂ ಶುಭಾಶಯಗಳು. ಅದೇ ಮಾತಾಡೋದಂದ್ರೆ ಸ್ವಲ್ಪ ಕಠಿಣ, ಯಾಕಂದ್ರೆ ಯಾವಾಗಲೂ ಡೈರೆಕ್ಟರ್ ಏನ್ ಹೇಳ್ತಾರೆ ಅದೇ ಮಾತಾಡಿ ಇರುವಾಗ ಇಂಥ ಸಂದರ್ಭದಲ್ಲಿ ಒಂಥರ ಏನ್ ಹೇಳ್ಬೇಕು ಅಂತ ಗೊತ್ತಾಗಲ್ಲ. ಅಲ್ಲ, ಸುಧೀಂದ್ರ ಅವರ ಮೊದಲನೇ ಇದು ಸೊಸೈಟಿ ಸೊಸೈಟಿ ಸೌಭಾಗ್ಯನ ಫಸ್ಟ್ ಟೈಮ್ ಮಾಡಿದ. ಅದಾದ್ಮೇಲೆ ಅತ್ತಿಗೆ ತಕ್ಕ ಸೊಸೆ. ಸೊ ಸುಧೀಂದ್ರ ಅವರ ನನ್ನ ಜರ್ನಿ ಹೆಚ್ಚು ಕಮ್ಮಿ ಒಂದೇ ಸಲ ಶುರುವಾಗಿದೆ. ಅತ್ತಿಗೆ ತಕ್ಕ ಸೊಸೆ ನಾನು ಫಸ್ಟ್ ಅಂದ್ರೆ ಇದು ಮೇನ್ ಸ್ಟ್ರೀಮ್ ಸಿನಿಮಾ ಅಲ್ಲೇ ಇದು ಸಿನಿಮಾ ಮಾಡಿದ್ದು. ಅಂಡ್ ಅಂದ್ರೆ ಒಟ್ಟಿಗೆ ಬೆಳೆದಿದ್ದೀವಿ ಹೆಚ್ಚು ಕಮ್ಮಿ. ಬಟ್ ಅವರು ಇಲ್ಲೇ ಇದ್ರು. ನಾನಿದು ಮತ್ತೆ ಮುಂಬೈಗೆ ವಾಪಸ್ ಹೋಗಿ ಅಲ್ಲೇ ಇದ್ದೆ ನಾನು ಮೊದಲಿಂದ. ಈಗ 15 ವರ್ಷದ ಹಿಂದೆ ಬೆಂಗಳೂರಿಗೆ ಬಂದು ಇಲ್ಲೇ ಸೆಟ್ಲ್ ಆಗಿದ್ದೀನಿ. ಸೊ ಹೀಗಾಗಿ ಅಲ್ಲಿ ಮರಾಠಿ ಸಿನಿಮಾಗಳು ಮಾಡಿದೆ, ಒರಿಸ್ಸಾ ಸಿನಿಮಾ ಮಾಡಿದೆ, ಗುಜರಾತಿ, ಒಂದು ಮಲಯಾಳಂ, ಒಂದು ತಮಿಳು. ಎನಿವೆ ನನ್ನ ಕರಿಯರ್ ಆಸ್ ಅನ್ ಆರ್ಟಿಸ್ಟ್ ಒಂದು ಲೀಡಿಂಗ್ ಹೀರೋಯಿನ್ ಅಂತ ಶುರುವಾಗಿದ್ದು ನಮ್ಮ ಭಾಷೆ ನಮ್ಮ ಕನ್ನಡದಲ್ಲೇ ಜಿ.ವಿ. ಅಯ್ಯರ್ ಸರ್ ಅವರ ಹಂಸಗೀತೆಯಿಂದ. ಅದಾದ ನಂತರ ಅವ್ರ ಜೊತೆ 5 ಸಿನಿಮಾ ಮಾಡಿದೆ. ಆಮೇಲೆ ಇಲ್ಲಿ ಕೆಲವು ಸಿನಿಮಾಗಳೆಲ್ಲ ಮಾಡಿದೆ, ಒಂದು 20-22 ಸಿನಿಮಾ. ಆಮೇಲೆ ಮತ್ತೆ ಮುಂಬೈಗಿದೆ. ಈಗ ಇಲ್ಲಿದ್ದೀನಿ. ಅಂದರೆ ಆ್ಯಸ್ ಅನ್ ಆರ್ಟಿಸ್ಟ್ ಇನ್ನು ಮುಂದೆ ಮಾಡೋದು ಬಿಡೋದು ಐಡಿಯಾ ಇರಲಿಲ್ಲ. ನಮ್ಮೂರಿಗೆ ಹೋಗಿ ನಾವು ಸೆಟ್ಲ್ ಆಗೋಣ, ಇನ್ನು ಆದಷ್ಟು ಕೆಲಸ ಆಯಿತು ಅಂತ ಈಗ ಬಂದೆ. ಬಟ್ ನನ್ನ ಅದೃಷ್ಟ ಚೆನ್ನಾಗಿತ್ತು. ಸೊ ಕಿರಿತೆರೆ ಅವರು ನನ್ನ ಹುಡುಕ್ ತೆಗೆದ್ರು. ಶುಭಮಂಗಳ ಮಾಡಿದೆ. 10-12 ಸೀರಿಯಲ್ಸ್ ಎಲ್ಲ ಮಾಡಿದ್ದೀನಿ. ಅದರಲ್ಲಿ 5-6 ತುಂಬ ಚೆನ್ನಾಗಿ ನಡೀತು. ಇವಾಗೊಂದು ನಡೀತಾ ಇದೆ. ಖುಷಿ ಆಗ್ತಾ ಇದೆ. ಅಂದರೆ ಇವರು ಸಹ ಹೇಳುವಂಗೆ ಅವರ ಮೊದಲನೇ ಪ್ರಶಸ್ತಿ ಇಷ್ಟು ವರ್ಷದಲ್ಲಿ ನನಗೂ ಕನ್ನಡದಲ್ಲಿ ಈ ಥರ ಒಂದು ಇಷ್ಟು ವರ್ಷ ನಾನು ಕೆಲಸ ಮಾಡಿ ಆನ್ ದ ಹೋಲ್ ಟೋಟಲ್ ಎಲ್ಲ ಬರೀ ಕನ್ನಡದಲ್ಲಿ ಒಂದು 18-20 ಕನ್ನಡ ಫಿಲ್ಮ್ಸ್ ಮಾಡಿದ್ದಕ್ಕೆ ಆಗ ಈಗ ನಂಗೆ ಗುರುತಿಸಿ ನನ್ನ ಇದು ಮಾಡ್ತಿದ್ದಾರೆ ಅನ್ನೋದು ಬಹಳನೇ ಸಂತೋಷ ಆಗ್ತಾ ಇದೆ. ಆ್ಯಂಡ್ ನಾನು ಆಗಲ್ಲಿ ಕೂತಾಗಿಂದ ಸುಧೀಂದ್ರ ಫೋಟೋ ನೋಡ್ತಾ ಇದ್ದೀನಿ. ಅವ್ರಿಗೆ
ಕಣ್ಣು ಮುಂದೆ ಇದ್ದಾರೆ ಅಂತ ಅನಿಸ್ತಾ ಇದೆ ನನಗೆ. ನಾವು ಎಷ್ಟು ಹರಟೆ ಉಳಿತಾ ಇದ್ವಿ ಅವಾಗ, ತುಂಬಾ ಚೆನ್ನಾಗಿತ್ತು. ಇವಾಗ ಇವ್ರಿಗೆಲ್ಲ ನೋಡಿ ಬಹಳ ಸಂತೋಷ ಆಗುತ್ತೆ. ಸೊ ಎನಿವೇಸ್ ಐ ಆಮ್ ವೆರಿ ಹ್ಯಾಪಿ. ಕೊನೆಗೂ ಐ ಗಾಟ್ ರೆಕಗ್ನೈಸ್ಡ್ ಆ್ಯಂಡ್ ಥ್ಯಾಂಕ್ ಯು ಎಲ್ಲರಿಗೂ. ನಟನಿಗೆ ಶ್ರೀ ರಾಘವೇಂದ್ರ ಚಿತ್ರವಾಣಿ ಪ್ರಶಸ್ತಿ ಮೊದಲಿಗೆ ಸ್ವೀಕರಿಸ್ತಾ ಇದ್ದಾರೆ. ಹೊಸ ಇತಿಹಾಸವನ್ನ ಈ ಯುವ ನಟ ಒಂದು ಮೈಲಿಗಲ್ಲನ್ನ ಸ್ಥಾಪಿಸ್ಲಿ ಅಂತ ಹೇಳ್ತಾ ಕಳೆದ ವರ್ಷ ಗೌರಿ ಸಿನಿಮಾ ಮುಖೇನ ಎಂಟ್ರಿ ಪಡ್ಕೊಂಡಿರುವಂತಹದ್ದು ವೆರಿ ಟ್ಯಾಲೆಂಟೆಡ್ ಅಂಡ್ ವೆರಿ ಹ್ಯಾಂಡ್ಸಮ್ ಸಮರ್ಜಿತ್ ರಂಕೇಶ್ ಅವರನ್ನ ಪ್ರೀತಿಯಿಂದ ವೇದಿಕೆಗೆ ಮಾಡ್ಕೊಳ್ತಾ ಇದ್ದೇನೆ ಈ ಪ್ರಶಸ್ತಿಯನ್ನ ಸ್ವೀಕರಿಸಲಿಕ್ಕಾಗಿ. ಬಹುಶಃ ಇದು ಬಹಳ ಅಪರೂಪ. ವೇದಿಕೆಯಲ್ಲೇ ತಂದೆ ಅತಿಥಿಯಾಗಿದ್ದಾರೆ. ಮಗನಿಗೆ ಈ ಪ್ರಶಸ್ತಿ ಸಿಗ್ತಿದೆ ಅಂತ ಯಾರು ಅನ್ಯಥಾ ಭಾವಿಸ್ಕೊಳ್ಬಾರ್ದು. ಒಂದು ಅಭಿಮಾನದಿಂದ, ಜೊತೆಗೆ ಹಿ ಡಿಸರ್ವ್ಸ್ ಇಟ್ ಅನ್ನೋ ಕಾರಣದಿಂದ ಈ ಪ್ರಶಸ್ತಿಯನ್ನ ಕೊಡ್ತಾ ಇದ್ವಿ. ಗೌರಿ ಸಿನಿಮಾ ಯಾರೆಲ್ಲ ನೋಡಿದೀರಾ ನಿಮ್ಮೆಲ್ಲರ ಮನಸ್ಸಿಗೆ ಇದು ತಾಕಿರುತ್ತೆ ಖಂಡಿತ. ಪ್ರಾಮಿಸಿಂಗ್ ನಟನೊಬ್ಬ ಸ್ಯಾಂಡಲ್ವುಡ್ಗೆ ಸಿಕ್ಕಿದ್ರು ಅನ್ನೋ ಒಂದು ಖುಷಿ ಕೂಡ ಖಂಡಿತ ಮೂಡುತ್ತೆ. ಇಂದ್ರಜಿತ್ ಅವರು ದಯಮಾಡಿ ಜೊತೆಯಾಗಬೇಕು. ಸಮರ್ಜಿತ್ ಬಾಂಬೆನಲ್ಲಿ ಒಂದು ಗ್ಯಾಂಗ್ ಸಿನಿಮಾ ಮಾಡ್ತಿದ್ದಾರೆ, ಶೂಟಿಂಗ್ ನಡೀತಾ ಇದೆ. ನಾನು 10 ದಿವಸ ಹಿಂದೆ ಅಜಿತ್ ಸರ್ಗೆ ಎಲ್ರಿಗೂ ನಮಸ್ಕಾರ. ನಮ್ಮ ಗೌರಿ ಚಿತ್ರದಲ್ಲಿ ಕೆಲಸ ಮಾಡಿದ ಕಲಾವಿದರು ಹಾಗೂ ತಂತ್ರಜ್ಞರ ಪರವಾಗಿ ಈ ಅವಾರ್ಡ್ ತಗೊಂತಾರೆ. ತುಂಬ ಖುಷಿ ಆಗ್ತಾ ಇದೆ. ಅದಕ್ಕಿಂತ ಹೆಚ್ಚು ನಮ್ಮ ತಂದೆ ತಾಯಿ ಮುಂದೆ ಈ ಅವಾರ್ಡ್ ಸಿಗ್ತಾ ಇರುತ್ತೆ, ತುಂಬ ಖುಷಿ ಆಗ್ತಾ ಇದೆ. ಧನ್ಯವಾದಗಳು. ನಮ್ಮ ವೆಂಕಟೇಶ್ ಅವರಿಗೆ ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ನಮ್ಮ ಗೌರಿ ಸಿನಿಮಾ ಸಪೋರ್ಟ್ ಮಾಡಿದ್ರು, ಇವತ್ತು ಇಷ್ಟೊಂದು ಸಪೋರ್ಟ್ ನೀಡ್ತಾ ಇದೆ, ತುಂಬ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸರ್. ಇಂತಹ ಈ ಪ್ರಶಸ್ತಿಗೆ ಈ ವರ್ಷ ಭಾಜನರಾಗಿದ್ದಾರೆ ಅತ್ಯುತ್ತಮ ಕಥಾ ಲೇಖನಕ್ಕಾಗಿ ಶಿವಮ್ಮ ಚಿತ್ರದ ಖ್ಯಾತಿಯ ನಮ್ಮ ಪ್ರೀತಿಯ ಜಯಶಂಕರ್ ಆರ್ಯ. ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು. ನಿಜಕ್ಕೊಂದು ಭರವಸೆಯನ್ನ ಮೂಡಿಸಿರುವಂತಹ ನಿರ್ದೇಶಕ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಸಂದೀಪ್ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು. ಸಂದೀಪ್ ಜಯರಾಮ್ ಅವರ ಸುಪುತ್ರರು, ಜಯರಾಮ್ ಸರ್ ಅವರ ಮೀನಾಕ್ಷಿ ಮೇಡಮ್ ಅವರ ಸುಪುತ್ರ ಸಂದೀಪ್ ಅವರು ಕೂಡ ದಯವಿಟ್ಟು ಬರಬೇಕು. ಅವರ ತಂದೆಯ ಹೆಸರಲ್ಲಿ ಕೊಡುವಂತಹ ಈ ಪ್ರಶಸ್ತಿಗೆ ಕುಟುಂಬಸ್ಥರು. ಜಯಂತ್ ಅವರು ವೇದಿಕೆಗೆ ಆಗಮಿಸಬೇಕು. ಜಯಶಂಕರ್ ಆರ್ಯ ಮೂಲತಃ ಕೊಪ್ಪಳ ಜಿಲ್ಲೆ ಎರೆಹಂಚಿನಾಳದ ಪ್ರತಿಭೆ. ಇವರು ಐಟಿ ಉದ್ಯೋಗದ ಜೊತೆಗೆ ವಾರಾಂತ್ಯದಲ್ಲಿ ಮಾಡ್ತಿದ್ದಂತಹ ಅವರಿಗೆ ಪ್ಯಾಷನ್ ಏನಪ್ಪಾ ಅಂತ ಹೇಳಿದ್ರೆ ಕಿರುಚಿತ್ರ ನಿರ್ಮಾಣ ಮಾಡೋದು. ಹಾಗೆ ಅವರು ನಿರ್ಮಿಸಿದಂತಹ ಕಿರುಚಿತ್ರವೇ ನರಸಿಂಹಯ್ಯನ್ ಫಿಲಂ ಅನ್ನುವಂತ ಕಿರುಚಿತ್ರ ವಿಜಯ ಕರ್ನಾಟಕ ಕಿರುಚಿತ್ರೋತ್ಸವದಲ್ಲಿ ಆಯ್ಕೆಯಾಗಿ 3 ಪ್ರಶಸ್ತಿಯನ್ನ ಗಳಿಸುತ್ತೆ. ಅಲ್ಲಿ ರಿಷಬ್ ಶೆಟ್ಟಿ ಅವರೇ ತೀರ್ಪುಗಾರರಾಗಿ ಬಂದಿರ್ತಾರೆ. ಮುಂದಿನ ಕಥಾ ಸಂಗಮ ಚಿತ್ರದಲ್ಲಿ ಅವರಿಗೆ ಅವಕಾಶವನ್ನ ಕೊಡ್ತಾರೆ. ಅದಕ್ಕಾಗಿ ಮಾಡಿದ ಲಜ್ಜವ ಕಿರುಚಿತ್ರ ಸಾಕಷ್ಟು ಮೆಚ್ಚುಗೆ ಪ್ರಶಸ್ತಿಯನ್ನ ಪಡ್ಕೊಳ್ತಾರೆ ನಮ್ಮ ಜಯಶಂಕರ್. ಮುಂದೆ ರಿಷಬ್ ಶೆಟ್ಟಿ ಅವರೇ ಪೂರ್ಣ ಪ್ರಮಾಣದ ಸಿನಿಮಾ ಇವರಿಗ ನಾನು 2 ಸಿನಿಮಾ ನಿರ್ದೇಶನ ಮಾಡಿದ್ದೀನಿ. ಕಥಾಸ್ಪದಂ ಅಂತ ಒಂದು ಆಂಥಾಲಜಿ ಮತ್ತೆ ಶಿವಮ್ಮ ಅಂತ ಒಂದು ಸಿನಿಮಾ. 2 ಸಿನಿಮಾಗೆ ವೆಂಕಟೇಶ್ ಸರ್ PR ಆಗಿದ್ದರು. ಸೊ ನಮ್ಮಂತ ಹೊಸ ನಿರ್ದೇಶಕರು ನಾವು IT ಓದ್ತೀವಿ, ಮತ್ತೆ ನಮ್ಮ ಊರಿಗೆ ಹೋಗ್ಬಿಟ್ಟು ಹಳ್ಳಿದೆಲ್ಲ ಶೂಟ್ ಮಾಡ್ಕೊಂಡ್ ಬರ್ತೀವಿ. ಬಟ್ ಸಿನಿಮಾ ಮಾಡೋದಂತ ಕಲ್ತಿರ್ತೀವಿ. ಬಟ್ ಬಂದಾದ್ಮೇಲೆ ಬೆಂಗಳೂರಲ್ಲಿ ಜನಕ್ಕೆ ತಲುಪಿಸ್ಬೇಕು ಅಂತ ಬಂದಾಗ ಈ ತರ ಹಿರಿಯರ ಮಾರ್ಗದರ್ಶನ ಮತ್ತೆ ಅವ್ರ ಉಪಸ್ಥಿತಿ ಮತ್ತೆ ಅವ್ರ ಮೌಲ್ಯನ ನೆನಲೇಬೇಕು. ಅಂದ್ರೆ ನಾವು ಡಿ ಸುಧೀಂದ್ರ ಸರ್ ಅವ್ರದ್ದು ವಿಡಿಯೋ ನೋಡ್ತಿದ್ದೆ ಯೂಟ್ಯೂಬಲ್ಲಿ. ಅವರ ಲೆಗಸಿನ ವೆಂಕಟೇಶ್ ಅವರು ಮತ್ತೆ ಸುನಿಲ್ ಸರ್ ಅವರೆಲ್ಲ ಕಂಟಿನ್ಯೂ ಮಾಡ್ತಿದ್ದಾರೆ. ಅದನ್ನ ನೋಡೋಕೆ ಖುಷಿ ಆಗುತ್ತೆ. ಅಂದ್ರೆ ನಂತ ಹೊಸಬರು ಮತ್ತೆ ಈ ತರ ಅನುಭವಸ್ಥರು ಒಟ್ಟಿಗೆ ಇದ್ದಾಗೆ ನಾವು ಒಳ್ಳೆ ಸಿನಿಮಾಗಳು ಮಾಡಕ್ಕೆ ಸಾಧ್ಯ. ತುಂಬಾ ದೂರ ಒಟ್ಟೊಟ್ಟಿಗೆ ಸಾಗಕ್ಕೆ ಸಾಧ್ಯ. ಸೊ ಈ ಪ್ರಶಸ್ತಿ ನಾನು ಆಯ್ಕೆ ಮಾಡ್ಕೊಂಡಿರೋದಕ್ಕೆ ಶ್ರೀ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆಗೆ ನನ್ನ ನಮಸ್ಕಾರಗಳು.
ವೆಂಕಟೇಶ್ ಸರ್ ಥ್ಯಾಂಕ್ ಯು ಸೊ ಮಚ್. ಬೆಳ್ಳಿಯಪ್ಪ ಅವರಿಗೆ ಸಿಗ್ತಾ ಇದೆ ಈ ಪ್ರಶಸ್ತಿ ಅತ್ಯುತ್ತಮ ಸಂಭಾಷಣೆಗಾಗಿ. ಸಿನಿಮಾ ಯಾವ್ದು ಗೊತ್ತಾ? ಎಲ್ಲರ ಮನವನ್ನ ಮೀಟಿದಂತಹ ಸಿನಿಮಾ ಇದು, ಇಬ್ಬನಿ ತಬ್ಬಿದ ಇಳೆಯಲಿ. ಸುಮಾರು ಜನ OTT ನೋಡಿದ್ಮೇಲೆ ಯಾಕೆ ಗುರು ಮಿಸ್ ಮಾಡ್ಕೊಂಡ್ವಿ ಥಿಯೇಟರ್ ನಲ್ಲಿ ನೋಡೋದಕ್ಕೆ. ನಿಜಕ್ಕೂ ಸಿಕ್ಕಾಪಡೆ ಸೂಪರ್ ಆಗಿರುವಂತಹ ಸಿನಿಮಾ ಇದು. ಇವರ ಮೇಲೂ ಕೂಡ ರಕ್ಷಿತ್ ಶೆಟ್ಟಿ ಅವರ ಒಂದು ಸಂಪೂರ್ಣ ಪ್ರಭಾವವಿದೆ. ಅವರ ಜೊತೆ ಕೆಲಸ ಮಾಡ್ತಿರುವಂತವ್ರು ಇವರು. ರಕ್ಷಿತ್ ಶೆಟ್ಟಿ ಅವರ ನಿರ್ಮಾಣದಲ್ಲಿ ಮೂಡಿಬಂತಹ ಸಿನಿಮಾ ಇದು. 2008ರಲ್ಲಿ ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ನಲ್ಲಿ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಇನ್ ಇನ್ಫಾರ್ಮೇಶನ್ ಸೈನ್ಸ್ ನಲ್ಲಿ ವ್ಯಾಸಂಗ ಮಾಡ್ತಾರೆ. 2012ರಲ್ಲಿ ಸ್ಯಾಪ್ ಲ್ಯಾಬ್ಸ್ಗೆ ಸಾಫ್ಟ್ವೇರ್ ಡೆವಲಪರ್ ಆಗಿ ಸೇರಿ 3 ವರ್ಷಗಳ ಕಾಲ ವೃತ್ತಿಯನ್ನ ಮಾಡ್ತಾರೆ. 2015 ಜೀವನದಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ. ರಕ್ಷಿತ್ ಶೆಟ್ಟಿ ಅವರ ಮೊದಲಿಗೆ ವೆಂಕಟೇಶ್ ಸರ್ ಅವರಿಗೆ, ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆಗೆ ಹಾಗೂ ವೇದಿಕೆ ಬಂದಿರುವ ಗಣ್ಯರಿಗೆ, ನರಹರಿ ಸರ್ ಅವರಿಗೆ ಮತ್ತೆ ಕೃಷ್ಣಮೂರ್ತಿ ಸರ್ ಕುಟುಂಬಕ್ಕೆ ಧನ್ಯವಾದಗಳು. ಸಂಭಾಷಣೆಯನ್ನು ಬರೀತೀವಿ, ಅಂದ್ರೆ ಚಿತ್ರ ನಿರ್ದೇಶನ ಮಾಡಿದ್ದೀನಿ, ಬಟ್ ಈಗ ಪ್ರಶಸ್ತಿ ಸಂಭಾಷಣೆಗೆ ಬಂದಿದೆ. ಸಂಭಾಷಣೆಗೆ ಜೀವ ತುಂಬಿದ ಎಲ್ಲ ಕಲಾವಿದರಿಗೆ, ಹಾಗೆ ನಮ್ಮ ಚಿತ್ರ ನಾನು ಮಾಡ್ಬೇಕು ಒಂದು ಕಾದಂಬರಿ ಅನುಭವ ಇರಬೇಕು ಅಂತ ಅನ್ಕೊಂಡು ಮಾಡಿದ ಚಿತ್ರ. ಒಂದಿಷ್ಟು ಚಿತ್ರಗಳು ನೀವು ನೋಡ್ಬೇಕಾದ್ರೆ ಕತೆಗಿಂತ ಜಾಸ್ತಿ ಒಂದು ಎಕ್ಸ್ಪೀರಿಯನ್ಸ್, ಒಂದು ಇಮರ್ಸಿವ್ ಎಕ್ಸ್ಪೀರಿಯನ್ಸ್ ಇರಲಿ, ಒಂದು ಬುಕ್ ಓದಿದ ಅನುಭವ ಆಗಲಿ ಅಂತ ಮನಸ್ಸಲ್ಲಿ ಇಟ್ಕೊಂಡು ಮಾಡಿದ ಚಿತ್ರ. ಅದಕ್ಕೆ ಸಪೋರ್ಟ್ ಮಾಡಿದ ನನ್ನ ಟೀಮ್ನ ಎಲ್ಲ ಮೆಂಬರ್ಸ್ಗೂ, ಹಾಗೆ ನಮ್ಮ ಚಿತ್ರದಲ್ಲಿ ಎಲ್ಲ ಹೊಸಬ್ರೆ ಹಾಕೊಂಡು ಮಾಡಿದ ಚಿತ್ರ, ಎಲ್ಲ ಟೆಕ್ನಿಷಿಯನ್ಸ್, ಆಕ್ಟರ್ಸ್ ಎಲ್ಲರೂ. ಅದಕ್ಕೆ ಸಪೋರ್ಟ್ ಮಾಡಿದಂಥ ರಕ್ಷಿತ್ ಶೆಟ್ಟಿ ಸರ್ ಹಾಗೂ ಪರಮ ಸಂಸ್ಥೆಗೆ ಧನ್ಯವಾದಗಳು ಅವ್ರಿಗೆ ಅರ್ಪಿಸ್ತೀನಿ. ಥ್ಯಾಂಕ್ ಯು. ಸೂಪರ್ ಹಿಟ್ ಆದಂತಹ ಒಂದು ಗೀತೆ ರಾಧೆ ಆಗಿರ್ಬೋದು, ಓ ಅನಾಹಿತ ಆಗಿರ್ಬೋದು, ಪ್ರೀತಿ ಇದ್ದ ಮೇಲು ಎಲ್ಲಾ ಹಾಡುಗಳನ್ನು ಇವರೇ ಬರೆದಿರುವಂತದ್ದು ಕೂಡ. ಸೊ ಒಂದು ಪ್ರೀತಿಯ ಚಪ್ಪಾಳೆ ಶುಭವಾಗಿ ಈ ವಿಶೇಷ ಪ್ರತಿಭೆಗೆ ಎನ್ನುತ್ತಾ ಮುಂದಿನ ಪ್ರಶಸ್ತಿಯನ್ನ ಸ್ವೀಕರಿಸಲಿಕ್ಕಾಗಿ ವೇದಿಕೆಗೆ ನಾನು ಬರಮಾಡ್ಕೊಳ್ತಾ ಇದ್ದೇನೆ ಉತ್ಸವ್ ಗೋನ್ವಾರ್ ರವರನ್ನ. ರಂಗತಜ್ಞ, ಹಿರಿತೆರೆ ಕಿರುತೆರೆ ನಿರ್ದೇಶಕರಾದಂತಹ ಬಿ ಸುರೇಶ್ ಅವರ ಹೆಸರಲ್ಲಿ ಕೊಡುಮಾಡುವಂತಹ ಪ್ರಶಸ್ತಿ ಇದು. ಫೋಟೋ ಚಿತ್ರದ ಚೊಚ್ಚಲ ನಿರ್ದೇಶನಕ್ಕಾಗಿ ಈ ಪ್ರಶಸ್ತಿಯನ್ನು ಅವರು ಪಡ್ಕೊಳ್ತಿದ್ದಾರೆ. ಶೈಲಜಾ ನಾಗ್ ಅವರು, ವಿಜಯಮ್ಮ ಅವರು ಕೂಡಿ ಅವರ ಕುಟುಂಬ ಕೊಡುವಂತಹ ಪ್ರಶಸ್ತಿ ಇದು. ಸರ್, ನಮ್ಮ ಬಿ ಸುರೇಶ್ ಸರ್ ಕಾರಣಾಂತರಗಳಿಂದ ಪಾಲ್ಗೊಳ್ಳಿಕ್ಕೆ ಆಗಿಲ್ಲ ಇವತ್ತು. ಸೊ ಎವ್ರಿ ಇಯರ್ ಬರ್ತಾರೆ ಅವರು. ಸೊ ಅಭಿನಂದನೆಗಳು. ಸ್ವಲ್ಪ ಆ ಕಡೆಯಿಂದ ಫೋಟೋ ಸಿನಿಮಾ ವಿಮರ್ಶಕರ ಮೆಚ್ಚುಗೆಗೆ ಪಾತ್ರವಾದಂತಹ ಸಿನಿಮಾ ಚೊಚ್ಚಲ ನಿರ್ದೇಶನಕ್ಕಾಗಿ ಉತ್ಸವ್ ಗೋನ್ವಾರ್ ಪ್ರಶಸ್ತಿಯನ್ನ ಪಡ್ಕೊಳ್ತಿದ್ದಾರೆ. ಮೂಲತಃ ರಾಯಚೂರು ಜಿಲ್ಲೆಯ ಗೋನ್ವಾರ್ನವರು. ಚಿಕ್ಕ ವಯಸ್ಸಿನ ಮಹೋತ್ಸವ. ಮೊದಲನೇದಾಗಿ ರಾಘವೇಂದ್ರ ಚಿತ್ರವಾಣಿ ಅವರಿಗೆ ತುಂಬ ಹೃದಯ ಧನ್ಯವಾದ ಅರ್ಪಿಸ್ತೀನಿ. ಮತ್ತೆ ಸುರೇಶ್ ಅವರ ಇಡೀ ಕುಟುಂಬಕ್ಕೆ ಥ್ಯಾಂಕ್ ಯು ಹೇಳ್ತೀನಿ. ಮತ್ತೆ ವೇದಿಕೆ ಮೇಲಿರೋ ಎಲ್ಲ ಗಣ್ಯರಿಗೂ ಥ್ಯಾಂಕ್ ಯು. ಸಿನಿಮಾ ಮಾಡ್ಬೇಕಾದ್ರೆ ನನ್ಗೆ ಜೊತೆಗೆ ನಿಂತಿರೋ ಇಡೀ ತಂಡ, ಮತ್ತೆ ಸಿನಿಮಾ ಮಾಡ್ತೀನಿ ಅಂದಾಗ ನನಗೆ ಮೊದಲನೇ ಸಿನಿಮಾ ಅಂದಾಗ ಇನ್ವೈಟ್ ಮಾಡಕ್ ಬಂದ ಫಕೀರಪ್ಪ ಬಂಡಿವಾಡ ಅವ್ರನ್ನ ಈ ಟೈಮಲ್ಲಿ ನೆನಪಿಸ್ಕೊತೀನಿ. ಮತ್ತೆ ಅವ್ರಿಗೆ ತುಂಬ ಹೃದಯದ ಧನ್ಯವಾದ ಹೇಳ್ತೀನಿ. ಮತ್ತೆ ನಾವು ಹೈದರಾಬಾದ್ ಕರ್ನಾಟಕದ ಭಾಷೆಯಲ್ಲಿ ಮಾಡಿರೋ ಸಿನಿಮಾ, ಅಲ್ಲೆಲ್ಲೋ ಪ್ರೇಮ್ ಇಟ್ಕೊಂಡು ಮಾಡ್ಕೊಂಡು ಬಂದಿರೋ ಸಿನಿಮಾ ನೀವು ಗುರುತಿಸಿ ನನಗಾಯ್ತು, ಜಯಶಂಕರ್ ಆಯ್ತು, ಮತ್ತೊಬ್ರು ಸ್ನೇಹಿತರಿಗೆ ನೀಡಿದ್ರು ತುಂಬಾ ಖುಷಿ ಆಗುತ್ತೆ. ಮತ್ತೆ ಜಯಶಂಕರ್ ಒಂದ್ ವಿಷಯ ಹೇಳ್ತಿದ್ರು ಹೋದಾಗ, ಅವರಿಗೆ ತುಂಬಾ ಭೂಸಾನೆಲ್ಲ ಪ್ರಶಸ್ತಿ ಸಿಕ್ಕಿದೆ, ಬೇರೆ ಬೇರೆ ದೇಶದಲ್ಲೆಲ್ಲ ಪ್ರಶಸ್ತಿ ಸಿಕ್ಕಿದೆ, ಕನ್ನಡದಿಂದ ಸಿಕ್ಕಿರೋ ಮೊದಲನೇ ಪ್ರಶಸ್ತಿ ಅಂತೆ ಜಯಶಂಕರ್ ಅವರಿಗೆ. ಅದು ಕೇಳಲಿಕ್ಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇವರೆಲ್ಲ ಇಷ್ಟೆಲ್ಲ ಹೇಳ್ತಾರೆ. ಪ್ರಶಸ್ತಿ ಫಸ್ಟ್ ಟೈಮ್ ಬಂತು ಅಂತ ಹೇಳಿ ಒಂದು ಅಕ್ಟೋಬರ್ ನವೆಂಬರ್ ಹಂಗೆ ನಮ್ಮ ಸ್ನೇಹಿತರೆಲ್ಲ ಇದ್ದಾರೆ. ಇಲ್ಲೇ ಚೇತನ್ ನನಗೆ ಬಂದಿರ್ಬೇಕು, ಮೋಸ್ಟ್ಲಿ ವಾಸು ಅವ್ರು ಆಗ್ಬೋದು ಅಥವಾ ರವಿಕುಮಾರ್ ಆಗ್ಬೋದು, ಜರ್ನಲಿಸ್ಟು. ಒಂದ್ಸರಿ ಕೂತ್ಕೊಂಡು ಇಡೀ ಪಟ್ಟಿನ ಒಂದ್ಸರಿ ಸರ್ವೆ ಮಾಡಿ ಯಾವ್ದು ಕೊಡ್ಬೇಕು ಯಾವ್ದು ಕೊಡಬಾರ್ದು ಅಂತ ಹೇಳಿ ಒಂದಷ್ಟೆಲ್ಲ ಚರ್ಚೆ ಆಗಿ ಕಮಿಟಿ ತರ ಮಾಡ್ಕೊಳ್ಳೋದಾಗ್ಲಿ ಅಥವಾ
ಇದಕ್ಕೆ ಸ್ಪಾನ್ಸರ್ ಕಾರ್ಯಕ್ರಮ ಆಗಲಿ ನಮ್ದು ರಾಘವೇಂದ್ರ ಚಿತ್ರವಾಣಿ ಯಾವತ್ತೂ ಇಲ್ಲ. 24 ವರ್ಷದಿಂದ ಏನು ಇದು ರಾಘವೇಂದ್ರ ಚಿತ್ರವಾಣಿ ಲೋಗೋ ಇತ್ತು, 24 ವರ್ಷದ ಆದ್ಮೇಲೂ ಕೂಡ ಅದೇ ಲೋಗೋ ಇದೆ. ಸುಮಾರು ಜನ ಕೇಳಿದ್ರು, ನಾವು ಲೋಗೋ ಹಾಕೋತೀವಿ ದುಡ್ಡು ಕೊಡ್ತೀವಿ ಅಂತಂದ್ರು. ಬೇಡ ಅಂತಂದೆ, ಯಾಕೆಂದ್ರೆ ವ್ಯಾಪಾರ ಮಾಡಿದಂತಹ ಪ್ರಶಸ್ತಿ ಅಲ್ಲ. ನಮ್ ಚಿಕ್ಕಪ್ಪ ಬಹಳ ಆಸೆ ಇಟ್ಟು ನಮ್ಮ ಇಬ್ಬರು ನಮ್ಮ ಚಿತ್ರರಂಗಕ್ಕೆ ಬಂದಾಗ ನಿರ್ಮಾಪಕರು ನಮ್ಮನ್ನು ಬೆಳೆಸಿದ್ರು, ಪತ್ರಕರ್ತರು ಬೆಳೆಸಿದ್ರು ಅಂತ ಹೇಳಿ ಸ್ಥಾಪನೆ ಮಾಡಿದಂತ ಸಂಸ್ಥೆ ಇದು. ಇದು ಯಾವುದೇ ಕಾರಣಕ್ಕೂ ವ್ಯಾಪಾರ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ನಾನು ಯಾರ ಹತ್ರ ಕೂಡ 1 ರೂಪಾಯಿನೂ ಸಹಾಯ ಇಲ್ದಂಗೆ ನಮ್ಮ ರಾಘವೇಂದ್ರ ಚಿತ್ರವಾಣಿಯಲ್ಲಿ ಏನ್ ನಾವು ಫಂಡ್ಸ್ ಇದೆಯೋ ಅದರಲ್ಲಿ ನಾವು ಮಾಡ್ಕೊಂಡು ಬರ್ತಿರುವಂತದ್ದು ಒಂದು ಪ್ರಶಸ್ತಿ ಅಂತ ಹೇಳಕ್ ಬಂದೆ. ಯಾವ್ದಕ್ಕೆ ಹೇಳಕ್ ಬಂದೆ ಅಂತಂದ್ರೆ, ಪ್ರಶಸ್ತಿ ಆಯ್ಕೆ ಮಾಡಬೇಕಾದ್ರೆ ಒಂದು 3-4 ಜನ ಕೂತ್ಕೊಂಡು ಚರ್ಚೆ ಮಾಡಿ ಯಾರು ಕೊಡ್ಬೇಕು, ಯಾರು ಕೊಡಬಾರ್ದು, ಯಾರು ಕೊಟ್ಟಿದೀವಿ, ಯಾಕೆ ಕೊಡ್ಬೇಕು ಅಂತ ಹೇಳಿ ಒಂದಷ್ಟು ಚರ್ಚೆ ಮಾಡಿ ಆಯ್ಕೆ ಮಾಡಿದಂತಹ ಪ್ರಶಸ್ತಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನೀವು ಖುಷಿಯಿದ್ದಾಗ ಕೂಡ ನೀವು ಪ್ಲೇ ಮಾಡಿದ್ರೆ ಯೂಟ್ಯೂಬ್ ಅಲ್ಲಿ ಅವರ ಹಾಡುಗಳನ್ನ ಕೇಳಿ ಆನಂದಿಸಬಹುದು. ದುಃಖದಲ್ಲಿದ್ದೀವಿ, ಪ್ಯಾಕ್ ಮೋಡ್ ಹೋದಾಗಲೂ ಕೂಡ ಇವರ ಹಾಡುಗಳ ನೆನಪಾಗುತ್ತೆ. ಆದ್ರೆ ಇವತ್ತು ಅವರು ಪ್ರಶಸ್ತಿ ಪಡ್ಕೊಳ್ತಾ ಇರೋದು ಕೃಷ್ಣ ಪ್ರಣಯ ಸಖಿ ಸಿನಿಮಾದ ದ್ವಾಪರ ಹಾಡು ಸಿಕ್ಕಾಪಡೆ ವೈರಲ್ ಆಗಿದೆ, ಎಲ್ರಿಗೂ ಇಷ್ಟ ಆಗಿದೆ. ಸೊ ಅಭಿನಂದನೆಗಳು ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸರ್. ಶ್ರೀನಿವಾಸ ರಾಜು ಸರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ಯಾಕೆ ಸಿನಿಮಾ ನಿರ್ದೇಶಕರು ಇವರು ಸಿನಿಮಾ ಮಾಡಿದಕ್ಕೆ ಹಾಡು ಬರೀಕಾಯ್ತು, ಸಂಗೀತ ಕೊಡಕ್ಕಾಯ್ತು, ಅದು ನನಗೂ ಪಿಯಾನೋ ಕೆಲಸ ಸಿಕ್ತು. ಹಾಗಾಗಿ ಶ್ರೀನಿವಾಸ ರಾಜು ಉಪಸ್ಥಿತಿ ಇರಬೇಕು. ಇನ್ನೊಂದು ಹೇಳಕ್ಕೆ ಒಂದು ಬಯಸ್ತೀನಿ, ಈ ಪ್ರಶಸ್ತಿ ವಿನಾಯಕ ರಾಮ್ ಅವರು ಗೀತ ರಚನೆಗೆ ಶುರು ಮಾಡಿದ್ರು. ರಾಘವೇಂದ್ರ ಚಿತ್ರವಾಣಿ 2ನೇ ಸರಿ ನೀವು ಪ್ರಶಸ್ತಿ ಪಡಿತಾ ಇದ್ರಿ. ಆದ್ರೆ ಇವತ್ತು ಅಚಾನಕ್ PG ಶ್ರೀನಿವಾಸ ಮೂರ್ತಿ ಅವರು ಶ್ರೀಮತಿ ಅವರು ತೀರ್ಕೊಂಡು ಸುಮಾರು 12 ದಿವಸ ಆಯ್ತು. ಐ ಥಿಂಕ್ ಇವತ್ತೇ ನಂಗೆ ಮೊನ್ನೆ ಶಶಿ ಫೋನ್ ಮಾಡಿದ್ರು, ವೈಕುಂಠ ಸಮಾರಾಧನೆ ಬರ್ಬೇಕು ಅಂದ್ರು. ಬಟ್ ನಾನು ಅವ್ರಿಗೇನು ಹೇಳಕ್ ಹೋಗಿಲ್ಲ, ಅವ್ರು ದುಃಖ ಇರ್ತಾರೆ ಅಂತ ಹೇಳಿ. ಅದೊಂದು ಹೇಳ್ಬೇಕಾಯ್ತು, ಯಾಕಂದ್ರೆ ಎಷ್ಟೊಂದು ಜನ ಗೊತ್ತಿರೋ ಪತ್ರಕರ್ತರ ಸ್ನೇಹಿತರು ಇದ್ದೇ ಇದ್ದಾರೆ. ಹಾಗಾಗಿ PG ಶ್ರೀನಿವಾಸ ಮೂರ್ತಿ ಹೆಸರು ತಗೊಂಡಿರೋ ಪ್ರಶಸ್ತಿ ಅಭಿನಂದನೆಗಳು ಸರ್. ಥ್ಯಾಂಕ್ ಯು. ಅವರ ಮೊದಲನೇ ಸಿನಿಮಾದ ನಿರ್ಮಾಪಕಿ ನಮ್ಮ ಮೀನಾಕ್ಷಿ ಜಯರಾಮ್ ಅವರು. ಶುಭವಾಗಿ ತಮಗೆ ಎಂದೆಂಗುತ್ತಾ ಕ್ಲಾಸ್ಗೆ ಕ್ಲಾಸು, ಮಾಸ್ಗೆ ಮಾಸು, ಎಲ್ಲಾ ತರದ ಸಾಂಗ್ ಬರೆಯುವಂತಹ ಅಪರೂಪದ ಗೀತ ರಚನೆಕಾರರು. 15 ವರ್ಷಗಳು. ಎಲ್ರಿಗೂ ಧನ್ಯವಾದಗಳು. ರಾಘವೇಂದ್ರ ಚಿತ್ರವಾಣಿಗೆ ಧನ್ಯವಾದಗಳು. ಮುಕುಂದ ಮುರಾರಿ ಸಿನಿಮಾಗೆ ಒಂದು ನೀನೇ ರಾಮ ನೀನೇ ಶ್ಯಾಮ ಅಂತ ಒಂದು ಸಾಂಗ್ ಮಾಡಿದ್ರು. ಸುದೀಪ್ ಅವರು ಕರೆಸಿ 2 ಲಕ್ಷ ರೂಪಾಯಿ ಬೇರೆ ಅವರು ತಗೊಂಡಿದ್ರು. ನಾವು ಇವರು ಮಾತಾಡ್ತಾರೆ. ಇಲ್ಲ 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 ಬನ್ನಿ. ಇಷ್ಟೊತ್ತು ಅಡ್ಡ ಇತ್ತು ಚೇರು, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರೇ ಮತ್ತು ನನ್ನ ಮಾಧ್ಯಮ ಮಿತ್ರರೇ, ರಾಘವೇಂದ್ರ ಚಿತ್ರವಾಣಿ ಪ್ರಶಸ್ತಿ ಇದು ನನ್ನ 2ನೇ ಪ್ರಶಸ್ತಿ. ಇದು ಈ ಇವತ್ತಿನ ಅವಾರ್ಡ್ ಇದರಲ್ಲಿ ಕೊನೆಯದಾಗಿ ಕೊಟ್ಟಂತ ಪ್ರಶಸ್ತಿ. ಅವರೇ ನಮ್ಮ ದಿವ್ಯಾ ಅವರು ಹೇಳಿದ್ರು, ಮೊದಲು ಹಾಡು ಬರ್ಸ್ಕೊಳಕ್ ಬಂದ್ಬಿಡ್ತಾರೆ, ಅಷ್ಟು ಹಾಡು ಬಂದ್ಬಿಡ್ಬೇಕು, ಪ್ರಶಸ್ತಿ ಕೊನೆಗೆ ತಗೋಬೇಕು. ಖುಷಿ ಆಯ್ತು ನನಗೆ. ರಾಘವೇಂದ್ರ ಚಿತ್ರವಾಣಿ ಪ್ರಶಸ್ತಿ ಅಂತ ಕೂಡಲೇ ನನಗೆ ಮೊದಲಿಗೆ ನೆನಪಾಗೋದು ಸುಧೀಂದ್ರ ಅವರ ನಗು ಮುಖ ಮತ್ತು ಅವರ ಮಾರ್ಗದರ್ಶನ. ತುಂಬಾ ನಾನೊಂದು ಇನ್ಸಿಡೆಂಟ್ ಕಳ್ಸಲ ಹೇಳ್ಬೇಕಿತ್ತು, ಈಗ ನೆನಪಾಯ್ತು. ಮಲ್ಲ ಸಿನಿಮಾ ಯಶಸ್ವಿ ಆದ್ಮೇಲೆ ಒಂದ್ ದಿವಸ ನನ್ಗೆ ಫೋನ್ ಮಾಡಿದ್ರು, ಎಲ್ಲಿದ್ದೀರಿ ಅಂತ. ನನ್ನ ಆಫೀಸಲ್ಲಿ ಅವರೇ ರಾಘವೇಂದ್ರ ಚಿತ್ರವಾಣಿ ಅಂದ್ರೆ ಸುಧೀಂದ್ರ ಅವರು ಮತ್ತು ವೆಂಕಟೇಶ್ ಅವರೇ ಮಲ್ಲ ಸಿನಿಮಾದ PRO, ನನ್ನ ಮೊದಲ ನಿರ್ದೇಶನ ಸಿನಿಮಾದ PRO. ಸಿನಿಮಾ ಆದ್ಮೇಲೆ ನಮ್ಗೊಂದ್ಸಲ ಫೋನ್ ಮಾಡಿದ್ರು, ಮಾತಾಡ್ಬೇಕು, ಬನ್ನಿ ಸರ್ ನಾನು ಎಲ್ಲಿದ್ದೀರಿ ಹೇಳಿ ನಾನು ಬರ್ತೀನಿ ಅಂತೆ. ಇಲ್ಲ ನಿಮ್ಮ ಆಫೀಸ್ ನೋಡ್ಬೇಕು ಬರ್ತೀನಿ ಅಂತ ಬಂದ್ರು. ನನ್ನ ಆಫೀಸ್ಗೆ ಬಂದು, ಒಂದು ಸಿನಿಮಾ ಮಾಡ್ತೀರಾ? ಹೇಳಿ ಸರ್, ನಾವೊಂದು ಸಿನಿಮಾ ಮಾಡೋಣ, ನೀವು ನಿರ್ದೇಶನ ಮಾಡಿ. ಚೆನ್ನಾಗಿದೆ, ಒಂದು ಕತೆ ಮಾಡಿ ಫಸ್ಟು. ಸರಿ ಸರ್, ನನ್ನ ತಲೆಯಲ್ಲಿ ಒಂದಿದೆ ಹೇಳಿ ಸರ್. ಟೈಟ್ಲು ಕರಿ ಗಂಡ ಬಿಳಿ ಹೆಂಡತಿ.
ಸೀರಿಯಸ್ ಆಗಿ. ನಮಗೆ ಇದು ಒಂಥರ ಏನ್ ಸರ್ ಫನ್ ಆಗಿದೆ. ಇಲ್ಲ ಫನ್ ತುಂಬಾ ತಮಾಷೆ ಇಟ್ಕೊಂಡು ಒಂದು ಸಿನಿಮಾ ಮಾಡೋಣ. ಆರ್ಟಿಸ್ಟ್ ಯಾರು ಸರ್? ಕರಿಬಸವಯ್ಯ, ಭಾವನಾ ಅವರಿಬ್ಬರ ಕಾಂಬಿನೇಷನ್ ಇಟ್ಟು ಒಂದು ಸಿನಿಮಾ ಮಾಡೋಣ ಅಂತ. ಸರಿ ಸರ್ ಅಂದೆ. ಆಮೇಲೆ ತುಂಬಾ ದಿವಸಗಳ ನಂತರ ಬೇರೆ ಬೇರೆ ರೀತಿ ಬೆಳವಣಿಗೆ ಎಲ್ಲ ಆಗ್ಲಿಲ್ಲ ಯಾವಾಗಲೂ ಈ ತರದ್ದು. ಆಮೇಲೆ ಅವರು ನಮ್ಮ ಸಿನಿಮಾದ ಪ್ರಮೋಷನ್ ಎಲ್ಲ ಆಗಲಿ ಪ್ರತಿಯೊಂದರಲ್ಲೇ ಅವರು ಸಪೋರ್ಟ್ ಮಾಡ್ತಾ ಇದ್ದಿದ್ದು ಎಲ್ಲರೂ ನೆನಪಾಗುತ್ತೆ. ಇನ್ನು ಈ ಸಿನಿಮಾದ ನನ್ನ ದ್ವಾಪರ ಹಾಡು, ಈ ಹಾಡಿನ ಇವತ್ತಿನ ಈ ಚಿತ್ರರಂಗ ಪ್ರಶಸ್ತಿಯನ್ನ ಭಾರತದ ಆಚೆಗಿನ ಕನ್ನಡಿಗರು ಕೂಡ ಇದನ್ನ ಇಷ್ಟು ದೊಡ್ಡ ಯಶಸ್ಸು ಮಾಡಿದ್ದಕ್ಕೆ ಆ ಎಲ್ಲ ಕನ್ನಡಿಗರಿಗೆ 6 ಕೋಟಿ ಅಲ್ಲ, ಇಡೀ ಜಗತ್ತಿನ ಮೂಲೆ ಮೂಲೆಯಲ್ಲಿರುವ ಎಲ್ಲ ಕನ್ನಡಿಗರಿಗೆ ಅರ್ಪಿಸಕ್ಕೆ ಇಷ್ಟಪಡ್ತೀನಿ ನಾನು. ಮತ್ತು ಇವತ್ತು ನನ್ನ ನಿರ್ದೇಶಕರು ಬಂದಿದ್ದಾರೆ, ಶ್ರೀನಿವಾಸ ರಾಜ್ ಅವ್ರ ಜೊತೆ ಅವ್ರು ಮಾಡಿದ ಎಲ್ಲ ಸಿನಿಮಾದಲ್ಲೂ ಕೆಲಸ ಮಾಡ್ತೀನಿ. ಅವ್ರಿಗೂ ನನ್ಗೊಂದು ಕಾಂಪಿಟೇಷನ್ ಇತ್ತು. ನಾವು ಇಷ್ಟೆಲ್ಲ ಕೆಲಸ ಮಾಡ್ತೀವಿ, ಒಂದು ಹಾಡು ವರ್ಕೌಟ್ ಆಗ್ತಾ ಇಲ್ವಲ್ಲ. ಅವರು ದಂಡು ಬಾಳ್ಯ ಸಿನಿಮಾ ಮಾಡ್ಬಿಟ್ಟು ಹಾಡು ವರ್ಕೌಟ್ ಆಗ್ತಾರೆ ಅಂದ್ರೆ ನಾನು ಹಿಂಗೆ ಹೇಳ್ತಿದ್ದೆ. ಅದು ಸರಿಯಾಗಿ ಇಂಥದ್ದೊಂದು ಸಿನಿಮಾ ಬಂತು. ದ್ವಾಪರ ಹಾಡು ಅಷ್ಟು ದೊಡ್ಡ ಯಶಸ್ಸಾಗಿತ್ತು. ಅರ್ಜುನ್ ಜನ್ಯ ಮತ್ತು ನಮ್ಮ ಡೈರೆಕ್ಟರ್ ಶ್ರೀನಿವಾಸ ರಾಜು ಇಡೀ ಚಿತ್ರತಂಡಕ್ಕೆ ಇದನ್ನ ಈ ಪ್ರಶಸ್ತಿಯ ಹಿರಿಮೆ ಅವ್ರಿಗೂ ಕೂಡ ಸಲ್ಲಲಿ ಅಂತ ಬಯಸ್ತೀನಿ. ಇನ್ನು ಹೆಚ್ಚು ಜಾಸ್ತಿ ಮಾತಾಡೋದನ್ನ ಗೊತ್ತಿಲ್ಲ. ರಾಘವೇಂದ್ರ ಚಿತ್ರವಾಣಿ ಇದೆಲ್ಲದ ನಂತರ ಕಳೆದ ಸಲ ನಾವು ಪ್ರಶಸ್ತಿ ತಗೊಂಡಾಗ ಕೂಡ ನಮ್ಮ ಮೀನಾಕ್ಷಿ ಅಮ್ಮ ಅವರು ಅದೇ ವೇದಿಕೆಯಲ್ಲಿದ್ದರು. ಅವತ್ತು ಕೂಡ ಅವ್ರ ಕೈಲೇ ತಗೋಬೇಕು ಪ್ರಶಸ್ತಿ ಅಂತೇಳಿ ತಗೊಂಡಿದ್ದೆ. ಮತ್ತೆ ರಾಘವೇಂದ್ರ ಚಿತ್ರವಾಣಿ ಪ್ರಶಸ್ತಿ ಇವತ್ತು ಕೂಡ ಅವರ ಕೈಯಿಂದ ತಗೋತಿದ್ದೀನಿ. ಇದು ನನಗೆ ಹೆಮ್ಮೆ. ಯಾಕೆಂದ್ರೆ ತುಂಬಾ ಜನ ತುಂಬಾ ಕಷ್ಟಪಟ್ಟು ಸಿನಿಮಾಗೆ ಬೇರೆ ಬೇರೆ ರೀತಿ ಅಲ್ಲುದು, ಗಾಂಧಿನಗರ ಕಳೆದು ಏನೆಲ್ಲ ಕಷ್ಟಪಡ್ತಾರೆ. ನನಗೆ ಬಹಳ ಸುಲಭವಾಗಿ ಸಿಕ್ಕಂತ ತುತ್ತು ಇದು ಅಂತ ಹೇಳಬೇಕು. ಎಲ್ಲ ಪಾರ್ಕಲ್ಲಿ ಮೂಲೆಯಲ್ಲಿ ಓದ್ಕೊಂಡು ಪುಸ್ತಕಗಳು ಓದ್ಕೊಂಡು ಕೂತಿದ್ದವನ್ನ ಗುರುತಿಸಿ ನನ್ನನ್ನ ಸಿನಿಮಾ ಕರ್ಕೊಂಡ್ ಬಂದವರು ಕೆ ವಿಜಯರಾಮನ್. ಅವ್ರ ಜೊತೆ ಸುಮಾರು 1994-95 ಇಂದ ಇಡೀ ಸಿನಿಮಾ 2000 ಇಸ್ವಿ ಬಿಡುಗಡೆ ಆಯ್ತು, ಗಾಜಿನ ಮನೆ. ಆದ್ರೆ ಆ ಸಿನಿಮಾದ ಪ್ರಯಾಣ 5 ವರ್ಷದ ಪ್ರಯಾಣ ಅವ್ರ ಜೊತೆ. ಅವರು ಎಷ್ಟು ನಮ್ಗೆ ನಾಲೆಡ್ಜ್ ಕೊಟ್ಟಿದ್ದಾರೆ. ಅವರು ರಾಜ್ ಕಪೂರ್ ಅವರ ಬಹಳ ದೊಡ್ಡ ಅಭಿಮಾನಿಯಾಗಿದ್ರು. ಎಡಿಟಿಂಗ್ ಸೆನ್ಸ್ ಆಗ್ಲಿ, ಸಿನಿಮಾ ನಿರ್ದೇಶನದ ಬಗ್ಗೆ ಚರ್ಚೆ, ದಿನವೂ ಚರ್ಚೆ, ಪ್ರತಿನಿತ್ಯ ಚರ್ಚೆ, ಕಾದಂಬರಿಗಳ ಬಗ್ಗೆ ಚರ್ಚೆ ಅಂತ ನಾನು ಯಾವಾಗಲೂ ಹೇಳ್ತೀನಿ ಹೊಸ ನಿರ್ದೇಶಕರಿಗೆ, ಅಂತ ನಿರ್ದೇಶಕರುಗಳು ನಮ್ಗೆ ಸಿಗೋದಿಲ್ಲ ಅಂತ. ಅನುಭವದಲ್ಲಿ ಮತ್ತು ಓದಿನಲ್ಲಿ ಕೂಡ ಸಾಂಸ್ಕೃತಿಕವಾಗಿ ಅಂದ್ರೆ ಕಾದಂಬರಿಗಳನ್ನ, ಸಾಹಿತ್ಯವನ್ನ ಓದ್ಕೊಂಡಿರುವಂತಹ ನಿರ್ದೇಶಕರು ಮತ್ತು ಅನುಭವಿ ನಿರ್ದೇಶಕರು ಬಹಳ ಚಿಕ್ಕಂದಲ್ಲೇ ಸಿನಿಮಾಗೆ ಬಂದು ಎಡಿಟಿಂಗ್ ಆಗ್ಲಿ ಪ್ರತಿಯೊಂದನ್ನು ಬೇರೆ ಬೇರೆ ಸಿನಿಮಾಗಳನ್ನು ನೋಡ್ತಾ ಈಗೆಲ್ಲ ಕಲಿತಂತ ನಿರ್ದೇಶಕರು ಕಮ್ಮಿ ಅಂತ. ಸೊ ಕೆ ವಿ ಜಯರಾಮ್ ಅವ್ರ ಫೋಟೋ ನನ್ನ ಕಚೇರಿಯಲ್ಲಿದೆ. ಪ್ರತಿನಿತ್ಯ ಅವ್ರ ಮುಖ ನೋಡ್ತಾ ಇರ್ತೀವಿ. ಅವ್ರ ನೆನಪು ಮಾಡ್ಕೊಳ್ಳದೆ ಇರೋ ದಿವಸವೇ ಇಲ್ಲ. ಹೀಗೆ ಪ್ರಶಸ್ತಿಗಳು ಸಿಕ್ಕಾಗೆಲ್ಲ ಒಂದ್ಸಲ ಅವ್ರಿಗೆ ನೆನಪಾಗಿ ಆಗುತ್ತೆ. ಯಾಕೆಂದ್ರೆ ಅವ್ರು ನಮ್ಮನ್ನ ಕರ್ಕೊಂಡ್ಬಂದು ಬಿಟ್ಟಿದ್ದಕ್ಕೆ ಇವತ್ತು ಇಲ್ಲಿವರೆಗೂ ಬಂದಿದ್ದೀವಿ ಅಂತ ಬಹಳ ಖುಷಿ ಆಗುತ್ತೆ. ಇನ್ನು ಯಾವ್ದಾದ್ರು ಹೆಸರು ಬಿಟ್ಟಿಲ್ಲ ಕ್ಷಮೆಯಲ್ಲಿ. ವಿಶೇಷವಾಗಿ ನಮ್ಮ ಇಂದ್ರಜಿತ್ ಸರ್ ಮಗ ಈ ಮೊದಲನೇ ಸಿನಿಮಾಗೆ ಇಂಥ ಒಂದು ಪ್ರಶಸ್ತಿ ತಗೊಂಡೋದಕ್ಕೆ ಒಳ್ಳೇದಾಗಲಿ, ಇನ್ನೂ ಹೆಚ್ಚಿನ ಕೀರ್ತಿ ಲಭಿಸ್ಲಿ ಅಂತ ಹಾರೈಸ್ತೀನಿ. ನಮ್ಮ ಓಂ ಪ್ರಕಾಶ್ ಸರ್ ಜೊತೆ ಕೂಡ ಕೆಲಸ ಮಾಡಿದ್ದೀನಿ. ಅವ್ರ ಮೊದಲನೇ ಪ್ರಶಸ್ತಿ ಅಂತಂದಿದ್ದು ಆಶ್ಚರ್ಯ ಆದ್ರೂ ಕೂಡ ಅವ್ರಿಗೆ ಇಲ್ಲಿಂದ ಆರಂಭ ಆಗ್ಲಿ. ಅವ್ರು ಇಲ್ಲಿವರೆಗೂ ಮಾಡಿದ ಸಿನಿಮಾಗಳೆಲ್ಲ ಒಂದ್ ಕಡೆ ಆದ್ರೆ ಇನ್ನು ಮುಂದೆ ಮಾಡುವ ಸಿನಿಮಾಗಳು ಇನ್ನೊಂದು ಎತ್ತರವನ್ನು ತಲುಪಲಿ ಅಂತ ಹಾರೈಸ್ತೀನಿ ಸರ್. ಒಳ್ಳೇದಾಗಲಿ. ಎಲ್ಲರೂ ಒಳ್ಳೆ ಪ್ರಶಸ್ತಿ ಪಡೆದ ವಿಷ್ಣು ಸರ್ ಲಿರಿಕ್ ರೆಕಾರ್ಡ್ ಬರ್ತಾರೆ. ಇಲ್ಲ ಹಂಗೆಲ್ಲ ವಿಷ್ಣು ಸರ್ ಬಂದ್ರು, ಅವರೊಂದು ಅನೌನ್ಸ್ಮೆಂಟ್ ಮಾಡಿದ್ರು. ಆಮೇಲೆ ಅಲ್ಲೇ ಇಲ್ಲಿ ನಮ್ದೊಂದು ಬೇಡಿಕೆ ಇದೆ ಸರ್. ಮಗಾವತಿ ಮಾತ್ರ ಕೇಳಿದ್ದೆ, 2 ಸರಿ ಕೇಳಿದ್ದೆ ಸರ್, ಇನ್ನ ನೆರವೇರಿಲ್ಲ. ಅದು ನೀವು ಮರ್ತ್ಬಿಟ್ರೆ ಹೆಂಗೆ ಸರ್? ನಮ್ಮ ಕಂಪನಿ ಒಂದು ಸಾಂಗ್ ಬರ್ಕೊಡಿ ಅಂತ ಕೇಳಿದ್ರು. ಅವತ್ತೇ ಕೇಳಿದ್ದ. ಆಯ್ತಾ, ಈ ವರ್ಷ ನೆರವೇರಿಸ್ಬಿಡಿ. 50ನೇ ವರ್ಷಕ್ಕೆ ಅದನ್ನೇ ಹಾಕೋಣ ಸರ್. ಯಾಕಂದ್ರೆ ನೆಕ್ಸ್ಟ್ ಇಯರ್ಸ್ಗೆ ಸಂಸ್ಥೆಗೆ 50 ವರ್ಷ ಆಗುತ್ತೆ, ಪ್ರಶಸ್ತಿಗೆ 25 ವರ್ಷ ಆಗುತ್ತೆ. ಗಿಫ್ಟ್ ನ ಕೇಳಿ ತಗೋಬಾರ್ದು. ಇಲ್ಲ ಈ ಗಿಫ್ಟ್ ಅಲ್ಲ, ಬೇಡಿಕೆ ಎಷ್ಟು ದಿವಸದಿಂದ ಇಟ್ಟಿದೀವಿ, ನೆರವೇರಿಲ್ಲ ಅಂತ ಹೇಳ್ತೇನೆ. ಥ್ಯಾಂಕ್ ಯು. ನಮ್ಮ ಸುಧೀಂದ್ರ ವೆಂಕಟೇಶ್ ಅವರು ಅವರ ಸಿಕ್ಕಪ್ಪ ಅವ್ರ ಹೆಸರನ್ನ ಇಟ್ಕೊಂಡೆ
ಜೊತೆಯಲ್ಲೇ ಅವರು ಇಷ್ಟು ದಿನವೂ ಬೆಳೆಸ್ಕೊಂಡು ಬರ್ತಾ ಇದ್ದಾರೆ. ಅವರು ಒಂದು PRO ಪತ್ರಕರ್ತನಿಗೆ ಒಂದು ಗೌರವ ಸಿಗ್ಬೇಕಾದ್ರೆ ಸುಧೀಂದ್ರ ಅವರೇ ಕಾರಣ ಅಂದ್ರೆ ತಪ್ಪಾಗಲ್ಲ. ಆವತ್ತಿನ ದಿನ ಇದ್ರು ಸುಮಾರು ಜನ ಪತ್ರಕರ್ತರು ಇದ್ದಾರೆ. ಆದ್ರೆ ಸುಧೀಂದ್ರ ಅವರು ಯಾವ ಮಟ್ಟಿಗೆ ಬೆಳೆದ್ರಂದ್ರೆ ಆಗಾದಿಂದ ನಾನು ನೋಡ್ತಾನೆ ಇದ್ದೇನೆ. ಅದೇ ರೀತಿ ನಮ್ಮ ಯಾರ ಪತ್ರಕರ್ತರು ನಮ್ಮ PRO ಇದ್ದಾರೆ ಅಂದ ತಕ್ಷಣ ವೆಂಕಟೇಶನೇ ನೆನಪು ಮಾಡ್ಕೊಳ್ತೀವಿ. ಇಡೀ ನಮ್ಮ ಇಂಡಸ್ಟ್ರಿ ಸಿನಿಮಾ ಒಂದು ಹಂತದಲ್ಲಿ ಮಾಡಿದ್ರೆ ಅದನ್ನ ಮೇಲಕ್ಕೆ ತಗೊಂಡು ಹೋಗುವಂತ ನಮ್ಮ ವೆಂಕಟೇಶ್ ಅವ್ರದ್ದು ಇನ್ನೊಂದು ಒಂದು ವಿಶೇಷ ಕೊಡುಗೆ. ಅವರು ನಮ್ಗೆ ಯಾವುದೇ ಕರೆದ್ರು, ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ, ಕರೆದ ತಕ್ಷಣ ಬಂದು ನಮ್ಗೆ ಉದಾರವಾಗಿ ಮಾಡಿಕೊಡುವಂತ ವ್ಯಕ್ತಿ ವೆಂಕಟೇಶ್ ಅವರು. ಅವ್ರ ಬಗ್ಗೆ ಅಷ್ಟು ಮಾತಾಡಕ್ ಬರಲ್ಲ. ನಮಸ್ಕಾರ ಸರ್. ಕೊಟ್ಟಂತವರಿಗೆ ಗೌರವ ಸಮರ್ಪಣೆ. ವೆಂಕಟೇಶ್ ಅಡ್ಡ ಸಿಕ್ಕಿರುವ ತುಂಬಾ ವರ್ಷದಿಂದ ಅರ್ಥ ಮಾಡ್ಕೊಂಡಿದ್ದೀನಿ. ವೇದಿಕೆ ಬಂದಿರ್ತಕ್ಕಂಥ ಹೇಳ್ಬೇಕು ಹಾಗೆ ಸಭಾಂಗಣದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಚಿತ್ರರಂಗದ ಗಣ್ಯರನ್ನ, ಸ್ನೇಹಿತರನ್ನ, ಪತ್ರಕರ್ತರನ್ನ ನಮಸ್ಕರಿಸ್ತಾ ಡಿ.ವಿ. ಸುಧೀಂದ್ರ ಅವರ ಒಡನಾಟದ ಬಗ್ಗೆ ವೆಂಕಟೇಶ್ ಅವರು ಮಾತಾಡ್ತಾ ಡಿ.ವಿ. ಸುಧೀಂದ್ರ ಅವ್ರ ಕಾಲದವರು ಅಂತ ನನಗೆ ಅಂದರು. ಆದ್ರೆ ಅವರಷ್ಟು ವಯಸ್ಸು ನನಗಾಗಿಲ್ಲ. ಅದು ನನ್ನ ಮೊದಲನೇ ನಿರ್ಮಾಣದ ಚಿತ್ರಕ್ಕೆ ಅವರೇ PRO ಕ್ಲಾರಿಫಿಕೇಶನ್ ಕೊಟ್ಬಿಟ್ಟೆ. ಅಂದ್ರೆ ಆ ಒಂದು ಅವಿನಾವ ಭಾವ ಸಂಬಂಧ ನಮ್ಮ ಡಿ.ವಿ. ಸುಧೀಂದ್ರ ಸಾಹೇಬರ ಜೊತೆನಲ್ಲಿ. ನನಗೆ ಫಸ್ಟು PRO ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ನಾನು ಜನರಲ್ ಆಗಿ ಮಾತಾಡ್ತಾ ಹೀಗೆ ಅವಾಗ ಗೊತ್ತಾದದ್ದು, ಒಬ್ಬ ಹೊಸದಾಗಿ ನಿರ್ಮಾಣ ಮಾಡಕ್ಕೆ ಬರ್ತಕ್ಕಂತ ನಿರ್ಮಾಪಕರಿಗೆ ಪತ್ರಕರ್ತರಿಗೆ ಒಂದು ಸಂಬಂಧದ ಕೊಂಡಿಯಾಗಿ ಇವರು ಬ್ರಿಡ್ಜ್ ಆಗಿ ಕೆಲಸ ಮಾಡ್ತಾರೆ ಅಂತಕ್ಕಂಥದ್ದನ್ನ ಟೂರಿಸ್ಟ್ ಹೋಟೆಲ್ ಕೂರಿಸ್ಕೊಂಡು ನನ್ನನ್ನ ಸರಿ ಸುಮಾರು ಒಂದು 5 ನಿಮಿಷಗಳ 10 ನಿಮಿಷಗಳ ಕಾಲ ಎಲ್ಲ ಸುಭಿಕ್ಷವಾಗಿ ಬಿಡಿಸಿ ಹೇಳಿದ್ರು. ನಾನು ಈ ಹಿಂದೆನೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಾಗ ಒಂದು ಮಾತು ಹೇಳಿದ್ದೆ. ಅವರ ನಡವಳಿಕೆ ನಮ್ಮ ಜೊತೆಯಲ್ಲಿ ಯಾವ ರೀತಿ ಇತ್ತು ಅಂದ್ರೆ, ಅವರು ಯಾವ ಒಂಥರ ಏನಪ್ಪ ಅಂದ್ರೆ ಅವ್ರಿಗೆ ನನಗೆ ಇನ್ನ ಚಿಕ್ಕ ಹುಡುಗ ಅಂದ್ರೆ ಸಣ್ಣ ವಯಸ್ಸಲ್ಲೇ ನಿರ್ಮಾಪಕ ಆಗ್ಬಿಟ್ಟಿದ್ಯಾ, ಸೊ ಹೀಗಾಗಿ ನಿನ್ಗೆ ಎಲ್ಲರೂ ಒಳ್ಳೇದಾಗ್ಬೇಕು ಅನ್ನೋ ಒಂದು ಇದರನ್ನೇ ನನಗೆ ಆಶೀರ್ವಾದ ಮಾಡ್ಕೊಂಡೇ ಇದ್ರು. ಅಚಾನಕ್ಕಾಗಿ ನನಗೆ ಒಂದು ದಿವಸ ಮಧ್ಯಾಹ್ನ 3 ಗಂಟೆಗೆ ಮೆಸೇಜ್ ಬಂತು ಅವ್ರು ಇಲ್ಲ ಅಂತ. ಆ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ದೊಡ್ಡ ಮಳೆ ಬರ್ತಾ ಇತ್ತು. ನಾನು ಕೂತ್ಕೊಂಡೆಲ್ಲ ಲೆಕ್ಕಾಚಾರ ಮಾಡ್ತಾ ಇದ್ದೆ. ಮಾತಾಡಿದ ಪ್ರಕಾರ ನನಗಿನ್ನ 5,600 ರೂಪಾಯಿ ಹಣ ನಾನು ಅವ್ರಿಗೆ ಕೊಡ್ಬೇಕಾಗಿತ್ತು. ಅದನ್ನ ನಾನು ಮಳೆ ಬರ್ತಾ ಇದ್ದೆ, ಕಾರ್ ಇಲ್ಲ, ನಮ್ಮ ತಂದೆಯವ್ರ ಕಾರ್ ತಗೊಂಡು ಹೋಗ್ಬಿಟ್ಟಿದ್ದಾರೆ. ಏನ್ ಮಾಡೋದು ಅಂತ ಹೇಳಿ ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ ಆ ಅಮೌಂಟ್ ನ ಹಾಕಿ ಒಂದು ಜರ್ಕಿನ್ ಹಾಕೊಂಡು ಒಳಗೆ ಇಟ್ಕೊಂಡು ಚಾಮರಾಜಪೇಟೆಗೆ ಬಂದು ವೆಂಕಟೇಶ್ಗೆ ಹೇಳ್ಬಿಟ್ಟು ಕೊಟ್ಟೆ. ವೆಂಕಟೇಶ್ ನನಗಿದು ಬ್ಯಾಲೆನ್ಸ್ ಇತ್ತು, ದಯವಿಟ್ಟು ಇದನ್ನ ಇಟ್ಕೊಳ್ಳಿ ಅಂತ ಹೇಳಿ ಕೊಟ್ಬಿಟ್ಟು, ಆಮೇಲೆ ಇದೇ ನಾನು ಎಕ್ಸ್ಟ್ರಾ ಕೊಡ್ತಾ ಇರೋದು ಅಂತ ತಿಳ್ಕೊಳಕ್ ಹೋಗ್ಬೇಡಿ, ಮಾತಾಡಿದ್ರು ಏನ್ ಮಾತಾಡಿದ್ರು ಅದನ್ನ ಕಡಿಮೆ ಕೊಟ್ಟಿದ್ದೆ, ಅದು ಬ್ಯಾಲೆನ್ಸ್ ಇತ್ತು ತಗೊಂಡ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಕೊಟ್ಬಿಟ್ಟೆ. ಅಂದ್ರೆ ಅವರ ಒಂದು ನಿರ್ಮಾಪಕರ ಜೊತೆ ಇದ್ದಂತ ಸಂಬಂಧ ಏನಿತ್ತಲ್ಲ ಅದು ತುಂಬಾ ಒಂಥರ ಆತ್ಮೀಯತೆಯಿಂದ ಇತ್ತು. ಅಷ್ಟೇ ಜೊತೆನಲ್ಲಿ ವ್ಯವಸ್ಥಿತವಾಗಿತ್ತು. ನಾನು ಈ ವೇದಿಕೆಯಲ್ಲಿ ಇವತ್ತು ಹೆಚ್ಚಿಗೆ ಮಾತಾಡ್ತಿದ್ದೇನೆ. ಪ್ರಭಾಕರ್ ಸಾಹೇಬರಿಗೆ ಒಂದು ಸಣ್ಣ ಮನವಿ ಅಂತ ಬೇಕಾದ್ರೂ ಅನ್ಕೊಳ್ಳಿ, ಮನವಿನೇ ಅನ್ಕೊಳ್ಳೋದಲ್ಲ, ಮನವಿನೇ. ಚಿತ್ರರಂಗದ ಎಲ್ಲ ಆಯಾಮದಲ್ಲೂ ಕೂಡ ಅವಾರ್ಡ್ಗಳು ಬರ್ತಾ ಇದ್ದಾವೆ. ರಾಜ್ಯ ಸರ್ಕಾರದಿಂದ ಅವಾರ್ಡ್ಗಳನ್ನ ಕೊಡ್ತಾ ಇದ್ದೀವಿ. ಆದ್ರೆ ಸತತವಾಗಿ ಒಂದು ಸಿನಿಮಾ ಮತ್ತೆ ನಿರ್ಮಾಪಕರು ಮತ್ತೆ ತಾಂತ್ರಿಕ ವರ್ಗದವರು, ನಿರ್ದೇಶಕರು, ಕಲಾವಿದರು ಪ್ರತಿಯೊಬ್ಬರನ್ನು ಪ್ರಚುರಪಡಿಸಿ ಸಮಾಜಕ್ಕೆ ತೋರಿಸ್ಕೊಡ್ತಕ್ಕಂತಹ ಒಂದು ಬ್ರಿಡ್ಜ್, ಒಂದು ವ್ಯವಸ್ಥೆ ಇತ್ತು ಅಂದ್ರೆ ಅದು ಪತ್ರಿಕಾ ಸಂಪರ್ಕ ಅಧಿಕಾರಿಗಳು. ಯಾಕೆ ಸಂಪರ್ಕ ಅಧಿಕಾರಿಗಳಿಗೂ ಕೂಡ ಒಂದು ಅವಾರ್ಡ್ ಅನ್ನ ತಾವು ಕೊಡೋದಕ್ಕೆ ಶಿಫಾರಸ್ ಮಾಡಬಾರ್ದು? ನೀವು ಒಂದು ಮುಖ್ಯಮಂತ್ರಿಗಳ ಜೊತೆನಲ್ಲಿ ಇರೋದ್ರಿಂದ ನಾನು ಒಂದು ಹೇಳಿಕೆ, ಬಹಳಷ್ಟು ಜನ PROಗಳು ಇವತ್ತಿದ್ದಾರೆ. ಸೊ ಅವ್ರಿಗೆಲ್ಲರಿಗೂ ಕೂಡ ಅಟ್ಲೀಸ್ಟ್ ಇವರು 26-27 ವರ್ಷಗಳ ಕಾಲ ಸತತವಾಗಿ ಚಿತ್ರರಂಗದಲ್ಲಿ ತಮ್ಮದೇ ಆದಂತ ಒಂದು ಛಾಪನ್ನ ಮೂಡಿಸ್ಕೊಂಡು ಬಂದು ಈ ರೀತಿಯಾದಂತಹ ಸಮಾಜಕ್ಕೆ ತೋರಿಸ್ಕೊಡ್ತಕ್ಕಂಥದ್ದು. ಈಗ ಒಂದು ಈ ಮಿನರಲ್ ವಾಟರ್ಗೆ ಆಕ್ಚುಲಿ ಬಿಸ್ಲೇರಿ ಅಂತಾರಲ್ಲ, ಬಿಸ್ಲೇರಿ ಬಂದು ಮಿನರಲ್ ವಾಟರ್,
ಹೆಸರು ಬಂದು ಫಸ್ಟ್ ಕಂಪನಿ ಹೆಸರು ಬಿಸ್ಲೇರಿ. ಹಾಗೆ PRO ಅಂದ ತಕ್ಷಣ ಯಾರು ಅಂದ್ರೆ ವೆಂಕಟೇಶ್, PRO ಅಂದ್ರೆ ಯಾರು ಅಂದ್ರೆ ಸುಧೀಂದ್ರ, ಅದು ಬಂದ್ಬಿಟ್ಟಿದೆ. ಸೊ ಹೀಗಾಗಿ ನಾನು ಪ್ರಭಾಕರ್ ಸಾಹೇಬ್ರನ್ನ ದಯಮಾಡಿ ನಾವು ಬೇಕಾದ್ರೆ ವಾಣಿಜ್ಯ ಮಂಡಳಿಯಿಂದ ನಮ್ಮ ಅಧ್ಯಕ್ಷರು ಇಲ್ಲೇ ಇದ್ದಾರೆ, ಇವ್ರ ಕಡೆಯಿಂದ, ಕಲಾವಿದರ ಸಂಘದಿಂದ, ರಾಜೇನವ್ರ ಕಡೆಯಿಂದ, ನಿರ್ಮಾಪಕರ ಸಂಘದಿಂದ ನಾನು ಕೂಡ ಕಾಗದವನ್ನು ಕೊಡ್ತೀನಿ. ಸಂಪರ್ಕಾಧಿಕಾರಿಗಳಿಗೆ ದಯಮಾಡಿ ಒಂದು ಪ್ರಶಸ್ತಿಯನ್ನ ಕೊಡ್ತಕ್ಕಂಥದ್ದಕ್ಕೆ. ಆಮೇಲೆ ನಾನು ಇನ್ನೂ ಒಂದು ತಮಗೆ ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಕಾಗದ ಕೊಡಬೇಕು ಅಂತ ಹೇಳಿ ಅಂತ. ಅವಾರ್ಡ್ ಕಮಿಟಿಗಳಲ್ಲಿ ಸರ್, ಅವಾರ್ಡ್ ಕಮಿಟಿಗಳು ಮತ್ತೆ ಪ್ರಶಸ್ತಿ ಸಬ್ಸಿಡಿ ಕಮಿಟಿಗಳಲ್ಲಿ ಪತ್ರಕರ್ತರನ್ನ ಹಾಕ್ತಾ ಇದ್ದಾರೆ. ಅದು ಸಂತೋಷದ ವಿಚಾರ, ಅದನ್ನ ಮಾಡಲೇಬೇಕು. ಅದರ ಜೊತೆಯಲ್ಲಿ ನಮ್ಮ PROಗಳನ್ನ ಕೂಡ ಅಲ್ಲೊಂದಷ್ಟು ಜನನ ನೇಮಕ ಮಾಡಿದ್ರೆ, ಯಾಕಂದ್ರೆ ನಾನು ಕೆಲವರು ಹೆಸರುಗಳನ್ನ ನಾನು ಹೇಳಕ್ಕಾಗಲ್ಲ. ಅವರು ಇವತ್ತು ಪಾಪ ಕೆಲಸ ಇಲ್ಲದೇ ಇದ್ದಾರೆ. ಕೆಲವು PROಗಳು ಇತ್ತೀಚಿನ ದಿನಗಳಲ್ಲಿ ವೆಂಕಟೇಶ್ ಎಲ್ಲ ಪತ್ರಕರ್ತರ ಜೊತೆಯಲ್ಲಿ ಎಷ್ಟೆಲ್ಲ ಚರ್ಚೆಗಳು ನಡೆದಿದ್ದಾವೆ ನಿರ್ಮಾಪಕರ ಸಂಘದಲ್ಲಿ, ವಾಣಿಜ್ಯ ಮಂಡಳಿ ಅಂತ ಗೊತ್ತು. ಬಟ್ ಇದೊಂದು ಸಂದರ್ಭ, ಯಾಕಂದ್ರೆ ಪ್ರಭಾಕರ್ ಸಾಹೇಬರು ಇಲ್ಲೇ ಇದ್ದಾರೆ, ರಾಜೇನವರು ಇಲ್ಲೇ ಇದ್ದಾರೆ, ಅಧ್ಯಕ್ಷರು ಇಲ್ಲೇ ಇದ್ದಾರೆ. ಇತ್ತೀಚಿನ ದಿನಗಳ ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ವಿಜಯಮ್ಮ ಇರ್ತಾರೆ, ಎಲ್ಲರೂ ಇದ್ದಾರೆ, ಇಂದ್ರಜಿತ್ ಅವರು, ರಾಗಿಣಿ ಮೇಡಮ್, ನಮ್ಮ ಗೌಡರು, ಎಲ್ಲರ ಸನ್ಮುಖದಲ್ಲಿ ಎಲ್ಲ ಆಯಾಯ ಸಂಘ ಸಂಸ್ಥೆಯವರು ಅಧ್ಯಕ್ಷತೆಯಲ್ಲಿ ಇದನ್ನ ಹೇಳಿದ್ರೆ ಪ್ರಾಯಶಃ ಮುಂದಿನ ದಿನಗಳಲ್ಲಿ ಅದಕ್ಕೆ ಹೆಚ್ಚಿನ ಒತ್ತು ಸಿಕ್ಕು ಆದಷ್ಟು ಬೇಗ ಕೆಲಸ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಹೀಗಾಗಿ ದಯಮಾಡಿ ಈ ತರದ ಒಂದು ವ್ಯವಸ್ಥೆಗಳು, ಇವತ್ತು ನಾಗೇಂದ್ರ ಪ್ರಸಾದ್ ಅವರು ಇಲ್ಲಿ ಮೇಲ್ಗಡೆ ಇದ್ದಾಗ ನಾನು ಒಂದು ಮಾತು ಹೇಳಿದೆ, ನಾ ಒಂದು ಕುದುರೆಗಳನ್ನ ಕರ್ಕೊಂಬಂದ್ಕೊಂಡು ಕುದುರೆಗಳನ್ನ ಕಾಲನ್ನ ರೆಡಿ ಮಾಡಿ ರೇಸಿಗೆ ಬಿಟ್ಬಿಟ್ರು. ಯಾರು? ನಮ್ಮ KV ಜಯರಾಮ್ ಅಂಡ್ ಮೀನಾಕ್ಷಿ ಜಯರಾಮ್. ಆ ಎರಡು ರೇಸ್ ಕುದುರೆಗಳು ಅವತ್ತಿಂದ ಓಡಕ್ ಸ್ಟಾರ್ಟ್ ಆಗಿದ್ದು ಇವತ್ತವರೆಗೂ ನಿಂತಿಲ್ಲ, ಓಡ್ತಾನೆ. ಅವೆರಡು ಇವತ್ತು ಇಲ್ಲಿ ಮೇಲ್ಗಡೆ ಇದ್ವು, ಒಂದು ನಾಗೇಂದ್ರ ಪ್ರಸಾದ್, ಒಂದು ಉಮೇಶ್ ಬಣಕಾರ್ ಅಂತ. ಆಮೇಲೆ ಸ್ವಲ್ಪ ಮನೆ ನನಗಂತೂ ಕಾಲ ಆಕ್ಸಿಡೆಂಟ್ ಆಗಿ ಸ್ವಲ್ಪ ಕುಡ್ತಾ ಇದ್ದೀನಿ, ಬಟ್ ನಾನು ಫಾಸ್ಟ್ ಆಗಿ ಓಡ್ತಾ ಇರೋರು ನಾಗೇಂದ್ರ ಪ್ರಸಾದ್ ಅವರು, ಎಲ್ಲ ಆಯಾಮದವರು ಓಡ್ತಾ ಇದ್ದಾರೆ. ಸೊ ಅದೇ ರೀತಿ ಎಲ್ಲ ಪ್ರಶಸ್ತಿ ಭಜನೆಗಳು ಯಾರಿದ್ರಿ, ಹಾಗೇನೆ ಆಯಾಯ ಸಂಸ್ಥೆಯವರು ಮತ್ತೆ ಆಯಾಯ ಒಂದು ಹೆಸರಿನಲ್ಲಿ ಏನು ಪ್ರಶಸ್ತಿ ಕೂಡ ಮಾಡಲಾಗ್ತದೆ, ಇದು ತುಂಬಾನೇ ಒಂದು ಪ್ರೋತ್ಸಾಹದಾಯಕವಾದಂತ ವಿಚಾರ. ಇವರು ಮೇಡಮ್ ಒಂದು ಮಾತು ಹೇಳಿದ್ರು, ನನಗೆ ಇಷ್ಟು ವರ್ಷ ಆಗಿ ಇಷ್ಟೆಲ್ಲ ಕೆಲಸಗಳು ಇಷ್ಟೆಲ್ಲ ಭಾಷೆಯಲ್ಲಿ ಕೆಲಸ ಮಾಡಿದ್ರು ಕೂಡ ಯಾರೂ ಗುರುತಿಸಿರ್ಲಿಲ್ಲ ಅಂತ ಹೇಳಿ. ಆದ್ರೆ ಇದನ್ನ ತಾವು ಗುರುತಿಸಿರೋದು, ಅದು ನನಗೊಂದು ರಾಜ್ಯ ಪ್ರಶಸ್ತಿ ಬಂದಷ್ಟೇ ಸಂತೋಷ ಆಯಿತು ಅನ್ನೋ ಒಂದು ಮಾತು ಹೇಳಿದ್ರು. ಇದೇ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲರನ್ನು ಗುರುತಿಸಿ ಅದೇ ಆ ಥರದ ಕೆಲಸಗಳನ್ನ ಮಾಡ್ತಾ ಇರಿ ವೆಂಕಟೇಶ್ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಬಹಳಷ್ಟು ಜನ ಸೀನಿಯರ್ ಮೋಸ್ಟ್ ಪತ್ರಕರ್ತರು, ಗಣೇಶ್ ಸರ್, ಪ್ರತಿಯೊಬ್ಬರು ಇಲ್ಲಿ ಇದ್ದೀರಿ. ನಾನು ಎಲ್ಲರ ಹೆಸರುಗಳು ಇದು ಮಾಡಕ್ ಆಗ್ತಾ ಇಲ್ಲ. ಈ ಒಂದು ಮನವಿಯನ್ನ ದಯಮಾಡಿ ತಾವು ಪುರಸ್ಕರಿಸ್ತೀರಿ ಅಂತ ಅನ್ಕೊಂಡಿದ್ದೀರಿ ಸರ್. ಥ್ಯಾಂಕ್ ಯು. ಮಂಡಳಿಗಳು ಪ್ರಾಣಿ ಬರೀ ಸಂಸ್ಥೆ ಅಲ್ಲ, ಇಟ್ ಹಸ್ ಬಿಕಮ್ ಅ ಬ್ರ್ಯಾಂಡ್ ಅಂತ. ಸೊ PRO ಕ್ಷೇತ್ರದ ಸುಧೀಂದ್ರ ಅವರ ಸೊ ನಾನು ಇವತ್ತು ಅದನ್ನ ಮೆನ್ಷನ್ ಮಾಡದೆ ಹೋದ್ರೆ ಅವ್ರ ಮಗಳ ಮದುವೆ ಸಿಕ್ಕಿದಾಗ ಅವ್ರಿಗೆ ಹೇಗೋ ಗೊತ್ತಾಗತ್ತೆ. ಯಾವ್ದು ಸುಖ ಸುಮ್ಮನೆ ಆಗೋದಿಲ್ಲ, ತಾಳಿಯವಲ್ಲ. ಥ್ಯಾಂಕ್ ಯು ಸೋ ಮಚ್ ನೆನಪಿಸ್ಕೊಂಡಿದ್ದಕ್ಕಾಗಿ. ಈಗ ಬಂದ್ ಮಾಡ್ಕೊಳ್ತಾ ಇದ್ದೇನೆ ಹಿರಿಯ ನಿರ್ಮಾಪಕ ಹಾಸನಲ್ಲಿರುವ ಎಲ್ಲ ಹಿರಿಯರಿಗೂ, ಸ್ನೇಹಿತರಿಗೂ, ಮುಖ್ಯವಾಗಿ ಅಮ್ಮ ಅಪರೂಪವಾಗಿ ಎಷ್ಟೋ ವರ್ಷಗಳ ನಂತರ ನೋಡ್ತಾ ಇದ್ದೀವಿ. ಸೊ ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಚಿತ್ರರಂಗದ ಹಿರಿಯರು, ಕಲಾವಿದರು ಮತ್ತೆ ನಿರ್ದೇಶಕರು ಮತ್ತೆ ನಮ್ಮ ಮಿತ್ರರು ಪತ್ರಿಕಾ ಮಾಧ್ಯಮದಲ್ಲಿ, ಚಿತ್ರರಂಗದಲ್ಲಿ, ಇವತ್ತು ಚಿತ್ರರಂಗ ಒಂದು ಮಟ್ಟಕ್ಕೆ ಬೆಳೀತಾ ಇದೆ ಅಂದ್ರೆ ಒಂದು ಬೆನ್ನೆಲುಬಾಗಿ ಪತ್ರಕರ್ತರು ಮತ್ತೆ ಮಾಧ್ಯಮ ಅದು ಬೆನ್ನೆಲುಬಾಗಿದೆ ಅಂತ ಹೇಳಿದ್ರೆ ಅದು ನಿಜವಾಗಿ ಹೇಳ್ತಾ ಇದ್ದೀನಿ. ನನ್ನ ಕೆರಿಯರಲ್ಲಿ ನನಗಾದಂತ ಅನುಭವವನ್ನ ನಾನು ಶೇರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನಾನು ಮೊದಲನೇ ಚಿತ್ರ ಮಾಡಕ್ ಬಂದಾಗ PRO ಅಂದ್ರೆ ಏನ್ ಮಾಡ್ತಾರೆ ಅವರು ಅನ್ನೋದು ಗೊತ್ತಿರಲಿಲ್ಲ ನನಗೆ. ಸೊ ಸುಧೀಂದ್ರ ಅವರು ಪಾಪ ಬಂದು ನನಗೆ PRO ಅಂದ್ರೆ ನಾವು ಈ ತರ ಮಾಡ್ತೀವಿ ಸರ್ ಅಂದಾಗ, ಒಬ್ಬ ನಿರ್ಮಾಪಕನಿಗೆ ಒಂದು ಸೇತುವೆ ಮಾತ್ರ ಅಲ್ಲ, ಒಬ್ಬ ನಿರ್ಮಾಪಕನಿಗೆ ಎಷ್ಟು ಟೆನ್ಷನ್ ಇರುತ್ತೆ ಒಂದು ಚಿತ್ರ ಮಾಡ್ಬೇಕಾದ್ರೆ, ಎಷ್ಟು ಕಷ್ಟ ಪಡ್ತಾ ಇರ್ತಾನೆ, ಅದರಲ್ಲಿ ಅರ್ಧ ಕಷ್ಟ ಅವರೇ ತಗೊಂಡ್ಬಿಡ್ತಾರೆ. ಸೊ ಆಗ ನನಗೆ
ಆ ಚಿತ್ರದ ಅನುಭವ ಮತ್ತೆ ಒಂದೊಂದು ಚಿತ್ರದ ಅನುಭವದಲ್ಲೂ ಅವರ ಒಂದು ಪಾತ್ರ, ಆ ಒಂದು ರಾಘವೇಂದ್ರ ಚಿತ್ರವಾಣಿ ಇಂತಹ ಒಂದು ಸಂಸ್ಥೆ ಅವತ್ತಿಂದನೂ ನಾವು ಹೆಚ್ಚು ಕಮ್ಮಿ ಪ್ರತಿ ವರ್ಷ ಈ ತರ ಒಂದು ಸಮಾರಂಭ ಮಾಡ್ತಾನೆ ಇರ್ತಾರೆ. ತುಂಬಾ ಖುಷಿ ಆಗುತ್ತೆ. ಸುಧೀಂದ್ರ ಅವ್ರ ಬಗ್ಗೆ ಎಷ್ಟು ಮಾತಾಡೋದು ಕಮ್ಮಿನೇ. ಸುಮಾರು ನಮ್ಮ ಸ್ನೇಹಿತರು ತುಂಬಾ ಜನ ಮಾತಾಡಿದ್ದಾರೆ ಅವ್ರ ಬಗ್ಗೆ. ಸೊ ಅವರ ಬೆಳವಣಿಗೆ ಮತ್ತೆ ಇಲ್ಲಿವರೆಗೂ ವೆಂಕಟೇಶ್ ಅವರು ಮತ್ತೆ ಅವರ ಕುಟುಂಬ ಬೆಳೆಸ್ಕೊಂಡ್ ಬಂದಿದೆ ಅಂದ್ರೆ ಏನಿಲ್ಲ. ಅವ್ರು ಮಾಡ್ತಾ ಇದ್ದಿದ್ದು ಎಲ್ರಿಗೂ ಒಳ್ಳೆ ಒಂದು ನಗು, ಆ ನಗುನ ಹಂಚ್ತಾ ಇದ್ರು. ಆ ನಗುವೇ ಈ ಒಂದು ಬೆಳವಣಿಗೆ ಸಾಧ್ಯ ಅಂತ ನನ್ನ ನಂಬಿಕೆ. ಸೊ ಹೀಗೆ ಚಿತ್ರರಂಗದಲ್ಲಿ ನೀವು ಚಿತ್ರರಂಗಕ್ಕೆ ಮಾಡ್ತಾ ಇರೋ ಸೇವೆನ ಆ ಭಗವಂತ ಅಂದ್ರೆ ರಾಘವೇಂದ್ರ ಸ್ವಾಮಿ ಇನ್ನೂ ಚೆನ್ನಾಗಿ ಆಯುಷ್ಯ ಆರೋಗ್ಯ ನೆಮ್ಮದಿ ಕೊಟ್ಟು ಚೆನ್ನಾಗಿ ಬೆಳೆಸಲಿ. ಹಾಗೆ ಇವತ್ತು ಎಷ್ಟೋ ಜನ ಹೊಸ ಪ್ರತಿಭೆಗಳಿಗೆ ನೀವು ಅವಾರ್ಡ್ ಕೊಟ್ಟಿದ್ದೀರಾ. ಅವರೆಲ್ಲರಿಗೂ ನಾನು ಕಂಗ್ರಾಟ್ಸ್ ಹೇಳ್ತಾ, ಇವತ್ತು ತುಂಬಾ ಒಳ್ಳೆ ದಿನ. ಗಣರಾಜ್ಯೋತ್ಸವದ ಶುಭಾಶಯಗಳು. ಮತ್ತೆ ಅನಂತ್ ನಾಗ್ ಅವರಿಗೆ ಮತ್ತೆ ನಮ್ಮ ಹಾಸನ್ ರಘು ಅವರಿಗೆ ಪ್ರಶಸ್ತಿ ಬಂದಿದೆ, ಅವ್ರಿಗೂ ಶುಭ ಕೋರ್ತಾ. ಶಿವಣ್ಣ ಅವರು ತುಂಬಾ ಖುಷಿ ಆಯ್ತು, ಬೆಳಿಗ್ಗೆ ಅವರು ಆರೋಗ್ಯ ಸರಿಪಡಿಸ್ಕೊಂಡು ಬಂದಿದ್ದಾರೆ ನಮ್ಮ ನಾಡಿಗೆ. ಅವ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಂಡು ಈ ಸಮಾರಂಭದಲ್ಲಿ ಭಾಗವಹಿಸಿರೋರಿಗೆ ಮತ್ತೆ ನಮ್ಮ ಇಡೀ ಚಿತ್ರರಂಗಕ್ಕೆ ಒಳ್ಳೇದಾಗಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ನಮಸ್ಕಾರ. ರಾಕ್ಲೈನ್ ವೆಂಕಟೇಶ್ ಸರ್ ಅವರು ನಮ್ಮ ಸಂಸ್ಥೆಯ ಜೊತೆಗಿನ ಒಡನಾಟದ ಕುರಿತಾಗಿ ಮನದ ಭಾವವನ್ನ ವ್ಯಕ್ತಪಡಿಸಿದ್ದಾರೆ. ಹೃತ್ಪೂರ್ವಕ ಧನ್ಯವಾದಗಳನ್ನ ಸಮರ್ಪಿಸ್ತಾ, ನಾನು ಸುಮಾರು ಒಂದು 10-12 ವರ್ಷದಿಂದ ನೋಡ್ತಾ ಇದ್ದೀನಿ. ಯಾರೇ ಹೊಸ ಹೀರೋ ಬರ್ಲಿ ಇಲ್ಲ ದೊಡ್ಡ ಹೀರೋ ಬರ್ಲಿ, ಯಾರೇ ಒಬ್ಬ ದೊಡ್ಡ ನಿರ್ದೇಶಕ ಬರ್ಲಿ ಇಲ್ಲ ನಿರ್ಮಾಪಕ ಬರ್ಲಿ, ಅವರೆಲ್ಲರಿಗೂ ಒಂದು ಬೆನ್ನೆಲುಬಾಗಿ ಆಕ್ಚುಲಿ ಒಂದು ಸಿನಿಮಾ ಇಲ್ಲ ಕಲಾವಿದರು ಬೆಳಿಬೇಕು ಅಂದ್ರೆ ಮಾಧ್ಯಮ ಮಿತ್ರರೇ ಕಾರಣ ಆಕ್ಚುಲಿ. ಯಾಕೆಂದ್ರೆ ಅವರೇ ಜನಕ್ಕೆ ತಲುಪಿಸೋದು. ಆಮೇಲೆ ಮಾಧ್ಯಮ ಮಿತ್ರರನ್ನ ಒಗ್ಗಟ್ಟಾಗಿ ಸೇರ್ಸೋ PR ಇದಾರಲ್ಲ, ಅವ್ರಿಗೊಂದು ಪ್ರೀತಿ ಚಪ್ಪಾಳೆ ಬರಲಿ. ಯಾಕೆಂದ್ರೆ ರಿಯಲ್ ಹೀರೋ ಇರೋದು ಬ್ಯಾಕ್ ಸ್ಕ್ರೀನ್ ಅಲ್ಲಿ ಇರೋರು. ಯಾವಾಗಲೂ ಡೈರೆಕ್ಟರ್ ಅಂತ ಇರ್ತಾರೆ. ಆ ಡೈರೆಕ್ಟರ್ಗೆ ಡೈರೆಕ್ಟ್ ಮಾಡೋದು PR ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತೇನು 49 ವರ್ಷದ ಈ ಏನು ಲೆಗಸಿ ಕಂಟಿನ್ಯೂ ಮಾಡಿದ್ದಾರೆ. ಮುಂದಿನ ವರ್ಷ 50ನೇ ವರ್ಷದಲ್ಲಿ ನಾನು ಇವತ್ತು ಹೇಳ್ತೀನಿ, ನೀವು ಇನ್ನೂ ಅದ್ದೂರಿಯಾಗಿ ಮಾಡಬೇಕು. ಆ 50 ವರ್ಷ ಯಾರು ಕಷ್ಟ ಬಿದ್ದೀವು ಎಲ್ಲ ನೀವೇನ್ ಮಾಡ್ತಾ ಇದ್ರು ಅದಕ್ಕೆ ನಾನು ಕೂಡ ಸಪೋರ್ಟ್ ಮಾಡ್ತೇನೆ. ನಿಜವಾಗ್ಲೂ ಇನ್ನ ದೊಡ್ಡ ಮಟ್ಟದಲ್ಲಿ ಆ ರಾಘವೇಂದ್ರ ಸ್ವಾಮಿ ಭಕ್ತನಾಗಿ ನಾವೆಲ್ಲ ಒಗ್ಗಟ್ಟಾಗಿ ಸೇರಿ ಅದನ್ನ ಅದ್ದೂರಿಯಾಗಿ 50ನೇ ವರ್ಷ ಶತಮಾನೋತ್ಸವ ಮಾಡೋಣ ಅಂತ ಹೇಳ್ತಾ, ಅಂಡ್ ವೇದಿಕೆ ಮೇಲೆ ಎಲ್ಲರೂ ಇದ್ದಾರೆ, ಎಲ್ಲ ಗಣ್ಯರು ಹಿರಿಯರು ಹಾಗೂ ಇಲ್ಲಿ ಮುಂದೆ ಕೂತಿರೋ ಎಲ್ಲ ಮಹಾಗಣ್ಯರು ಇದ್ದೀರಾ, ಅಂಡ್ ಮಾಧ್ಯಮ ಮಿತ್ರರು ಎಲ್ಲರಿಗೂ. ಅಂಡ್ ಇನ್ನೊಂದು ಹೇಳ್ಬೇಕು ಅಂದ್ರೆ MMB ಲೆಗಸಿ ಇಲ್ಲಿ ಯಾರ್ಯಾರು ನಾನು ಎಷ್ಟು ಕಾರ್ಯಕ್ರಮ ಅಟೆಂಡ್ ಆಗಿದ್ದೀನಿ ಇಲ್ಲಿ ಎಲ್ಲರೂ ಸಕ್ಸಸ್ಫುಲ್ ಆಗಿದ್ದಾರೆ. ಸೊ ಇನ್ನು 50 ವರ್ಷದ್ದು ಖಂಡಿತ ಇನ್ನ 100 ವರ್ಷ ಇದು ಈ ತರ ನಡೀತಾ ಇರ್ಲಿ. ನಿಜವಾದ ಇಂತ ಹಿರಿಯ ಕಲಾವಿದರು ಹಿರಿಯ ನಿರ್ಮಾಪಕರನ್ನ ಗುರುತಿಸಿ ಮಾಡ್ತಾ ಇದ್ರಲ್ಲ, ನಮ್ಗೆ ಹ್ಯಾಟ್ಸ್ ಆಫ್. ಯಾಕೆಂದ್ರೆ ಈ ಡೋಂಟ್ ಎಕ್ಸ್ಪೆಕ್ಟ್ ಈ ರೆಸ್ಪೆಕ್ಟ್ ಅನ್ನೋ ಒಂದು ಉದ್ದೇಶದಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಆಲ್ ದಿ ಬೆಸ್ಟ್. ಒಳ್ಳೆದಾಗಲಿ. ಜೈ ಹಿಂದ್. ಮಾತುಗಳಿಗೆ ವಂದನೆಗಳನ್ನ ಅರ್ಪಿಸ್ತಾ ಕಾರ್ಯಕ್ರಮಕ್ಕೆ ಆಗಮಿಸೋದಕ್ಕಾಗಿ ಮುಂದಿನ ವರ್ಷ 50ನೇ ವರ್ಷದ ವಾರ್ಷಿಕೋತ್ಸವದಲ್ಲೂ ಖಂಡಿತ ನೀವು ಭಾಗಿಯಾಗಿ ಎನ್ನುತ್ತಾ ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಹಾಗೆ ಇಲ್ಲಿ ವೇದಿಕೆ ಮೇಲಿರುವಂಥ ನಮ್ಮ ಅಧ್ಯಕ್ಷರು ಆದ ನರಸಿಂಹನೂರು ಅವರಿಗೆ, ಆಮೇಲೆ ನಿಮ್ಮೆಲ್ಲರ ಪ್ರೀತಿಯ ಬಣಕರ್ ಅವ್ರಿಗೆ, ಹಾಗೆ ನನ್ನ ತುಂಬ ಆಪ್ತ ಮಿತ್ರ ಹಾಗೂ ಹಿರಿಯ ಪತ್ರಕರ್ತ ಮತ್ತು ಮಾನ್ಯ ಮುಖ್ಯಮಂತ್ರಿಯವರ ಮಾಧ್ಯಮ ಸಲಹೆಗಾರರು ಪ್ರಭಾಕರ್ ಅವರಿಗೆ, ಮತ್ತು ನನ್ನ ಯಾವುದೇ ಕಾರ್ಯಕ್ರಮಗಳಲ್ಲೂ ಹೇಳ್ತಾ ಇರ್ತೀನಿ, ನಮ್ಮ ಭರವಸೆಯ ನಾಯಕ ನಮ್ಮ ಸಂಜಯ್ ಗೌಡರು ಅಂತ ಈಗಾಗಲೇ ನಾಯಕರಾಗಿದ್ದಾರೆ, ಮುಂದೆ ಒಳ್ಳೆ ಭವಿಷ್ಯ ಇದೆ. ಹಾಗೆ ಖ್ಯಾತ ನಟಿ ರಾಗಿಣಿಯವರಿಗೆ, ನಮ್ಮ ತಂದೆಯವರ ಸಮಕಾಲೀನ ನಮ್ಮ ಡಾಕ್ಟರ್ ವಿಜಯಮ್ಮ ಅವರಿಗೆ, ಮತ್ತು ಇಲ್ಲಿ ಬಂದಿರುವಂಥ ಎಲ್ಲ ಮಿತ್ರರಿಗೆ, ನಮ್ಮ ಮಾಧ್ಯಮ ಗೆಳೆಯರಿಗೆ ಮತ್ತು ಹಲವಾರು ಹಿರಿಯರಿದ್ದಾರೆ. ಇಲ್ಲಿ ನಮ್ಮ ಹಿರಿಯ ನಿರ್ಮಾಪಕರು ಶೈಲಜಾ ನಾಗವರಿದ್ದಾರೆ. ಹಾಗೆ
ನನ್ನ ಮಿತ್ರ ಇವತ್ತು ಒಂದು ಪ್ರಶಸ್ತಿಯನ್ನ ಪಡೆದಿದ್ದಾರೆ. ತುಂಬಾ ನನಗೆ ಖುಷಿ ಆಯಿತು. ನಾಗೇಂದ್ರ ಪ್ರಸಾದ್ ಅವರ ಬಗ್ಗೆ ಒಂದೆರಡು ಮಾತಾಡಬೇಕು. ಅವರು ಈ ಹಿಂದೆ 90ರ ಇಸ್ವಿನಲ್ಲಿ ಮತ್ತು 2000 ಇಸ್ವಿನಲ್ಲೆಲ್ಲ ಒಂದು ಸೆಂಟಿಮೆಂಟು ಮಾಸ್ ಸಿನಿಮಾಗಳು ಬರೀತಾ ಇದ್ರು. ಮತ್ತು ನನಗೆ ಗುರು ಕಿರಣ್ ಅವರು ಇಲ್ಲ ಒಂದು ಸಾಂಗ್ ಬರೆಸ್ಬೇಕು ನಾಗೇಂದ್ರ ಪ್ರಸಾದ್ ಅವ್ರ ಹತ್ರ ಅಂತಂದ್ರು. ನಾನು ವಿಜಯನಗರಲ್ಲಿ ಬನ್ನಿ ಅಂತ ಹೇಳಿದಾಗ ನಾನು ಇನ್ನೂ ಪತ್ರಕರ್ತ ಮತ್ತು ಅವಾಗಿನ್ನೂ ಒಂದು ಸಿನಿಮಾಗೆ ಕಾಲಿಟ್ಟಿದ್ದೆ. ನನಗೆ ಗೊತ್ತಿರಲಿಲ್ಲ ಸಿನಿಮಾ ರಂಗದವರ ಒಂದು ಸ್ಟೈಲು ಶೈಲಿ ಎಲ್ಲ. ಒಂದು ಅಮಿತಾಬ್ ಬಚ್ಚನ್ ತರ ಒಂದು ಓಮ್ನಿ ವ್ಯಾನ್ ಅಲ್ಲಿ ಇಳಿದ್ರು. ಆ ಪಾನ್ ಎಲ್ಲ ಹಿಂಗೆ ಇದು ಮಾಡ್ಕೊಂಡು ಇಳಿದು ಬಿಟ್ಟು ಅವ್ರ ಹತ್ರ ಒಂದು ಮೆಲಡಿ ರೊಮ್ಯಾಂಟಿಕ್ ಸಾಂಗ್ ಅನ್ನ ಬರ್ಸೋಣ ಅಂತ ಡಿಸೈಡ್ ಮಾಡಿದ್ರು ನಮ್ಮ ಮ್ಯೂಸಿಕ್ ಡೈರೆಕ್ಟರ್. ಅದಾದ ನಂತರ ಬರೆದ್ರು. ಅದು ಆಮೇಲೆ ಅದು ಆಯ್ತು, ಎಲ್ಲ ಗೀತ ರಚನೆ ಎಲ್ಲ ಆಯ್ತು, ಸಾಂಗ್ ಆಯ್ತು, ಪಿಕ್ಚರ್ ಹಿಟ್ ಆಯ್ತು ಮತ್ತು ಸಾಂಗ್ ಅಂತೂ ಸೂಪರ್ ಡೂಪರ್ ಹಿಟ್ ಆಗೋಯ್ತು. ಅವಾಗ ಈ ಒಂದು ಕಾರ್ಯಕ್ರಮದಲ್ಲಿ ನೆನ್ಸ್ಕೊಳ್ಬೇಕು, ವಿಜಯ್ ಸಾರಥಿ ಅವರು ಫೋನ್ ಮಾಡಿ ಕೇಳಿದ್ರು. ಹಿರಿಯ ಪತ್ರಕರ್ತರು ನಮ್ಮ ಜೊತೆ ಇಲ್ಲ ಈಗ. ಅವರು ಫೋನ್ ಮಾಡಿ ಕೇಳಿದ್ರು, ಯಾರು ಸರ್ ಇದು ಸಾಂಗ್ ಬರೆದಿರೋದು? ಸಾಟಿ ಇಲ್ಲದ ಸ್ಮೈಲ್ ಅನ್ನೋದು ಮೊನಾಲಿಸಾ ಅಂತ ಬರೆದಿದ್ದಾರೆ. ಎಂತ ಅದ್ಭುತವಾದ ಲೈನ್, ಯಾರು ಬರೆದಿರೋದು ಅಂತ ಕೇಳಿದ್ರು. ನಾಗೇಂದ್ರ ಪ್ರಸಾದ್ ಅವರು ಬರೆದಿರೋದು. ನಾಗೇಂದ್ರ ಪ್ರಸಾದ್ ಅವರು ರೊಮ್ಯಾಂಟಿಕ್ ಸಾಂಗ್ ಬರೆದಿದ್ದಾರೆ. ಏನ್ ಸರ್ ಇದು ಇಷ್ಟ ಅದ್ಭುತವಾಗಿ ಬರೆದಿದ್ದಾರೆ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಒಂದು ಲೇಖನ ಬರೋದು. ಸೊ ಇವತ್ತು ಅವ್ರಿಗೆ ಪ್ರಶಸ್ತಿ ಕೊಡ್ತಾ ಇರೋದು ನಮ್ಮ ವೆಂಕಟೇಶ್ ಅವರು. ನಿಜವಾಗ್ಲೂ ಖುಷಿ ಆಯ್ತು. ಮತ್ತು ಎಲ್ಲ ಹಿರಿಯರಿಗೆ ಕೊಟ್ಟಿದ್ದೀರಾ. ನಮ್ಮ ಹಿರಿಯ ನಿರ್ಮಾಪಕಿ ಮತ್ತು ನಟಿ ಎಲ್ಲರೂ ಇವತ್ತು ಕೊಟ್ಟಿರೋದು ತುಂಬಾ ಒಂದು ಸಂತೋಷದ ವಿಷಯ. ಮತ್ತು ಈ ಒಂದು ರಾಘವೇಂದ್ರ ಚಿತ್ರವಾಣಿ ಬಗ್ಗೆ ಒಂದೆರಡು ಮಾತಾಡಬೇಕು. ಯಾಕಂದ್ರೆ ಒಂದೆರಡು ಮಾತಾಡಿದ್ರೆ ಸಾಕಾಗಲ್ಲ. ಯಾಕಂದ್ರೆ ನಮ್ಮ ಮತ್ತು ಸುಧೀಂದ್ರ ಅವರ ಮತ್ತು ನನ್ನ ಮಿತ್ರ ವೆಂಕಟೇಶ್ ಅವರ ಒಂದು ಪಯಣ ತುಂಬಾ ಒಂದು ದೊಡ್ಡ ಪಯಣ, 3 ತಲೆಮಾರಿನ ಒಂದು ಪಯಣ ಅದು. ಯಾಕೆ ಅಂತಂದ್ರೆ ಇವತ್ತು ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇದೀವಿ. ಪ್ರತಿ ವರ್ಷ ಒಂದು ಪ್ರಶಸ್ತಿಯ ಕಾರ್ಯಕ್ರಮ ತಪ್ಪದೇ ಮಾಡ್ತಾ ಇದ್ದಾರೆ. ಮತ್ತು ನಿಮ್ಮೆಲ್ಲರ ಇವತ್ತೆಲ್ಲ ಬಂದಿರೋದು ಮತ್ತು ಇಲ್ಲಿನ ಪ್ರಶಸ್ತಿ ವಿಜೇತರು ನೋಡಿದ್ರೆ, ನಿಮ್ಮ ಸ್ವಚ್ಛ ಮನಸ್ಸುಗಳು ನೋಡಿದ್ರೆ ಈ ಪ್ರಶಸ್ತಿ ಎಷ್ಟು ಸ್ವಚ್ಛವಾಗಿದೆ ಅಂತ ಅನ್ಸುತ್ತೆ. ಹಲವಾರು ಪ್ರಶಸ್ತಿ ಸಮಾರಂಭಗಳಾಗುತ್ತೆ. ಆದ್ರೆ ಇಲ್ಲಿ ಒಂದು ಗುರುತಿಸಿ ಒಂದು ಇಂಡಸ್ಟ್ರಿನಲ್ಲಿ ಒಂದು ಸೇವೆ ಮಾಡಿರುವಂಥದ್ದು, ಒಂದು ಅನುಭವ ಪಡೆದಿರುವಂಥದ್ದು ಮತ್ತು ಭರವಸೆಯ ನಾಯಕರನ್ನ ಒಂದು ಹುಡುಕಿ ಅವರು ಪ್ರಶಸ್ತಿ ಕೊಡ್ತಿರೋದು. ಮತ್ತು ಓಂ ಪ್ರಕಾಶ್ ಅವರು ಹೇಳಿದ್ರು ಇದೇ ಫಸ್ಟ್ ಪ್ರಶಸ್ತಿ ಅಂತ. ನನಗೆ ಆಶ್ಚರ್ಯ ಆಯ್ತು. ಮತ್ತು ಇವತ್ತು ಆ ತರ ಒಂದು ಹುಡುಕಿ ಪ್ರಶಸ್ತಿ ಕೊಡ್ತಾ ಇರೋದು ಮತ್ತು ಇಷ್ಟು ಸ್ವಚ್ಛವಾಗಿರೋ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಖುಷಿ ಆಯ್ತು. ಈ ಸಂದರ್ಭದಲ್ಲಿ ನಾನು ಇವತ್ತು ಮುಖ್ಯ ಅತಿಥಿಗಳಾಗಿ ಬಂದಿಲ್ಲ. ನಾನು ಬಂದಿರೋದು ಒಬ್ಬ ಭರವಸೆಯ ಒಂದು ನಟನ ಒಂದು ತಂದೆಯಾಗಿ ಬಂದಿರೋದು. ಇವರು ಬೇಡ ಅಂತಂದ್ರು ನನ್ನ ಹೆಸರು ಮುಖ್ಯ ಅತಿಥಿಗಳಲ್ಲಿ ಸೇರಿಸಿ ಒಂದೆರಡು ಮಾತಾಡ್ಬೇಕು ಅಂತ ಮಾತಾಡ್ತಾ ಇದೀನಿ. ನೋಡಿ ಚೆನ್ನಾಗಿದ್ದಾರೆ. ಶನೈ ಅವರಿಗೆ ಗೊತ್ತು ವೆಂಕಟೇಶ್ ಅವರ ಜರ್ನಿ ಮತ್ತು ಸುಧೀಂದ್ರ ಅವರ ಜರ್ನಿ ಯಾತರ ಅಂತಂದ್ರೆ, ಲಂಕೇಶ್ ಪತ್ರಿಕೆ ನಾನು ಪತ್ರಕರ್ತ, ಅವಾಗ ಇನ್ನೂ ನಿರ್ದೇಶಕರಾಗಿರ್ಲಿಲ್ಲ. ಅವಾಗ 90ರ ಒಂದು ಇಸ್ವಿಯಲ್ಲಿ ಅವಾಗ ವೆಂಕಟೇಶ್ ಅವರು ಇವತ್ತು ನೋಡ್ತಾ ಇರೋ ಕಾರ್ಯಕ್ರಮ ಪ್ರಶಸ್ತಿ ಕೊಡ್ತಾ ಇದಾರೆ. ಇಷ್ಟು ದೊಡ್ಡದಾಗಿ ಬೆಳೆದಿದೆ, ಒಂದು ಸಂಸ್ಥೆ ಇಷ್ಟು ದೊಡ್ಡದಾಗಿ ಬೆಳೆದಿದೆ. ಆದ್ರೆ ಅವತ್ತು ಆ ಒಂದು 90ರಲ್ಲಿ ಸೈಕಲ್ ನಲ್ಲಿ ಬಂದು ಒಂದು ಸ್ಟಿಲ್ಸ್ ಕೊಡ್ತಾ ಇದ್ರು ಪತ್ರಿಕೆಗಳಿಗೆ. ಅವತ್ತೆಲ್ಲ ಇವತ್ತರ ಒಂದು ಡಿಜಿಟಲ್ ಮೀಡಿಯಾ ಆಗ್ಲಿ, ಟಿವಿ ಮೀಡಿಯಾ ಆಗ್ಲಿ ಅದೆಲ್ಲ ಯಾವ್ದು ಇರ್ಲಿಲ್ಲ. ಸ್ಟಿಲ್ಸ್ ತೆಗೆದಿದ್ದು ಸಿನಿಮಾನಲ್ಲಿ ನಾವು ತೆಗೆದಿರೋ ಸ್ಟಿಲ್ಸ್ ಗಳನ್ನ ಕೊಟ್ರೆ ನಾವು ಪತ್ರಿಕೆಗಳನ್ನ ಹಾಕ್ಬಿಟ್ಟು ಅದೇ ಸಿನಿಮಾಗೆ ಪ್ರಚಾರ ಆಗ್ತಾ ಇತ್ತು. ಅದಕ್ಕೋಸ್ಕರ ನಿರ್ಮಾಪಕರು ಕೊಟ್ಟು ನಮ್ಮ ಪಿ ಅವರ ಮೂಲಕ ಸ್ಟಿಲ್ಸ್ ಗಳನ್ನ ಹಾಕಿ ಅಂತ ಫೋರ್ಸ್ ಮಾಡೋರು. ಇವರು ಸೈಕಲ್ ಬಂದು ಒಂದು ಸ್ಟಿಲ್ಸ್ ಗಳನ್ನ ಕೊಟ್ಟು ಲಂಕೇಶ್ ಪತ್ರಿಕೆ ತಪ್ಪದೆ ಸ್ಟಿಲ್ಸ್ ಗಳನ್ನ ಹಾಕ್ತಾ ಇದ್ರು. ಅದು ಸುಧೀಂದ್ರ ಅವರಿಗೆ ತುಂಬಾ ಖುಷಿ ಆಗ್ತಾ ಇತ್ತು. ಅದಕ್ಕೆ ನಮ್ಮ ತಂದೆಯವರು ಇವರಿಗೆ ಸ್ಟಿಲ್ಸ್ ಕೊಡೋದಕ್ಕೆ ತಿಂಗಳಿಗೆ ಒಂದು 500 ರೂಪಾಯಿ ಫಿಕ್ಸ್ ಮಾಡಿದ್ರು. ಚೆಕ್ 500 ರೂಪಾಯಿ ಕೊಡ್ತಾ ಇದ್ರು. ಅದನ್ನ ನಾನು ಮುಂದೆ ನಮ್ಮ ತಂದೆ ಆದ ನಂತರ ನಾನು ಅದನ್ನ ಮುಂದುವರಿಸಿದೆ. ಆದ್ರೆ ಅದನ್ನ ಮಾತ್ರ ತಪ್ಪಲಿಲ್ಲ. ಸೈಕಲ್, ಮೋಟರ್ ಸೈಕಲ್ ಆಯ್ತು, ಸ್ಕೂಟರ್ ಆಯ್ತು, ಸ್ಕೂಟರ್ ಇಂದ ಕಾರ್ ಆಯ್ತು, ಇವಾಗ ಎಲೆಕ್ಟ್ರಿಕ್ ಕಾರ್ ಆಯ್ತು. ಮತ್ತು ಒಂದು ಸಂಸ್ಥೆ ಎಷ್ಟೊಂದಾಗ ಬೆಳೆದ ಒಂದು ಅಂತಸ್ತು, 2 ಅಂತಸ್ತು, 3ನೇ ಅಂತಸ್ತು ಮೊನ್ನೆ ಕಚೇರಿ ಕರೆದಿದ್ರು. ಎಷ್ಟು ಅದ್ಭುತವಾಗಿ ಕಟ್ಟಿದ್ದಾರೆ ಅಂದ್ರೆ ಕಚೇರಿ. ಆ ಎನರ್ಜಿ ನೋಡಿದ್ರೆ ಅಲ್ಲೇ ಸಂದರ್ಶನ ಮಾಡೋದು. ಮತ್ತು ಇನ್ನೊಂದು ಮೆಚ್ಚುವಂತದ್ದು ಏನಂದ್ರೆ ಅವ್ರ ಮಗ ಅದನ್ನ ಮುಂದುವರಿಸ್ತಾರೆ. ಇವತ್ತು 3ನೇ ತಲೆಮಾರು ಸುಧೀಂದ್ರ, ವೆಂಕಟೇಶ್ ಮತ್ತು ಪವನ್ ಮತ್ತು ಅವರ ನಮ್ಮ ಸುನೀಲ್ ಅವರು, ಹಾಗೆ ಅವ್ರ ಮಗಳು. ಅದು ಯಾವ ತರ ಅವ್ರು ಡಿವೈಡ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಎಲ್ಲ ಅಂಡರ್ ಒನ್ ರೂಫ್. ಯಾವ್ದೇ ಒಂದು ಟಿವಿ ಇರ್ಬೋದು, ಒಂದು ಪತ್ರಿಕೆಯ ಜಾಹೀರಾತು ಇರ್ಬೋದು, ಮತ್ತು ಡಿಜಿಟಲ್ ಮೀಡಿಯಾ ಇರ್ಬೋದು. ಪ್ಯಾನ್ ಇಂಡಿಯಾ ಸಿನಿಮಾ ಅವ್ರ ಮಗಳು ಮಾಡ್ತಾ ಇರೋದು. ಮತ್ತು ಡಿಜಿಟಲ್ ಮೀಡಿಯಾನಲ್ಲಿ ಯಾವ ತರ ಅಂದ್ರೆ ಒಂದು ಪವನ್ ಎಲ್ಲರನ್ನು ಓವರ್ಟೇಕ್ ಮಾಡ್ತಾರೆ ಇವತ್ತು.
ಅಲ್ಲೇ ಕ್ಯಾಮ್ರಾಗಳು ಇಟ್ಕೊಂಡು ಫೋನ್ಗಳು ಇಟ್ಕೊಂಡು ಡಿಜಿಟಲ್ ಮೀಡಿಯಾನಲ್ಲಿ ಅವರು ಹಾಕ್ತಾ ಇದು ನೋಡಿದ್ರೆ ಪೋಸ್ಟ್ಗಳು ಮಿಲಿಯನ್ಸ್ ಓಡ್ತಾ ಇದೆ ಇವತ್ತು. ಎಲ್ಲೂ ಹೋಗ್ಬೇಕಾಗಿಲ್ಲ. ಮತ್ತು ಒಂದು 400 ಸಿನಿಮಾ ರಿಲೀಸ್ ಆಗೋದ್ರಲ್ಲಿ 380 ಸಿನಿಮಾ ನಮ್ಮ ವೆಂಕಟೇಶ್ ಅವ್ರದ್ದು ಇರುತ್ತೆ. ಸೊ ಈ ತರ ನಮ್ಮ ಅವರ ಜರ್ನಿ ಬೆಳೆದಿದ್ದು ಮತ್ತು ಇವತ್ತು ಇಲ್ಲಿ ಬಂದು ನಿಂತಿದೆ. ನನ್ನ ಮಗನಿಗೆ ಇವತ್ತು ಪ್ರಶಸ್ತಿ ನೀಡೋದು ತುಂಬಾ ಸಂತೋಷ ಆಗಿದೆ. ಮತ್ತು ಇವತ್ತು ನಮ್ಮ ಜೊತೆ ನಮ್ಮ ಗಿರೀಶ್ ಅವರು ಇದ್ದಾರೆ. ಗಿರೀಶ್ ಅವರು ಅಷ್ಟೇ ಒಂದು ಅಸೋಸಿಯೇಟ್ ಮಾಧ್ಯಮ ಸಲಹೆಗಾರರಾಗಿ ಕೆಲಸ ಮಾಡ್ತಾರೆ. ನಮ್ಮ ಶಣ ಇದ್ದಾರೆ, ನಮ್ಮ ನವರಸನ್ ಇದ್ದಾರೆ, ಹಲವಾರು ಇವತ್ತು ಜನ ಇವತ್ತು ಬಂದು ಇವತ್ತು ವೆಂಕಟೇಶ್ ಅವರ ಒಂದು ಯಶಸ್ಸನ್ನ ಇವತ್ತು ಎಂಜಾಯ್ ಮಾಡ್ತಾ ಇರೋದು, ಸೆಲೆಬ್ರೇಟ್ ಮಾಡ್ತಾ ಇರೋದು ನೋಡಿದ್ರೆ ನಮಗ್ ಖುಷಿ ಆಗುತ್ತೆ. ಮತ್ತು ಶಣಾಯ್ ಅವರು ಈ ಜರ್ನಿಯಲ್ಲಿ ಭಾಗಿಯಾಗಿದ್ದಾರೆ. ಅವರು ಇವತ್ತು ಜೋಡಿಸಿ ವೆಂಕಟೇಶ್ ಜೊತೆ ಒಂದು ಸುದೀಪ್ ಅವರ ಇಂಟರ್ವ್ಯೂ ಇವತ್ತು ವೈರಲ್ ಆಗಿದೆ. ಮತ್ತು ಅದು ಪವನ್ ಅವರಿಗೆ ಸಲ್ಲಬೇಕು, ಅದು ನಮ್ಮ ವೆಂಕಟೇಶ್ಗಲ್ಲ, ಪವನ್ ಅವರ ಐಡಿಯಾ ಅದು. ಮತ್ತು ಅಲ್ಲಿ ನಮ್ಮ ಮಾಧ್ಯಮ ಒಂದು ಮಾಜಿ ಮಾಧ್ಯಮ ಅಧ್ಯಕ್ಷರು ಆಗಿರೋ ಅಕಾಡೆಮಿ ಅಧ್ಯಕ್ಷರಾಗಿರೋ ಶಣಾಯ್ ಅವರು ಸಾಥ್ ನೀಡಿರೋದು. ಇನ್ನೂ ಅದಕ್ಕೆ ದೊಡ್ಡ ಫ್ಯೂಚರ್ ಇದೆ. ರಾಘವೇಂದ್ರ ಚಿತ್ರವಾಣಿ ಇಲ್ಲಿಗೆ ನಿಲ್ತಾ ಇಲ್ಲ, ಇನ್ನೂ ಬೆಳೀಲಿ, ಇನ್ನು ಡಿಜಿಟಲ್ ಮೀಡಿಯಾ ಇನ್ನೆಲ್ಲೋ ತಲುಪುತ್ತೆ, ಮಿಲಿಯನ್ಸ್ ಆಫ್ ಮಿಲಿಯನ್ಸ್ ವ್ಯೂಸ್ ಆಗಲಿ, ಯಶಸ್ಸು ಗಳಿಸಲಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ಹೇಳಕ್ಕಾಗಲ್ಲ, ಅದನ್ನು ಶನೈಯವ್ರೆ ಸರ್, ನಮ್ಗೆ ಗೊತ್ತಿರಲಿಲ್ಲ ಪಾಪ ಅವ್ರು ಹೇಳಿದ್ರು ಬೇರೆ ಎಲ್ಲ ಯಾವ್ದಕ್ಕೆ ಮಾಡಬೇಕು ಇನ್ಮೇಲೆ ಎಲ್ಲ ಸರ್ ಇಲ್ಲಿ ಅಜಿತ್ ಸರ್ ಎಲ್ಲ ಹೀರೋಸ್ ಮಾಡ್ಕೊಡ್ತೀವಿ ಅಂತ ಹೇಳಿ ಶನೈ ಪ್ರಾಮಿಸ್ ಮಾಡಿದ್ರು. ನಮ್ಮ ರಾಘವೇಂದ್ರ ಚಿತ್ರವಾಣಿ ಯೂಟ್ಯೂಬ್ ಮಾತ್ರ ಯಾರ ಎಲ್ಲ ಹೀರೋಸ್ ಮಾಡ್ಬೇಕು ಅಂದ್ರೆ ಅದು ಶನೈ ಅವ್ರ ಕೈಯಲ್ಲಿ ಮಾತ್ರ ಆಗೋದು. ಅದು ರಾಘವೇಂದ್ರ ಚಿತ್ರವಾಣಿಯವರ ವೇದಿಕೆಯಲ್ಲಿ ಮಾತ್ರ ಆಗೋದು. ಇದೇ ವೇದಿಕೆಯಲ್ಲಿ ಕಳೆದ ವರ್ಷ ಅನಂತ ಸುವರ್ಣ ಅನಂತ ಸನ್ಮಾನ ಸಮಾರಂಭ ನೆನಪಿಗೆ ಬರ್ತಿದೆ. ಶನೈ ಸರ್ ದಯಮಾಡಿ ವೇದಿಕೆಗೆ ಬರಬೇಕು. ನಾನು ಯಾವಾಗಲೂ ಕಲಾವಿದ ಸಂಘದಲ್ಲಿ ಮಾಡ್ತಿದ್ದೆ. ಈ ಸರಿನೂ ಅಲ್ಲೇ ಮಾಡಬೇಕು ಅಂದಾಗ ಹಿಂದೆ ವಿಜಯಗಾರ್ಗ ಆಫೀಸು ಕಲಾವಿದ ಸಂಘದ ಆಪೋಸಿಟ್ ಅಲ್ಲಿ ಇತ್ತು, ಬರೀ ಕಚೇರಿ ಪತ್ರಿಕಾ ಕಚೇರಿ ಆಗಿತ್ತು. ಇವತ್ತು ಫುಲ್ ಅಲ್ಲಿ ಒಂಥರ ಗೋಡೌನ್ ತರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಒಂದ್ ದಾರಿ ಹೋಯ್ತು ಅಂದ್ರೆ ಎಲ್ಲ ಸ್ಟ್ರಕ್ ಆದಂಗೆ. ಆ ದೃಷ್ಟಿಯಿಂದ ಪಾಪ ನಂಗೆ MMB ಶುರು ಆದಂಗೆ ಹೇಳ್ತಾ ಇದ್ರು, ಅಣ್ಣ ನಿಮ್ದೇ ಇಲ್ಲಿ ಯಾವಾಗ ಬೇಕಾ ಏನ್ ಬೇಕಾ ಬಳಸ್ಕೊಡಿ ಅಂತ ಹೇಳಿ, ಎಂಗೇಜ್ಮೆಂಟ್ ಮಾಡ್ಕೊಡಿ ಅಂತ ಹೇಳಿ ನನ್ನ ಮಗಳದು ಜಾಗ ಸಾಕಾಗಲ್ಲ ಅಂತ ಹೇಳಿ ಮಾಡಲಿಲ್ಲ. ಹಾಗಾಗಿ ವಿಶೇಷವಾದ ಕೃತಜ್ಞತೆ ಹೇಳ್ತೀನಿ ನವರಸನ್ ಅವರಿಗೆ, ನಮಗೆ ಇಷ್ಟೆಲ್ಲ ಎಂಕರೇಜ್ ಮಾಡ್ತಿರೋದಕ್ಕೆ. ಇವತ್ತು ಈ ಪ್ರಶಸ್ತಿ ಸಮಾರಂಭ ಚೆನ್ನಾಗಿದೆ ಅಂತ ಹೇಳಿದ್ರೆ ನಿಮ್ಮ ಪಾಲು ತುಂಬಾ ಇದೆ ಅಂತ ಹೇಳ್ತಾ ಪ್ರಭಾಕರ್ ಸರ್ ಅವ್ರಿಗೊಂದು 2 ಕೈ ಸೇರಿದ್ರೇನೆ ಚಪ್ಪಾಳೆ, ಚಿಟ್ಕೆ ಒಂದು ಕೈಯಿಂದ ಮಾತ್ರ ಹೊಡಿಬಹುದು. ಈ ರೀತಿ ಒಬ್ರಿಗೊಬ್ರು ಸಪೋರ್ಟ್ ಕೊಡ್ತಾ ಬಹಳ ಅಪರೂಪಕ್ಕೆ ಇಂಥ ಒಂದು ಸಮಾರಂಭಕ್ಕೆ ಬರ್ತಾ ಇರ್ತೀನಿ. ಸುಧೀಂದ್ರ ಅಂದ್ರೆ ನನಗೆ ಅಷ್ಟಿಷ್ಟ. ಸುಧೀಂದ್ರ ನಿಜ ಹೇಳ್ಬೇಕಂದ್ರೆ ತುಂಬಾ ಕಷ್ಟದಲ್ಲಿದ್ದ ದಿನಗಳಲ್ಲಿ ಇಂಥ ಒಂದು ಕೆಲಸ ಮಾಡಬಹುದು ಅಂತ ನಾನೇ ರೂಪಿಸಿಕೊಟ್ಟಂಥದ್ದು. ಈ PRO ಕೆಲಸ ಹುಟ್ಟಿದ್ದೆ ನನ್ನಂಥವರ ಅತಿ ಬುದ್ಧಿಯಿಂದ. ಸುಧೀಂದ್ರ ಅದನ್ನ ಮಾಡಿದ್ರು, ಅಚ್ಚುಕಟ್ಟಾಗಿ ಮಾಡಿದ್ರು. ಮತ್ತೆ ಮುಂದೆ ಕೂಡ ನಿರ್ಮಾಪಕರುಗಳ ಹತ್ರ ಅವರನ್ನ ಪರಿಚಯಿಸೋದ್ರಿಂದ ಆತರ ಅವರನ್ನ ಈ ಕ್ಷೇತ್ರದಲ್ಲಿ ಅದ್ರ ಹಿಂದೆ ಸ್ವಾರ್ಥನೂ ಇತ್ತು, ನನಗೂ ಹೆಲ್ಪ್ ಆಗ್ತಾ ಇತ್ತು. ಸುದ್ದಿಗಳನ್ನು ಕೊಡೋ ದೃಷ್ಟಿಯಿಂದ, ಫೋಟೋಗಳ ಸ್ಟಿಲ್ಸ್ ತರೋ ದೃಷ್ಟಿಯಿಂದ, ಶೂಟಿಂಗ್ ಜಾಗಕ್ಕೆ ಕರ್ಕೊಂಡು ಹೋಗೋ ದೃಷ್ಟಿಯಿಂದ ಎಲ್ಲ ರೀತಿಯಲ್ಲಿ ಸುಧೀಂದ್ರ ಸಮರ್ಥವಾಗಿ ಕೆಲಸ ಮಾಡಿದ್ರು. ಅವ್ರ ಜೊತೆಗೆ ಮತ್ತೆ 10 ಜನನ ಅವರು ಬೆಳೆಸಿದ್ರು ಕೂಡ. ಇದರಲ್ಲಿ ಕೆಲವರು ಇನ್ನೂ ಮಾಡ್ತಾ ಇದ್ದಾರೆ ಕೆಲಸ, ಇನ್ನು ಕೆಲವರು ಮಾಡ್ತಾ ಇಲ್ಲ ಅಂತ ಕಾಣುತ್ತೆ. ಆದ್ರೆ ಒಟ್ಟಾರೆ ಒಂದು ಹೊಸ ಉದ್ಯೋಗ ರಹಿತರಿಗೆ ಕೊಡುವ ದೃಷ್ಟಿಯಲ್ಲಿ ಈ PRO ಕೆಲಸ ನಿಜವಾಗ್ಲೂ ಅನುಕೂಲಕರವಾಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಹಾಗೆ ವೆಂಕಟೇಶ್ ಅವರು ಈ ಕಾರ್ಯಕ್ರಮವನ್ನು ನನಗೆ ನೆನಪಿದಂಗೆ ಮೊದಲನೆಯ ಈ ಪ್ರಶಸ್ತಿ ಸಮಾರಂಭದ ಮೊದಲನೆಯ ಪ್ರಶಸ್ತಿ ನಾನೇ ತಗೊಂಡೆ ಕಲಾಕ್ಷೇತ್ರದಲ್ಲಿ. ಆ ಮಟ್ಟಿಗೆ ಸುಧೀಂದ್ರ ಕೃತಜ್ಞತೆಗಳನ್ನು ಇಟ್ಕೊಳ್ತಾ ಇದ್ದಂಥವ್ರು. ಮತ್ತು ಅವರ ವಿನಯ, ಅವರಲ್ಲಿ ಇದ್ದಂಥ ಪ್ರಾಮಾಣಿಕತೆ ಅವರನ್ನ ಇಷ್ಟು ಮಟ್ಟಿಗೆ ಬೆಳೆಯೋದಕ್ಕೆ ಕಾರಣ ಆಗಿದೆ. ಅವರು ಇನ್ನಷ್ಟು ಬೆಳೆಯಲಿ, ಹೆಚ್ಚೆಚ್ಚು ಕೆಲಸ ಮಾಡಲಿ, ಉದ್ಯಮಕ್ಕೂ ಪತ್ರಿಕೋದ್ಯಮಕ್ಕೂ ಸಂಬಂಧಗಳನ್ನು ಬೆಳೆಸಲಿ ಅಂತ ಹೇಳ್ತಾ ಮತ್ತೆ ಅವರಿಗೆ ಯಶಸ್ಸನ್ನು ಕೋರ್ತಾ ನನ್ನ ಮಾತನ್ನು ವಿಜಯ ಅವರನ್ನ ಮರೀಲಿಕ್ಕೆ ಸಾಧ್ಯವೇ? ಪ್ರೀತಿಯ ಧನ್ಯವಾದಗಳು.
ಚಂದ್ರು ನೀನು ಸೊ ಎಲ್ರಿಗೂ ಈ ವರ್ಷ ತುಂಬಾ ಖುಷಿ, ಸಕ್ಸಸ್, ಪ್ರಾಸ್ಪೆರಿಟಿ ಎಲ್ಲ ಸಿಗಲಿ. ಇಟ್ಸ್ ಅ ವೆರಿ ವೆರಿ ಬಿಗ್ ಇಯರ್ ಫಾರ್ ಎವ್ರಿಬಡೀಸ್ ಗ್ರೋತ್ ನಮ್ಮ ಲೈಫ್. ಸೊ ಎಲ್ರಿಗೂ ನನ್ನ ಹೃದಯದಿಂದ ಮನಸ್ಸಿಂದ ನೀವು ಎಲ್ಲರೂ ತುಂಬಾ ಚೆನ್ನಾಗಿದ್ದೀವಿ ವರ್ಷ ಅಂತ ಕೇಳ್ಕೊತೀನಿ. ಅಂಡ್ ಅಫ್ಕೋರ್ಸ್ ನಾನು ತುಂಬಾ ಈ ಸ್ಟೇಜ್ ಅಲ್ಲಿ ಎಫರ್ಟ್ಸ್ ಎಲ್ಲ ಗಣ್ಯರು ಕೂತಿದ್ದಾರೆ, ಸೀನಿಯರ್ ಆರ್ಟಿಸ್ಟ್ ಇದ್ದಾರೆ, ಮೀಡಿಯಾ ಸೀನಿಯರ್ ಪೀಪಲ್ ಇದ್ದಾರೆ. ಸೊ ನಾನು ತುಂಬಾ ಚಿಕ್ಕವನು, ಬಟ್ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ನಂದು. ತುಂಬಾ ಧನ್ಯವಾದ ನನಗೆ ಈ ಒಂದು ವೇದಿಕೆ ಮೇಲೆ ಕರೆದಿದ್ದೀರಾ ನೀವು, ಈ ಒಂದು ಅವಕಾಶ ಕೊಟ್ಟಿದ್ದೀರಾ. ದಟ್ ನಾನು ಇಷ್ಟು ದೊಡ್ಡ ದೊಡ್ಡ ಆರ್ಟಿಸ್ಟ್ಗೆ, ಇಷ್ಟು ದೊಡ್ಡ ಸೀನಿಯರ್ ಮೀಡಿಯಾ ಹೆಸರಿಗೆ, ಡೈರೆಕ್ಟರ್ಸ್ಗೆ, ಪ್ರೊಡ್ಯೂಸರ್ಸ್ಗೆ ಒಂದು ಸಮಾನ ಮಾಡುವಂತ ಒಂದು ಆಪರ್ಚುನಿಟಿ ಸಿಕ್ಕಿದೆ. ತುಂಬಾ ಹೆಮ್ಮೆ ಅನಿಸ್ತಾ ಇದೆ. ಅಂಡ್ ಒಬ್ಬ ಆಕ್ಟರ್ ಆಗಿ 15 years ಇಂದ ನನ್ನ ಫಸ್ಟ್ ಫಿಲ್ಮ್ ಇಂದ ನೋಡ್ಕೊಂಡ್ ಬರ್ತಾ ಇದ್ರಿ ವೆಂಕಟೇಶ್ ಅವ್ರಿಗೆ, ಮತ್ತೆ ಶನಾಯ್ಸ್ ಅವ್ರಿಗೆ, ಮತ್ತೆ ಎತ್ತಿ, ಮತ್ತೆ ಎಲ್ರಿಗೂ ಇಲ್ಲಿ ಎಷ್ಟು ಸೀನಿಯರ್ಸ್ ಜರ್ನಲಿಸ್ಟ್ ಬಂದಿದ್ದಾರೆ. ಯಾವತ್ತೂ ನನ್ ಖುಷಿ. ಐ ಆಲ್ವೇಸ್ ಬಿಲೀವ್ ದಟ್ ಅವ್ರು ನೋಡಿದ್ರೆ ಬೇರೆ ತರ ಎನರ್ಜಿ. ಅಫ್ಕೋರ್ಸ್ ಮೀಡಿಯಾ ತುಂಬಾ ಚೇಂಜ್ ಆಗಿದೆ, ಟ್ರೆಂಡ್ಸ್ ಚೇಂಜ್ ಆಗಿದೆ, ಟ್ರಾನ್ಸ್ಫಾರ್ಮೇಶನ್ಸ್ ಗಳು ತುಂಬಾ ಆಗಿದೆ. ಆದ್ರೂ ನಾವು ಇಡೀ ಪ್ರಪಂಚ ಸುತ್ತಾಡಿದ್ರು ಮನೆ ಬಂದ್ರೆ ಎಷ್ಟು ಖುಷಿ ಬರುತ್ತಲ್ಲ ನಮ್ಗೆ, ಅದೇ ತರ ವೆಂಕಟೇಶ್ ಅವ್ರ ಜೊತೆ ಮತ್ತೆ ಎಲ್ರ ಜೊತೆ ಸೇರಿದ್ರೆ ಖುಷಿ ಬರುತ್ತೆ. ಅಂಡ್ ಈ ಸಮಸ್ಯೆ ಬಗ್ಗೆ ಏನೋ ಇಂಟ್ರೊಡಕ್ಷನ್, ಅಪ್ರಿಸಿಯೇಷನ್ ಏನೋ ಹೇಳ್ಬೇಕಾಗಿಲ್ಲ. ನಿಜವಾಗ್ಲೂ ನಮಗೆ ನಮ್ಮ ಫ್ಯಾನ್ಸ್ ಇಂದ ಹತ್ರ ಕರ್ಕೊಂಡ್ ಬರೋದು ಮೀಡಿಯಾ ಮೂಲಕ, ಮತ್ತೆ ಎಲ್ಲ ಚಾನಲ್ಸ್ ಅವರು. ಈ ಒಂದು ಸಮಸ್ಯೆಯನ್ನ ಇಂಪಾರ್ಟೆನ್ಸ್ ಎಷ್ಟಿದೆ, ಒಂದು ಫ್ಯಾಮಿಲಿ ತರ ನೋಡ್ಕೊಂಡ್ ಬರ್ತಾ ಇದ್ವಿ ನಾವು ಬೆಳೆಯಕ್ಕೆ ಒಂದು ದೊಡ್ಡ ಮಟ್ಟಕ್ಕೆ ಕಾರಣ ಇರೋದು ವೆಂಕಟೇಶ್ ಜಿ ಅಂಡ್ ಹಿಸ್ ಓಲ್ಡ್ ಟೀಮ್. ಅಂಡ್ ಇದು ತ್ರಿಮೂರ್ತಿ ಇದಾರಲ್ಲ, ಆಲ್ 3 of them like ತ್ರಿಮೂರ್ತಿ. ತುಂಬಾನೇ ಖುಷಿ ಆಗುತ್ತೆ. ಜಾಸ್ತಿ ಮಾತಾಡಲ್ಲ ನಾನು, ಬಟ್ ಜಸ್ಟ್ ವಾಂಟ್ ಟು ಸೇ ವೆಂಕಟೇಶ್ ಜಿ, ನಿಮ್ದು ಮತ್ತೆ ನಿಮ್ ಫ್ಯಾಮಿಲಿಗೂ ಮತ್ತೆ ಈ ಆರ್ಗನೈಸೇಷನ್ಗೂ ತುಂಬಾ ಚೆನ್ನಾಗಾಗ್ಲಿ. 25 ವರ್ಷ, 50 years and 25 ವರ್ಷ ಆಗುವಂತದ್ದು ತುಂಬಾ ಚಿಕ್ಕ ವಿಷಯ ಅಂತೂ ಇಲ್ವೇ ಇಲ್ಲ. ತುಂಬಾ ಕಷ್ಟ ಇರುತ್ತೆ ಅದ್ರ ಹಿಂದೆ, ತುಂಬಾ ಸ್ಯಾಕ್ರಿಫೈಸಸ್ ಇರುತ್ತೆ ಅದ್ರ ಹಿಂದೆ. ಅಂಡ್ ಲೆಜೆಂಡ್ಸ್ ಜೊತೆ ವರ್ಕ್ ಮಾಡಿದ್ದಾರೆ ಅವರು. ಸೊ ಅವ್ರ ತಕ್ಕಂತ ನಾವು ಅರ್ಧ ಮಾಡಿದ್ರು ಪುಣ್ಯ ಮಾಡ್ದಂಗಿದೆ ನಮ್ಗೆ. ಸೊ ಎಲ್ರಿಗೂ ತುಂಬಾ ತುಂಬಾ ಥ್ಯಾಂಕ್ ಯು. ಇವತ್ತು ಇಲ್ಲಿ ಒಂದು ಫಂಕ್ಷನ್ ಬಂದಿದ್ದೀರಾ ನೀವು, ನನಗೂ ಹೆಮ್ಮೆ ಅನ್ಸ್ತಾ ಇದೆ. ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀನಿ. ಇನ್ನು ಒಂದು ಒಳ್ಳೆ ದೊಡ್ಡ ಮಟ್ಟಿಗೆ ಈ ಒಂದು ಸೆಲೆಬ್ರೇಷನ್ ಕಾರ್ಯಕ್ರಮ ನೆಕ್ಸ್ಟ್ ಇಯರ್ ಆಗ್ಲಿ. ಎಲ್ಲ ಅವಾರ್ಡ್ ವಿನರ್ಸ್ಗೆ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಈ ವರ್ಷ ಮತ್ತೊಮ್ಮೆ ನಿಮ್ಗೆ ಎಲ್ಲರಿಗೂ ತುಂಬಾ ಚೆನ್ನಾಗಿರ್ಲಿ. ನಮಸ್ಕಾರ. ಅರ್ಪಿಸೋಣ. ಸೊ ಸ್ವೀಟ್ ಆಫ್ ಎಲ್ಲರೂ ಇನ್ನೂ ಉತ್ತಮ ಬೆಳವಣಿಗೆ ಆಗ್ಲಿ ನಮ್ಮ ಸಂಸ್ಥೆಗೆ ಅಂತಾನೆ ಶುಭ ಹಾರೈಸ್ತಿದ್ದೀರಾ. ಆಗ್ಲೇ ಇಂದ್ರಜಿತ್ ಸರ್ ಕೂಡ ಹೇಳ್ತಾ ಇದ್ರು 300 ಸಿನಿಮಾ ರಿಲೀಸ್ ಆದ್ರೆ 280 ರಾಘವೇಂದ್ರ ಚಿರತೆ ಅಂತ. ಸೊ ಮುಂಚೆ ಯಾಕಂದ್ರೆ ಆಮೇಲೆ ಎಲ್ಲಾನು ಎದ್ದೋಗೋ ಮೂಮೆಂಟ್ ಇರುತ್ತೆ ಅಥವಾ ಮೂಡ್ ಇರುತ್ತೆ. ಹಾಗಾಗಿ ಬಹಳ ಸೊಗಸಾಗಿ ನಿರೂಪಣೆ ಮಾಡಿಕೊಟ್ಟಿದ್ದಾರೆ ದಿವ್ಯಾ ಅವರು. ದಿವ್ಯಕಾಂತ್ ಕಲ್ತೀವಿ ನಾವು, ನಮ್ಮ ಅಕ್ಕನ ಸಮಾನ ಅಥವಾ ನಮ್ಮ ತಂಗಿ ಸಮಾನ ಅವರು. ನಾವು ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಪಾಪ ಯಾವತ್ತೂ ಕೂಡ ಇಲ್ಲ ಅಂತ ಹೇಳ್ದಂಗೆ ಎಲ್ಲ ಕೆಲಸ ಬಿಟ್ಟು ನಮ್ಮ ರಾಘವೇಂದ್ರ ಚಿತ್ರವಣಿಗೆ ಒಂದೇ ನಾನು ಹೇಳ್ತಿಲ್ಲ, ನನ್ನ ಪ್ರೊಫೆಷನ್ ಸಂಬಂಧಪಟ್ಟಿದ್ದು ಕೂಡ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಹೌದು ಹೌದು. ಹಾಗಾಗಿ ದಯವಿಟ್ಟು ನಮ್ಮ ಒಂದು ಕಾಲಕ್ಕೆ ಕೇಳ್ತೀನಿ. ಮಾತಾಡ್ತಾನೆ ಕೇಳಿಲ್ಲ ಈಗ, ಹೇಳಿಲ್ಲ ವೆಂಕಟೇಶ್. ನೆಕ್ಸ್ಟ್ ಅವರೇ ಮಾತಾಡೋದು. ಅಡ್ವೈಸ್ ಅದು. ನಾನು ಮೊನ್ನೆ ಪ್ರಭಾಕರ್ ಸರ್ ಅವ್ರನ್ನ ಇನ್ವಿಟೇಷನ್ ಕೊಡ್ಬೇಕಾಗಿತ್ತು. ಶಾಲೆ ಬೆಳಗ್ಗೆ 10 ಫೋನ್ ಮಾಡಿ 3 ಗಂಟೆಗೆ ಸರ್ ಅಪಾಯಿಂಟ್ ಕೊಟ್ಟು ಬರ್ಬೇಕು ಅಂತಂದ್ರು. ನಮ್ದು ಏನಿದ್ರು ಕೂಡ ಚಿತ್ರರಂಗದಲ್ಲಿ ಗಾಂಧಿನಗರ ಆಗ್ಬೋದು ಅಥವಾ ಸಿನಿಮಾ ಸಂಬಂಧಪಟ್ಟಿದ್ದು ಏನೇ ಇದ್ರು ಕೂಡ ನಾವು ಈಸಿಯಾಗಿ ಒಳಗಡೆ ಹೋಗ್ತೀವಿ. ಎಲ್ಲೇ ಇದ್ರು ಕೂಡ ಯಾವ ಸ್ಟಾರ್ ಆಗಲಿ ಏನೇ ಆದ್ರೂ ಕೂಡ ಅಷ್ಟು ನಮ್ಗಿದೆ. ಅದು ಭದ್ರಕೋಟೆ ವಿಧಾನಸೌಧ ನಾವು ಹೋಗಕ್ ಆಗೋದೇ ಇಲ್ಲ ಸರ್, ಬಹಳ ಕಷ್ಟ ಇದೆ. ನಾನು ಅವತ್ತು ಹೇಳಿದೆ, ಯಾವ್ದೋ ಪ್ರಶಸ್ತಿ ಸಮಾರಂಭ ಇದ್ದಾಗ ಹೈಟಿ ಇದ್ದಾಗ ತುಂಬಾ ವರ್ಷ ಹಿಂದೆ ಹೋಗಿದ್ದ ಅಲ್ಲಿಗೆ ಮುಖ್ಯಮಂತ್ರಿಗಳು ಹೈಟಿ ಕೊಟ್ಟಾಗ. ಅದ್ ಬಿಟ್ಟು ನಮ್ಮ ಸ್ನೇಹಿತರು ರವಿಕುಮಾರ್ ಅಂತ ಹೇಳಿ ಅವ್ರ ಜೊತೆಗೆ ನಾನು 2 ಸರಿ ಹೋಗಿದ್ದು ನೆನಪಿತ್ತು. ಮೊನ್ನೆ ನನ್ನ ಕಾಲದಿಂದ ಹೇಳಿದ್ರೆ ಎಲ್ಲ ಬಿಡಿಸ್ಬಿಟ್ಟು ಶಾಲೆಯನ್ನು. ಮೊನ್ನೆ ಒಂದು 3 ಹಂತ ಇತ್ತು. ನಾವು ತಿರುಪತಿ 7 ಬಾಗಿಲು ಇರ್ತಲ್ಲ, ಅದ್ರ 3-4 ಹಂತ ಇತ್ತು.
ಎಲ್ಲೂ ಬಿಡ್ತಿಲ್ಲ. ಶನೈ ಅವ್ರಿಗೇನೋ ಇತ್ತು ID ಕಾರ್ಡ್ ಬಿಟ್ಬಿಟ್ರು, ವಾಸು ಬಿಡ್ಲೇ ಇಲ್ಲ, ನನ್ನೂ ಬಿಡ್ಲಿಲ್ಲ. ಕಡೆಗೆ ಏನಾಯ್ತು, ಪ್ರಭಾಕರ್ ಸರ್ಗೆ ಫೋನ್ ಮಾಡಿದ್ರು, ಒಂದ್ ಹಂತದಲ್ಲಿ ಬಿಟ್ರು. ಮತ್ತೆ ಶನೈ ಅವ್ರಿಗೆ ಆತಂಕ ಆಯ್ತು. ಪ್ರತಿ ಸಲ ಅವ್ರಿಗೆ ಕ್ಯಾಬಿನೆಟ್ ನಡೀತಾ ಇದೆ, ನಾನು 20 ಸರಿ ಫೋನ್ ಮಾಡಕ್ ಆಗಲ್ಲ ಅಂತ ಹೇಳಿ ಗಿರೀಶ್ ಸರ್ ಪಾಪ ಹುಡ್ಕೊಂಡೇ ಬಂದ್ಬಿಟ್ರು. ಬಂದು ನಮ್ಗೆಲ್ಲ ಬಿಡಿಸಿ ಪ್ರಭಾಕರ್ ಸರ್ಗೆ ಇನ್ವಿಟೇಷನ್ ಕೊಡಿ ಸರ್, ತುಂಬು ಹೃದಯ ಧನ್ಯವಾದಗಳು ಸರ್. ನೀವೆಲ್ಲ ಬಂದಿದ್ದು ನಮ್ಮ ರಾಘವೇಂದ್ರ ಚಿತ್ರವಣಿಗೆ ತುಂಬಾ ಹೆಮ್ಮೆ ತರುವಂತ ವಿಷಯ ಸರ್, ತುಂಬಾ ಥ್ಯಾಂಕ್ಸ್ ಹೇಳ್ತಾ, ಹಾಗೇನೆ ನಮ್ಮ ಶನೈ ಅವರಿಗೆ ಒಂದು ಗೌರವ ಸಮರ್ಪಣೆ ಆಗ್ಬೇಕು ಅಂತ ಕೇಳ್ಕೊಳ್ತೀನಿ. ರೆಕಾರ್ಡ್ ಆಗ್ತಿದೆ. ಸದಾಶಿವ ಶನೈ ಅವರು ಲಂಕೇಶ್ ಪತ್ರಿಕೆಯ ಮುಖೇನ ಜೊತೆಗೆ ಈಗ ನಮ್ಮ ಶ್ರೀ ರಾಘವೇಂದ್ರ ಚಿತ್ರವಾಣಿಯಲ್ಲಿ ನಿರೂಪಕರಾಗಿದ್ದಾರೆ, ಹಾಗೆ ಮುಂದುವರಿತೀನಿ ಅಂತ ಕೂಡ ಹೇಳಿದ್ದಾರೆ. ಎಲ್ಲಾ ನಮಸ್ಕಾರ. ನಿಮ್ಮೆಲ್ಲರಿಗೂ ಕೂಡ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ವೇದಿಕೆಯ ಮೇಲೆ ಹಿರಿಯರಾದಂಥ ವಿಜಯಮ್ಮ ಅವರಿದ್ದಾರೆ, ಆತ್ಮೀಯರಾದಂಥ ಇಂದ್ರಜಿತ್ ಲಂಕೇಶ್ ಅವರಿದ್ದಾರೆ, ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಅಧ್ಯಕ್ಷರಾದಂಥ ನರಸಿಂಹಲ್ ಅವರೇ, ಮಿತ್ರರಾದಂಥ ಉಮೇಶ್ ಬಣಕರ್ ಅವರೇ, ನಮ್ಮ ಸಂಜಯ್ ಗೌಡ ಅವರೇ, ರಾಗಿಣಿ ಅವರೇ, ಮತ್ತೊಬ್ಬ ಆತ್ಮೀಯರಾದಂಥ ಶಣೈ ಅವರೇ, ವೇದಿಕೆಯ ಮುಂಭಾಗದಲ್ಲಿ ಸೇರಿರುವ ರಾಘವೇಂದ್ರ ಚಿತ್ರವಾಣಿ ತಂಡದ ಎಲ್ಲ ಸದಸ್ಯರುಗಳೇ ಮತ್ತು ಇದರ ಅಭಿಮಾನಿಗಳೇ, ಮೊದಲಿಗೆ ನಾನು ಈ ವಾರ ಕನ್ನಡ ಚಿತ್ರರಂಗಕ್ಕೆ ಒಂದು ಸಂಭ್ರಮದ ವಾರ ಅಂತಾನೆ ಹೇಳ್ಬೋದು. ಆಗ್ಲೇ ನಮ್ಮ ದಿವ್ಯ ಆಲೂರ್ ಅವರು ಹೇಳ್ತಿದ್ರು. ಯಾಕೆ ಅಂತಂದ್ರೆ 5 ವರ್ಷಗಳಿಂದ ಬಾಕಿ ಇತ್ತು ಕನ್ನಡ ಚಿತ್ರರಂಗಕ್ಕೆ ರಾಜ್ಯ ಪ್ರಶಸ್ತಿ ಕೊಡುವಂಥದ್ದು. 2019ನೇ ಸಾಲಿನ ಪ್ರಶಸ್ತಿ ಈಗಾಗಲೇ ಘೋಷಣೆ ಆಗಿದೆ. ಅದು ಒಂದು. ಮತ್ತೊಂದು, ನಮ್ಮ ಹಿರಿಯ ನಟರಾದ ಅನಂತ ನಾಗಲು ಸೇರಿದಂತೆ ಹಲವಾರು ಹಿರಿಯರಿಗೆ ಪದ್ಮ ಪ್ರಶಸ್ತಿ ಬಂದಿದೆ. ಜೊತೆಗೆ ನಿನ್ನೆ ತಾನೇ ನಮ್ಮ ಚಲನಚಿತ್ರರಂಗದ ಹಿರಿಯರಾದಂಥ ಸಾರಾ ಗೋವಿಂದ್ ಅವರಿಗೂ ಕೂಡ ಒಂದು ಅಭಿನಂದನಾ ಕಾರ್ಯಕ್ರಮ ಇತ್ತು. ಎಲ್ಲದನ್ನು ಸೇರಿ ಈ ವಾರ ಕನ್ನಡ ಚಿತ್ರರಂಗದ ಸಂಭ್ರಮದ ವಾರ ಅಂತಾನೆ ಹೇಳ್ಬೋದು. ಇಲ್ಲದಕ್ಕಿಂತ ಹೆಚ್ಚಾಗಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರು ಇವತ್ತು ಬೆಂಗಳೂರಿಗೆ ಬಂದಿದ್ದಾರೆ. ಒಂದು ಯುದ್ಧವನ್ನೇ ಗೆದ್ದು ಬಂದಂತಹ ನಟ ಶಿವರಾಜ್ ಕುಮಾರ್ ಅವರು ಶೀಘ್ರವಾಗಿ ಚೇತರಿಸಿಕೊಳ್ಳಿ ಅಂತೇಳಿ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತೇನೆ. ನನಗೆ ಸುಧೀಂದ್ರ ಅವರನ್ನ ಒಂದ್ಸತಿ ನಾನು ಭೇಟಿಯಾಗಿದ್ದೆ. ನಾನು ವಿಜಯ ಕರ್ನಾಟಕದಲ್ಲಿ ಕೆಲಸ ಮಾಡಬೇಕಾದ್ರೆ ನಾನು ಜಾಸ್ತಿ ಕೆಲಸ ಮಾಡಿದ್ದು ರಾಜಕೀಯ ವಿಭಾಗದಲ್ಲಿ. ಒಂದು ದಿನ ನಮ್ಮ ಸಿನಿಮಾ ಪತ್ರಕರ್ತರು ರಜೆ ಹಾಕ್ಬಿಟ್ಟಿದ್ರು. ಅವಾಗ ನನಗೆ ಸಂಪಾದಕರು ಕರೆದು ಒಂದು ಸಿನಿಮಾ ಅಸೈನ್ಮೆಂಟ್ ಇದೆ, ನೀನು ಹೋಗ್ಬೇಕು ಅಂತ ಹೇಳಿದ್ರು. ಆಗ ಕಾನಿಷ್ಕ ಹೋಟೆಲ್ ಗಾಂಧಿನಗರದಲ್ಲಿ ಜಾಸ್ತಿ ಸಿನಿಮಾದವರೆಲ್ಲ ಸೇರ್ತಿದ್ರು ಅಂತ. ಅದೇ ಬೇಸ್ಮೆಂಟ್. ಅವತ್ತು ನಾನು ಎಲ್ಲರೂ ಹೊಸಬರು, ಪರಿಚಯ ಇರಲಿಲ್ಲ ನನಗೆ ಸಿನಿಮಾದವರು. ಫಸ್ಟು ಸುಧೀಂದ್ರ ಅವರು ಅಲ್ಲಿ ಕೂತ್ಕೊಂಡಿದ್ರು. ಆಮೇಲೆ ಹೋಗಿ ಯಾರಪ್ಪ ನೀನು ಅಂತ ಕೇಳಿದ್ರು ನನಗೆ. ಸರ್ ನಾನು ಈ ಥರ ವಿಜಯ ಕರ್ನಾಟಕದಿಂದ ಬಂದಿದ್ದೀನಿ ಅಂತ. ನೀನು ನೋಡಿಲ್ವಲ್ಲ ಯಾವತ್ತೂ ಅಂತಂದ್ರು. ಇಲ್ಲ ಸರ್, ನಾನು ಜಾಸ್ತಿ ಪೊಲಿಟಿಕಲ್ ಕೆಲಸ ಮಾಡೋದು ಅಂತಂದ್ರು. ಆಯ್ತು ಬಾ ಕೂತ್ಕೋ ಅಂತೇಳಿ ಒಂದು ಮಸಾಲೆ ದೋಸೆ ತಿನ್ನಿಸಿದ್ರು ನನಗೆ. ಅವತ್ತು ಫಸ್ಟ್ ಅವ್ರನ್ನ ಮೀಟ್ ಮಾಡಿದ್ದೆ. ಅದಾದ್ಮೇಲೆ ನಾನು ಭೇಟಿ ಆಗಲಿಲ್ಲ, ಬಟ್ ನೋಡ್ತಿದ್ದೆ ಅವ್ರನ್ನ ಅಲ್ಲಿ ಇಲ್ಲಿ. ಅವರು ಕಟ್ಟಿದಂತಹ ಸಂಸ್ಥೆ ಇವತ್ತು 49 ವರ್ಷಗಳನ್ನ ಪೂರೈಸಿದೆ. ಈ ಸಂದರ್ಭದಲ್ಲಿ ಸಂಸ್ಥೆ ಎಲ್ಲರಿಗೂ ಕೂಡ ನಾನು ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೇನೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ವೆಂಕಟೇಶ್ ಮತ್ತೆ ವಾಸು ಮತ್ತೆ ಸುನಿಲ್. ನಾನು ಕನ್ನಡಪ್ರಭ ಮತ್ತೆ ವಿಜಯ ಕರ್ನಾಟಕದಲ್ಲಿದ್ದಾಗ ನಾನು ಅವ್ರನ್ನ ರೆಗ್ಯುಲರ್ ಆಗಿ ನೋಡ್ತಾ ಇದ್ದೆ. ಎಷ್ಟು ಸರಳ ಮತ್ತು ಸೌಜನ್ಯದ ವ್ಯಕ್ತಿತ್ವ ಅಂತಂದ್ರೆ, ಪಟ ಬಿಡೋರು, ಒಂದು ಪ್ರೆಸ್ ನೋಟ್ ಕೈ ಕೊಡೋರು, ದಯವಿಟ್ಟು ಇದನ್ನು ಕವರ್ ಮಾಡ್ಬೇಕು ಸರ್ ಅಂತ ಹಂಗೆ ಹೊಟ್ಟೋಗ್ಬಿಡೋರು ಅಷ್ಟೇ. ಅವತ್ತಿಂದ ವೆಂಕಟೇಶ್ ಅವ್ರನ್ನ ಗಮನಿಸ್ತಾ ಬಂದಿದ್ದೀನಿ. ಅರ್ಧ ಶತಮಾನ ಕಂಡಂತ ಸಂಸ್ಥೆ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆ. ಕನ್ನಡ ಚಿತ್ರರಂಗ ಮತ್ತೆ ಪ್ರೇಕ್ಷಕರ ನಡುವೆ ಒಂದು ಸೇತುವೆಯಾಗಿ ಈ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಒಂದು ಚಿತ್ರ ನಿರ್ಮಾಣ ಮಾಡಬೇಕಾದ್ರೆ ನಾವು 100 ಕೋಟಿ ಖರ್ಚು ಮಾಡ್ಬೋದು, ಒಳ್ಳೆ ನಾಯಕರಿರ್ಬೋದು, ನಾಯಕಿಯರಿರ್ಬೋದು, ಎಲ್ಲವೂ ಇರ್ಬೋದು. ಆದ್ರೆ ಅದನ್ನ ಪ್ರೇಕ್ಷಕರಿಗೆ ತಲುಪಿಸುವಂತ ಪ್ರಮುಖವಾದ ಕೆಲಸವನ್ನು ಮಾಡೋದು ನಮ್ಮ PR ತಂಡ ಮಾಡುತ್ತೆ. ನಾನು ಕೂಡ ಈಗ ಸರ್ಕಾರದಲ್ಲಿ ಒಂದು PR ಕೆಲಸನೇ ಮಾಡ್ತಾ ಇರೋದು. ಯಾಕೆಂತಂದ್ರೆ ಸರ್ಕಾರದ ಯೋಜನೆಗಳನ್ನ ಜನರಿಗೆ ತಲುಪಿಸುವಂತ ಕೆಲಸದಲ್ಲಿ ನಾನು ಕೂಡ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದೀನಿ. ಹೀಗಾಗಿ ರಾಘವೇಂದ್ರ ಚಿತ್ರವಾಣಿ ತಂಡ ಕೂಡ ಪ್ರೇಕ್ಷಕರು ಮತ್ತೆ ಸಿನಿಮಾ ರಂಗದ ನಡುವೆ ಸೇತುವೆ ಕೆಲಸ ಮಾಡ್ತಾ ಇದೆ. ಸೊಸೆ ತಂದ ಸೌಭಾಗ್ಯ ಆಗ್ಲೇ ಹೇಳ್ತಿದ್ರು, ಮೊದಲನೇ ಚಿತ್ರ ಸೊಸೆ ತಂದ ಸೌಭಾಗ್ಯ ರಾಘವೇಂದ್ರ ಚಿತ್ರವಾಣಿ ತಂಡದ ಮೊದಲನೇ ಸಿನಿಮಾ.
ಅದೇ ರೀತಿ ಈ ರಾಘವೇಂದ್ರ ಚಿತ್ರವಾಣಿ ತಂಡ ಕನ್ನಡ ಚಿತ್ರರಂಗಕ್ಕೆ ಒಂದು ಸೌಭಾಗ್ಯ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. PR-ಗಳಾಗಿ ಯಾರೇ ಕೆಲಸ ಮಾಡಬಹುದು, ಅದೇನು ದೊಡ್ಡ ವಿಷಯ ಏನಲ್ಲ. ಆದ್ರೆ ಪತ್ರಕರ್ತರ ಜೊತೆಗೆ ಒಂದು ಸಂಬಂಧ ಇಟ್ಕೋಬೇಕು. ಅವಾಗ ಮಾತ್ರ ನಾವು ಮಾಡಿದ ಕೆಲಸಕ್ಕೆ ಒಂದು ಒಳ್ಳೆಯ ಪ್ರತಿಫಲ ಸಿಗೋದಕ್ಕೆ ಸಾಧ್ಯ ಅಂತ. ಈ ಚಿತ್ರತಂಡ, ರಾಘವೇಂದ್ರ ಚಿತ್ರವಾಣಿ ತಂಡ ಯಾಕೆ ಎಷ್ಟು ಯಶಸ್ವಿಯಾಗಿದೆ ಅಂತಂದ್ರೆ ಅದಕ್ಕೆ ನಮ್ಮ ವೆಂಕಟೇಶ್ ಅವರಾಗಿರ್ಬೋದು, ವಾಸು ಆಗಿರ್ಬೋದು, ಸುನೀಲ್ ಆಗಿರ್ಬೋದು, ಅವರ ನಡವಳಿಕೆನೆ ಪ್ರಮುಖ ಕಾರಣ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಅವ್ರಿಗೂ ಕೂಡ ಈ ಚಿತ್ರತಂಡ ಇನ್ನೂ ಎತ್ತರಕ್ಕೆ ಬೆಳೀಲಿ. ಯಾಕೆಂತಂದ್ರೆ ಒಬ್ಬ ವ್ಯಕ್ತಿ ಆಗಿರ್ಬೋದು, ಒಂದು ಸಂಸ್ಥೆ ಆಗಿರ್ಬೋದು, ಒಂದು ಉನ್ನತವಾದ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಒಂದು ಶ್ರಮ ಬೇಕು. ಆ ಶ್ರಮದಲ್ಲಿ ಅವರ 3 ಜನರ ಪಾಲುಗಾರಿಕೆ ಇದೆ. ಈ ರಾಘವೇಂದ್ರ ಚಿತ್ರವಾಣಿ ತಂಡ ಹೀಗೆ ಇನ್ನೂ 100 ವರ್ಷಗಳ ಕಾಲ ಪ್ರೇಕ್ಷಕರು ಮತ್ತೆ ಚಿತ್ರರಂಗದ ನಡುವೆ ಗಟ್ಟಿಯಾಗಿ ನಿಂತು ಕೆಲಸ ಮಾಡಲಿ ಅಂತೇಳಿ ಹಾರೈಸ್ತೇನೆ. ನಮ್ಮ ಉಮೇಶ್ ಬಣಕರ್ ಅವರು ನನ್ನ ಕಡೆಗೆ ನೋಡ್ತಾ ಇದ್ರೆ ಏನೋ ಬೇಡಿಕೆ ಇಟ್ಟಿದೆ, ಅದ್ರ ಬಗ್ಗೆ ಏನು ಹೇಳ್ತಾ ಇಲ್ಲ ಅಂತ. ಸರ್ 5 ವರ್ಷ ಆಗಿತ್ತು ಸರ್ ಪ್ರಶಸ್ತಿ ಕೊಟ್ಟು. ಮುಖ್ಯಮಂತ್ರಿಗಳು ಬಂದ ತಕ್ಷಣ ಸಬ್ಸಿಡಿ ಮತ್ತೆ ಪ್ರಶಸ್ತಿ. ಯಾಕೆ ಅಂತಂದ್ರೆ ಒಂದು ಸಿನಿಮಾ ನಿರ್ಮಾಣ ಮಾಡಬೇಕು ಅಂತಂದ್ರೆ ಇಡೀ ತಂಡ ಎಷ್ಟು ಕಷ್ಟಪಡುತ್ತೆ ಅಂತೇಳಿ. ನಾನು ರಾಜಕೀಯ ವಿಭಾಗದಲ್ಲಿ ಕೆಲಸ ಮಾಡಿದ್ರು ಕೂಡ ನಾನು ಸಿನಿಮಾ ಪ್ರಿಯನೇ. ನಾನು ಎಲ್ಲ ಸಿನಿಮಾಗಳನ್ನು ಕೂಡ ನೋಡ್ತಾನೆ ಇರ್ತೇನೆ. ಅದರಲ್ಲಿ ನಿರ್ದೇಶಕರು, ನಿರ್ಮಾಪಕರು ಶ್ರಮ ಅಡಗಿರುತ್ತೆ. ಅವರ ಶ್ರಮಕ್ಕೆ ಯಾವಾಗ ಪ್ರತಿಫಲ ಸಿಗುತ್ತೆ ಅಂತಂದ್ರೆ ಈ ರೀತಿ ಪ್ರಶಸ್ತಿಗಳು, ಸಬ್ಸಿಡಿ ಕೊಟ್ಟಾಗ ಅವರು ನೆರವಿಗೆ ಬರ್ತಾರೆ. ಯಾಕೆಂತಂದ್ರೆ ಎಲ್ಲರೂ ಕೂಡ 100 ಕೋಟಿ ಹಾಕಿ ಸಿನಿಮಾ ಮಾಡುವಂತ ಕೆಪಾಸಿಟಿ ಎಲ್ರಿಗೂ ಇರಲ್ಲ. ಅವರ ಶಕ್ತಿ ಮತ್ತೆ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಸಿನಿಮಾಗಳನ್ನ ಮಾಡ್ತಾರೆ. 5 ವರ್ಷಗಳಿಂದ ಪ್ರಶಸ್ತಿ ಬಾಕಿ ಉಳಿದಿತ್ತು. ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾದಂತ ಮರುಗಳಿಗೆನಲ್ಲೇ ಹೇಳಿದ್ರು, ನೋಡಪ್ಪ 5 ವರ್ಷದಿಂದ ಪ್ರಶಸ್ತಿ ಕೊಟ್ಟಿಲ್ಲ. ನಾನು 5 ವರ್ಷ ಹಿಂದೆ ಮುಖ್ಯಮಂತ್ರಿ ಆಗಿದ್ದಾಗ ಯಾವತ್ತೂ ಕೂಡ ನಾನು ಪ್ರಶಸ್ತಿ ನಿಲ್ಲಿಸಿದ್ದಿಲ್ಲ. ಫಸ್ಟ್ ಪ್ರಶಸ್ತಿಗಳನ್ನ ಕೊಡಬೇಕು, ಅದಕ್ಕೆ ಕಮಿಟಿಗಳನ್ನ ಮಾಡಬೇಕು ಅಂತ. ಈಗ 2019ನೇ ಸಾಲಿನ ಪ್ರಶಸ್ತಿಗಳು ಘೋಷಣೆ ಆಗಿದ್ದಾವೆ. 2020ನೇ ಸಾಲಿನ ಪ್ರಶಸ್ತಿಗಳನ್ನ ನೋಡಿದ್ರು ಕೂಡ ಮುಕ್ತಾಯ ಆಗಿದೆ. ಇನ್ನೊಂದು ವಾರ 15 ದಿನದಲ್ಲಿ 2020ನೇ ಸಾಲಿನ ಪ್ರಶಸ್ತಿ ಮತ್ತೆ ಸಬ್ಸಿಡಿ 2 ಕೂಡ ಘೋಷಣೆ ಆಗುತ್ತೆ. 2021, 22, 23 3 ವರ್ಷದ್ದು ಕಮಿಟಿ ರಚನೆ ಆಗಿದೆ. ಸಿನಿಮಾ ನೋಡಕ್ಕೆ ಜಾಗ ಇಲ್ಲ ಅಂತೇಳಿ 1 ವರ್ಷದ್ದೇ ಆಗ್ಲಿಗೆ ಮುಂದಕ್ಕೆ ಹಾಕೊಂಡ್ ಬರ್ತಾ ಇದ್ದಾರೆ. ಎಲ್ಲ 5 ವರ್ಷದ ಏನ್ ಬಾಕಿ ಉಳಿದಿದೆ ಎಲ್ಲಾ ಪ್ರಶಸ್ತಿಗಳನ್ನು ಕೂಡ ಇದೇ ವರ್ಷದಲ್ಲಿ ನಾವು ಪ್ರದಾನ ಮಾಡ್ತೀವಿ ಅಂತ ಹೇಳಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಆಮೇಲೆ ಈಗ ಪ್ರಚಾರಕರಿಗೂ ಕೂಡ ಪ್ರಶಸ್ತಿನಲ್ಲಿ ಪಾಲ್ಗೊಳ್ಬೇಕು ಅಂತ. ಈಗ ಮೊನ್ನೆ ಕಳೆದ ವರ್ಷ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಮಾಡಿದ್ರು. ಪತ್ರಕರ್ತರ ವಿಭಾಗದಲ್ಲಿ ಯಾರಿಗೆ ಪ್ರಶಸ್ತಿ ಕೊಡಬೇಕು ಅನ್ನೋದು ಒಂದು ಚರ್ಚೆಗೆ ಬಂತು. ನಾನು ಮುಖ್ಯಮಂತ್ರಿಗಳಿಗೆ ಹೇಳಿದೆ, ನೋಡಿ ಸರ್, ಒಂದು ಪತ್ರಿಕೆ ಆಗಿರ್ಬೋದು, ಒಂದು ಚಾನೆಲ್ ಆಗಿರ್ಬೋದು, ಎಡಿಟರ್ ಅಲ್ಲ, ವರದಿಗಾರಲ್ಲ, ಬೇರೆ ಬೇರೆಯವ್ರ ಪಾತ್ರನೂ ಇರುತ್ತೆ. ಈಗ ಒಂದು ಪತ್ರಿಕೆ ಅಂತಂದ್ರೆ ಸಂಪಾದಕರು ಮತ್ತೆ ವರದಿಗಾರರ ಜೊತೆಗೆ ಮನೆಗೆ ಹೋಗಿ ಪತ್ರಿಕೆ ಹಾಕ್ತಾನಲ್ಲ, ಅವನ ಶ್ರಮನೂ ಇರುತ್ತೆ. ಅವ್ರಿಗೂ ಒಂದು ಪ್ರಶಸ್ತಿ ಕೊಡಬೇಕು ಅಂತ ಹೇಳಿದೆ. ಫಸ್ಟ್ ಟೈಮ್ ನಾವು ಮನೆಗೆ ಹೋಗಿ ಪತ್ರಿಕೆ ಹಾಕೋರಿಗೆ ಒಂದು ಪ್ರಶಸ್ತಿಯನ್ನ ಕೊಡ್ತೀವಿ. 76 ವರ್ಷ ನರಸಿಂಹಯ್ಯ ಅಂತ ಮೈಸೂರಿನವರು ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಪತ್ರಿಕಾ ವಿತರಕರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟು ಈ ವರ್ಷನೂ ಕೂಡ ಅದನ್ನ ಸಂಪ್ರದಾಯವನ್ನ ಪಾಲನೆ ಮಾಡ್ಕೊಂಡ್ ಬಂದಿದ್ದೇವೆ. ನೀವು ಹೇಳಿದ್ದು ಕೂಡ ನನಗೆ ತಲೆಗೆ ಹೋಯ್ತು. ಯಾಕೆ ಅಂತಂದ್ರೆ ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಪ್ರಚಾರಕರ್ತರು ಯಾರೇ ಆಗಿರ್ಲಿ. ನಾನು ಫಸ್ಟ್ ಸ್ಕ್ರೀನ್ ಮೇಲೆ ಬಂದಾಗ ನೋಡ್ತೀನಿ ಯಾರು ಪ್ರಚಾರಕರ್ತರು ಯಾರು ಅಂದಾಗ ಮುಂಚೆ ಎಲ್ಲ ಸುದೀಂದ್ರ ಅವ್ರು ಬರ್ತಿತ್ತು, ಈಗ ವೆಂಕಟೇಶ್ ಅವರು ಇವ್ರದೇ ಬರ್ತಾ ಇರ್ತದೆ. ಹೀಗಾಗಿ ನನಗೊಂದು ಏನ್ ಯೋಚನೆ ಬಂತು ಅಂದ್ರೆ ನಮ್ಮ ಚಲನಚಿತ್ರ ಅಕಾಡೆಮಿ ಇದೆ, ಅದ್ರಲ್ಲಿ ಯಾಕೆ ಒಬ್ಬರನ್ನ ಇವ್ರು ಡೈರೆಕ್ಟರ್ ಮಾಡಬಾರ್ದು, ಪ್ರಚಾರದಲ್ಲಿ ಯಾರು ನಿರತರಾಗಿರ್ತಾರೋ ಒಬ್ಬರನ್ನ ಗುರುತಿಸಿ ಒಂದು ಡೈರೆಕ್ಟರ್ ಮಾಡಬೇಕು ಅಂತ. ಆಮೇಲೆ ಜೊತೆಗೆ ಅವರಿಗೆ ಪ್ರಶಸ್ತಿಯನ್ನ ಕೊಡುವಂತದನ್ನ ಇದೇ ವರ್ಷದಿಂದ ಜಾರಿಗೆ ಕೊಡಬೇಕು ಅಂತೇಳಿ ನಾನು ಮುಖ್ಯಮಂತ್ರಿಗಳಿಗೂ ಕೂಡ ಮನವಿ ಮಾಡ್ತೇನೆ. ಆ ಮನವಿ ಜಾರಿಗೆ ಬರೋದ್ರ ಕೂಡ ನೋಡ್ಕೊಳ್ತೇನೆ. ವಿಚಾರದಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಮೊನ್ನೆ ನಮ್ಮ ಶೆಣೆಯವರು ಮಹಾನಟಿ ಜಯಂತಿ ಅವರ ಬಗ್ಗೆ ಒಂದು ಆತ್ಮಚರಿತ್ರೆ ಬರೆದಿದ್ರು. ಆ ಪುಸ್ತಕ ಬಿಡುಗಡೆ ಆಯಿತು. ಆ ಸಂದರ್ಭದಲ್ಲಿ ಒಂದು ಬೇಡಿಕೆ ಬಂತು. ಏನಪ್ಪಾ ಅಂತಂದ್ರೆ ಜಯಂತಿ ಅವರ ಹೆಸರಲ್ಲಿ ಒಂದು ಪ್ರಶಸ್ತಿಯನ್ನ ರಾಜ್ಯ ಸರ್ಕಾರ ಘೋಷಣೆ ಮಾಡಬೇಕು ಅಂತ. ಈಗಾಗಲೇ ಆದೇಶ ಆಗಿದೆ. ಜಯಂತಿ ಅವರ ಹೆಸರಲ್ಲಿ ಪ್ರತಿ ವರ್ಷ ಇನ್ನು ಮೇಲೆ ರಾಜ್ಯ ಪ್ರಶಸ್ತಿ ಬರುತ್ತೆ ಅಂತ ಹೇಳೋದಕ್ಕೆ ಆಮೇಲೆ ಈಗ ನಮ್ಮ ವೆಂಕಟೇಶ್ ಅವರು 50ನೇ ವರ್ಷಾಚರಣೆ ಮಾಡಿದ್ರೆ ಆ ಸಂಭ್ರಮದಲ್ಲಿ ನಾವು ಭಾಗಿಯಾಗೋದಕ್ಕೆ ನಾನು ಇಷ್ಟಪಡ್ತೇನೆ. ಜೊತೆಗೆ ಆ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರೋದಕ್ಕೆ ಸರ್ಕಾರದ ಕಡೆಯಿಂದ ಅಗತ್ಯವಾದ ಎಲ್ಲ ರೀತಿಯ ಸಹಕಾರ ಮತ್ತು ಕೊಡೋದಕ್ಕೆ ಇಷ್ಟು ಮಾತುಗಳನ್ನ ಹೇಳ್ತಾ ವೆಂಕಟೇಶ್ ಅವರು ಬಹಳ ಅತ್ಯಂತ ಪ್ರೀತಿಯಿಂದ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಂಡ್ರು. ಶೆಣೈ ಸರ್ ನನ್ಗೆ ಹೇಳಿದ್ರು ಈ ತರ ಪ್ರಶಸ್ತಿ ವಿತರಣಾ ಸಮಾರಂಭ ಇದೆ ಬರಬೇಕು ಅಂತ.
ನಾವೆಲ್ಲ ರಾಜಕೀಯದಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳೋರು, ಸಿನಿಮಾಕ್ಕೆ ಹಿಂಗೆ ಇಲ್ಲ ನೀವು ಬರಬೇಕು ಅಂತ ಹೇಳಿದ್ರು. ಬಟ್ ಬಂದ್ಮೇಲೆ ನನಗೆ ಬಹಳ ಖುಷಿ ಆಯ್ತು. ಯಾಕೆಂತಂದ್ರೆ ಒಂದು ಅಚ್ಚುಕಟ್ಟಾದ ಸಮಾರಂಭ, ಎಲ್ಲರೂ ಕೂಡ ಖುಷಿಯಿಂದ ಇಲ್ಲಿ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ತೆಗೆದುಕೊಂಡಂತ ಎಲ್ಲ ಪುರಸ್ಕರ್ತರಿಗೂ ಕೂಡ ಈ ಸಂದರ್ಭದಲ್ಲಿ ಶುಭಾಶಯಗಳನ್ನು ತಿಳಿಸ್ತೇನೆ. ವಿಶೇಷವಾಗಿ ವಿಜಯಮ್ಮ ಅವರು ಈ ಕಾರ್ಯಕ್ರಮಕ್ಕೆ ಬಂದಿರೋದು ಬಹಳ ಖುಷಿ ಆಯಿತು. ಅವ್ರಿಗೂ ಕೂಡ ನಾನು ಶುಭಾಶಯಗಳನ್ನು ತಿಳಿಸ್ತಾ ನಿಮ್ಮೆಲ್ಲರಿಗೂ ಮತ್ತೆ ಶುಭಾಶಯಗಳನ್ನು ಕೋರಿ ನನ್ನ ಈ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ, ಧನ್ಯವಾದ. ಅದ್ಭುತವಾದ ನುಡಿಗಳಿಗೆ ಎಂದೆನ್ನುತ್ತ ನೋಡಿ, ಸಮಸ್ಯೆಯ ಬಗ್ಗೆ ಆಳವಾದ ಜ್ಞಾನ ಇರುವಂತಹ ವ್ಯಕ್ತಿಗಳು ಇಂತಹ ಮುಖ್ಯಸ್ಥರಿಗೆ ಏನಾದ್ರೂ ತಿಳಿಸಬೇಕು ಅಂತ ಹೇಳಿದ್ದಾರೆ. ಈಗ 23 ತನಕ ಮುಗಿದೋಗ್ಬಿಟ್ಟಿದೆ ಕಮಿಟಿ. 24ನೇ ಸಾಲಿನ ಕಮಿಟಿಯಲ್ಲಿ ಅವರಿರ್ತಾರೆ. ಕಂಗ್ರ್ಯಾಚುಲೇಷನ್ಸ್ ಸುಧೀಂದ್ರ ವೆಂಕಟೇಶ್ ಅವರು, ಧನ್ಯವಾದಗಳು. ಸೊ ಕಾರ್ಯಕ್ರಮ ಇಲ್ಲಿಗೆ ಬಹಳ ಸುಸೂತ್ರವಾಗಿ ಅದ್ಭುತವಾಗಿ ಮೂಡಿ ಬಂತು. ಅದಕ್ಕೆ ಕಾರಣೀಭೂತರಾದಂತಹ ಎಲ್ಲರಿಗೂ ಕೂಡ ವಿಶೇಷ ಧನ್ಯವಾದಗಳು. ಎಲ್ಲ ಅತಿಥಿಗಳಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಊಟದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸೊ ಎಲ್ಲರ ಜೊತೆ ಕೂಡಿ ಊಟವನ್ನ ಜೊತೆಗೆ ಸವಿಯೋಣ. ಈ ಕಾರ್ಯಕ್ರಮ ಅವರನ್ನ ಇಲ್ಲಿಯವರೆಗೂ ತಂದು ನಿಲ್ಸಿದೆ ಅನ್ನೋದು ನನ್ನ ಭಾವನೆ. ಎತ್ತರಕ್ಕೆ ಏರೋದು ಬಹಳನೇ ಸುಲಭ, ಆದ್ರೆ ಅಲ್ಲಿ ನಿರಂತರವಾಗಿ ನಿಲ್ಲೋದಿದೆಯಲ್ಲ ಅದು ಬಹಳ ಕಷ್ಟ. ಕಂಟಿನ್ಯೂಸ್ 49 years ಇಂದ ರಾಘವೇಂದ್ರ ಚಿತ್ರವಾಣಿ ಸಂಸ್ಥೆ ಅಂದ್ರೆ ಇಟ್ಸ್ ಅ ಬ್ರ್ಯಾಂಡ್, ಅದನ್ನ ಹಾಗೆ ಮುಂದುವರಿಸ್ಕೊಂಡು ಬರ್ತಿರೋದು ಗ್ರೇಟ್. ಸೊ ಎಲ್ಲರಿಗೂ ಶುಭವಾಗಲಿ ಎಂದು ಹಾರೈಸ್ತಾ ಮಾನ್ಯ ಕೆ.ವಿ. ಪ್ರಭಾಕರ್ ಸರ್, ಹಾಗೆ ನರಸಿಂಹನೂರವರು, ಹಾಗೆ ಉಮೇಶ್ ಬಣ್ಕರ್ ಅವರು, ರಾಗಿಣಿ ಅವರಿಗೆ, ಇಂದ್ರಜಿತ್ ಸರ್ಗೆ, ಸಂಜಯ್ ಗೌಡ ಅವರಿಗೆ, ಎಲ್ರಿಗೂ ಅವರಿವರೆನ್ನದೆ ಎಲ್ರಿಗೂ ಕೂಡ ಹೃತ್ಪೂರ್ವಕ ವಿಜಯಮ್ಮ ಅವರಿಗೆ ಧನ್ಯವಾದಗಳನ್ನ ಸಮರ್ಪಿಸ್ತಾ ಮತ್ತು ಎಲ್ಲ ಪ್ರಶಸ್ತಿಯನ್ನ ಪಡೆದಂತವರಿಗೆ ಅಭಿನಂದನೆಗಳನ್ನ ತಿಳಿಸ್ತಾ ಶುಭ ಹಾರೈಸಿದಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ವಿಶೇಷ ಧನ್ಯವಾದಗಳನ್ನ ಅರ್ಪಿಸ್ತಾ ಭಾನುವಾರ ಇವತ್ತು ಆದ್ರೂ ನಮ್ಮ ಪ್ರೀತಿಯ ಕರೆಗೆ ಹೋಗ್ಬಿಟ್ಟು ಆಗಮಿಸೋದಕ್ಕಾಗಿ ಧನ್ಯವಾದಗಳು.